ಎಲ್ರಿಗೂ ನಮಸ್ಕಾರ. ಗೋಷ್ಠಿಯಲ್ಲಿ ಇಲ್ಲಿ ವೇದಿಕೆಯಲ್ಲಿ ಇರ್ತಕ್ಕಂಥ ಯಾರೇ ಮೂವರನ್ನು ನಾನು ಪರಿಚಯ ಮಾಡ್ಕೊಡ್ಬೇಕಾದ ಅಗತ್ಯ ಇಲ್ಲ ಅಂತ ಅನಿಸುತ್ತೆ. ಅಷ್ಟಕ್ಕೂ ಪರಿಚಯ ಅಗತ್ಯ ಇದೆ ಅಂದರೆ ನಿಮ್ಮ ಜೊತೆಗಿರುವ ಬ್ರೋಷರ್ನಲ್ಲಿ ಇದಕ್ಕೆ ಸಂಬಂಧ ಎಲ್ಲರ ಪರಿಚಯಗಳು ಕೂಡ ಇದ್ದಾವೆ. ಮುಖ್ಯವಾಗಿ ಗೋಷ್ಠಿ ಸ್ವರೂಪ ಹೇಗಿರುತ್ತೆ ಅಂದರೆ, ನಾನು ಮೊದಲಿಗೆ ವಿಷಯಕ್ಕೊಂದು ಪ್ರವೇಶಿಕೆಯನ್ನು ನೀಡ್ತೀನಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ 3 ಜನ ಅತಿಥಿಗಳು ಫಂಡ್ ಮಾಡ್ತಾರೆ. ಅದಾದ ನಂತರ ನಿಮ್ಮ ಪ್ರಶ್ನೆಗಳ ಜೊತೆಗೆ ಈ ಗೋಷ್ಠಿ ಮುಂದುವರಿಯುತ್ತೆ. ಒಂದು ಸಣ್ಣ ಸ್ಟ್ಯಾಟಿಸ್ಟಿಕ್ಸ್ ನಿಮ್ಮ ಮುಂದೆ ಇಡಲಿಕ್ಕೆ ಬಯಸ್ತೀನಿ. ಮುದ್ರಣ ತಂತ್ರಜ್ಞಾನ 50 ಲಕ್ಷ ಮಂದಿಯನ್ನು ತಲುಪಲಿಕ್ಕೆ 1 ಶತಮಾನಗಳ ಕಾಲ ತಗೊಳ್ತು. ಅದೇ ರೀತಿ ರೇಡಿಯೋ 50 ಲಕ್ಷ ಜನವನ್ನು ತಲುಪಲಿಕ್ಕೆ 38 ವರ್ಷ, ಹಾಗೆ ಟಿವಿಗೆ 13 ವರ್ಷ ಮತ್ತು ಇಂಟರ್ನೆಟ್ಗೆ ಬೇಕಾದದ್ದು ಕೇವಲ 4 ವರ್ಷ. ಈ ಸ್ಟ್ಯಾಟಿಸ್ಟಿಕ್ಸೇ ನಮಗೆ ಈ ಮಾಧ್ಯಮದ ಅಗಾಧತೆಯನ್ನು ಮತ್ತು ಇದು ಸ್ಪ್ರೆಡ್ ಆಗ್ಬೋದಾದ ಸ್ಪೀಡ್ ಎರಡನ್ನೂ ನಮಗೆ ತೋರಿಸ್ಕೊಡ್ತಾ ಇದೆ. ಹಾಗಿರೋದ್ರಿಂದನೇ ಅನೇಕ ಫ್ಯೂಚರಾಲಜಿಸ್ಟ್ಗಳು ಈಗಾಗಲೇ ಪುಸ್ತಕ ಮಾಯ ಆಗ್ಬಿಡ್ಬೋದು ಅಂತ ಹೇಳುವ ಒಂದು ಅನುಮಾನವನ್ನು ಕೂಡ ವ್ಯಕ್ತಪಡಿಸ್ತಿದ್ದಾರೆ. ಈ ಅನುಮಾನ ಮೊದಲಿಗೆ ವ್ಯಕ್ತ ಆಗಿದ್ದು 2008ರ ವರ್ಲ್ಡ್ ಎಕನಾಮಿಕ್ ಫೋರಮ್ನಲ್ಲಿ ಮುಂದಿನ 15 ವರ್ಷಗಳಲ್ಲಿ ಬದಲಾಗಲಿರುವ 4 ವಿಚಾರಗಳ ಬಗ್ಗೆ ಹೇಳಿದರು. ಮೊದಲನೇದು, 1 ಬ್ಯಾರಲ್ ಕ್ರೂಡ್ ಆಯಿಲ್ಗೆ $500 ಆಗ್ಬೋದು ಅಂತ. ಆ ದಾರಿಯಲ್ಲಿ ನಾವು ಈಗಾಗಲೇ ಮುಂದುವರಿತಿದ್ದೀವಿ, ಅದು ಬಹುತೇಕ ನಿಜ ಆಗಿದೆ. ಎರಡನೇದು, ನೀರನ್ನು ಸ್ಟಾಕ್ ಮಾರ್ಕೆಟ್ನಲ್ಲಿ ಮಾರಾಟ ಮಾಡಲಾಗ್ತದೆ ಅಂತ ಹೇಳಿ ಹೆಚ್ಚು ಕಡಿಮೆ ಅದು ಕೂಡ ಕೆಲ ಮಟ್ಟಿಗೆ ನಿಜ ಆಗುವ ಸ್ಥಿತಿ ತಲುಪಿದೆ. ಮೂರನೇದು, ಆಫ್ರಿಕಾ ವರ್ಲ್ಡ್ ಎಕನಾಮಿಕ್ ಪವರ್ ಆಗ್ಬೋದು ಅಂತ. ಅದು ಆಗಬೇಕು ಅನ್ನುವ ಎಲ್ಲರ ಆಸೆ ಇದೆ, ಬಟ್ ಅದು ಎಷ್ಟರ ಮಟ್ಟಿಗೆ ಆಗುತ್ತೋ ಗೊತ್ತಿಲ್ಲ, ಅದು ಇನ್ನೂ ಆಗಿಲ್ಲ. ನಾಲ್ಕನೇದು, ಡಿಸಪಿಯರೆನ್ಸ್ ಆಫ್ ಬುಕ್, ಪುಸ್ತಕ ಮಾಯ ಆಗ್ತಾ ಇದೆ ಅಂತ. ಕಳೆದ 500 ವರ್ಷಗಳ ಪುಸ್ತಕದ ಇತಿಹಾಸವನ್ನು ನೋಡಿದ್ರೆ ಅದು ಒಂದು ಫಾರ್ಮ್ ಆಗಿ, ಒಂದು ಮೀಡಿಯಮ್ ಆಗಿ ಯಾವುದೇ ರೀತಿಯಲ್ಲಿ ಬದಲಾವಣೆ ಕಂಡಿಲ್ಲ. ಇದನ್ನು ಉಂಬರ್ಟೋ ಎಕೋ ಭಾಳ ಚೆನ್ನಾಗಿ ಹೇಳ್ತಾನೆ. ಯಾಕೆಂತಂದರೆ ಪುಸ್ತಕ ಅನ್ನೋದು ಎಂಥ ಒಂದು ಆವಿಷ್ಕಾರ ಅಂತಂದರೆ, ಒಂದು ಕತ್ರಿ, ಒಂದು ಸುತ್ತಿಗೆ ಥರದ ಆವಿಷ್ಕಾರ. ಯಾಕೆಂದರೆ ಒಂದ್ಸಲ ಕತ್ರಿಯನ್ನು ಕಂಡಿಡಿದ ಮೇಲೆ ಅದನ್ನು ಯಾವ ರೀತಿಯಲ್ಲೂ ನಮ್ಗೆ ಬದಲಾಯಿಸಬೇಕಾದ ಅಗತ್ಯ ಬರಲಿಲ್ಲ. ಆದರೆ ಹ್ಯಾಂಡಲ್ ಏನೋ ಪ್ಲಾಸ್ಟಿಕ್ ಹಾಕಿರ್ಬೋದು, ಮರ ಹಾಕಿರ್ಬೋದು, ಮತ್ತೇನೋ ಚಂದ ಮಾಡಿರ್ಬೋದು. ಆದರೆ ಕತ್ರಿ ಆಸ್ ಎ ಹೋಲ್ ಯಾವ ರೀತಿಯಲ್ಲೂ ಆ ತಂತ್ರಜ್ಞಾನ ಬದಲಾಗಲಿಲ್ಲ. ಅದೇ ರೀತಿ ಸುತ್ತಿಗೆಯನ್ನು ಒಂದ್ಸಲ ನಾವು ಕಂಡಿಡಿದ ಮೇಲೆ ಬದಲಾಯಿಸಬೇಕಾಗಿ ಬರಲಿಲ್ಲ. ಅದೇ ರೀತಿ ಪುಸ್ತಕ ಕೂಡ ಅದೇ ಬಗೆಯ ಒಂದು ಇನ್ವೆನ್ಷನ್. ಕಳೆದ 500 ವರ್ಷಗಳಲ್ಲಿ ಪುಸ್ತಕದ ಪ್ರಿಂಟ್ ಮಾಡುವ ಟೆಕ್ನಾಲಜಿ ಬದಲಾಗಿರ್ಬೋದು, ಸ್ವಲ್ಪ ಚಂದದ ಪ್ರಿಂಟಿಂಗ್ ತಂದಿರ್ಬೋದು, ಮತ್ತೊಂದು ಮಾಡಿರ್ಬೋದು. ಆದರೆ ಓವರಾಲ್ ಪುಸ್ತಕ ಅನ್ನುವ ಕಾನ್ಸೆಪ್ಟ್ನಲ್ಲಿ ನಾವು ಯಾವ ಬದಲಾವಣೆಯನ್ನು ಕಾಣಲಿಲ್ಲ, ಅಥವಾ ಪುಸ್ತಕದ ಸ್ವರೂಪದಲ್ಲಿ ಯಾವ ಬದಲಾವಣೆಯನ್ನು ಕಾಣಲಿಲ್ಲ. ಆದರೆ ಈ ಹೊತ್ತಿನಲ್ಲಿ ಪುಸ್ತಕ ಮಾಯವೇ ಆಗ್ಬಿಡ್ಬೋದಲ್ಲ ಅಂತ ಹೇಳುವ ಅಪಾಯವನ್ನು ಮುಂದಿಟ್ಕೊಂಡು ನಾವು, ಅಂದರೆ ಇದು ಸಾಹಿತ್ಯಕ್ಕೆ ಸಂಬಂಧಪಟ್ಟದಾಗಿರೋದ್ರಿಂದ ಮತ್ತೊಂದು, ಈ ಮಾಧ್ಯಮ ಅಂದರೆ ಇಲ್ಲಿವರೆಗೆ ನಮಗೆ ಸಿನಿಮಾ ಬಂತು, ರೇಡಿಯೋ ಬಂತು, ಅಥವಾ ಈ ಎಲ್ಲ ಮಾಧ್ಯಮಗಳಂತೂ ಟಿ ವಿ ಬಂತು. ಈ ಮಾಧ್ಯಮಗಳಲ್ಲಿ ನಾವು ಬೇರೆ ಬೇರೆ ರೀತಿಯ ಪ್ರಯೋಗಗಳನ್ನು ಮಾಡಿದ್ವಿ. ಆ ಮಾಧ್ಯಮವನ್ನು ನಮ್ಮ ಅಭಿವ್ಯಕ್ತಿಗೆ ಬಳಸ್ಕೊಳ್ಳಿಕ್ಕೆ ಟ್ರೈ ಮಾಡಿದ್ವಿ. ಅದೇ ರೀತಿ ಇಂಟರ್ನೆಟ್ ಅನ್ನುವ ಮಾಧ್ಯಮವನ್ನು ಒಂದು ಅಭಿವ್ಯಕ್ತಿಯ ಮಾರ್ಗವಾಗಿ ಬಳಸ್ಕೊಳ್ಳಿಕ್ಕೆ ಎಷ್ಟು ಪ್ರಯತ್ನ ಮಾಡಿದ್ವಿ ಅಂತ ಹೇಳಿದ್ರೆ, ಅದು ಇಂಗ್ಲೀಷ್ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಆ ರೀತಿಯ ಒಂದು ಪ್ರಯತ್ನಗಳು ಬಹಳ ಪ್ರಾಯೋಗಿಕ ಹಂತದಲ್ಲಿದ್ದಾವೆ, ಇರುವುದು ಕೂಡ ಭಾಳ ಕಡಿಮೆ. ಕನ್ನಡದ್ದೇ ಪ್ರಯೋಗವನ್ನು ತಗೊಳ್ಳಿಕ್ಕೆ ಹೋದರೆ, ಅಬ್ದುಲ್ ರಶೀದ್ ಅವರು ಒಂದು ಪ್ರಯೋಗ ಮಾಡಿದ್ರು. ತಮ್ಮ ಒಂದು ಕಾದಂಬರಿಯನ್ನು ಬ್ಲಾಗಂಬರಿ ಅನ್ನುವ ಅರ್ಥದಲ್ಲಿ, ಅಂದರೆ ಒಂದು ಬ್ಲಾಗ್ನ ತರಹ ಅದನ್ನು ಬರೀಲಿಕ್ಕೆ ಟ್ರೈ ಮಾಡಿದ್ರು. ಅದನ್ನು ಅವ್ರು ಸಂಪೂರ್ಣಗೊಳಿಸಲಿಲ್ಲ. ಅವರ ಹೂವಿನ ಕೊಲ್ಲಿ ಅನ್ನೋ ಕಾದಂಬರಿ ಇವಾಗ ಮುದ್ರಿತವಾಗಿ ಬಂದಿದೆ. ಅದೇ ರೀತಿ ಮತ್ತೊಂದು ಪ್ರಯತ್ನ ಅಂದರೆ ಬೇಳೂರು ಸುದರ್ಶನ್ ಅವರು ಏನು ಮಾಡಿದರು ಅಂದರೆ, ತಮ್ಮ ಎಲ್ಲ ಕಥೆಗಳನ್ನು ಒಂದು HTML ಆಗಿ ಹೆಣೆದ್ರು. ಅಂದರೆ ಬೇರೆ ಬೇರೆ ಕಥೆಗಳ ಜೊತೆಗಿರುವ ಸಂಬಂಧವನ್ನು HTML ಕನೆಕ್ಟ್ ಮಾಡ್ತಾ ಆಯಾ ಪದಗಳಲ್ಲಿ ಕನೆಕ್ಟ್ ಮಾಡ್ತಾ ಬೇರೆ ಬೇರೆ ಕಥೆಗಳಿಗೆ ನೀವು ಹೋಗ್ಬೋದಾಗೆ ಒಂದು ರೂಪಿಸಿ ತಮ್ಮ ಮಿತ್ರ ಮಾಧ್ಯಮ ಸೈಟಲ್ಲಿ ಇವಾಗಲೂ ಇಟ್ಕೊಂಡಿದ್ದಾರೆ. ಮತ್ತೊಂದು ಪ್ರಯೋಗ, ಈ ಪ್ರಯೋಗವನ್ನು ನಾನು ವಿವೇಕ್ ಅವ್ರ ಹತ್ರ ಮೊದಲು ಹೇಳಿದಾಗ ನಾನು ಸ್ವಲ್ಪ ಓವರ್ ರೀಚಿಂಗ್ ಅಥವಾ ಬಹಳ ನಾನೇ ಕಲ್ಪಿಸ್ಕೊತಾ ಇದ್ದೀನೋ ಅನ್ನುವ ಅನುಮಾನ ನನಗೂ ಬಂತು ಅವರ ರೆಸ್ಪಾನ್ಸ್ ಕೇಳಿ. ಅಂದರೆ ತೇಜಸ್ವಿಯವರ ಮಾಯಾಲೋಕವನ್ನು ನಾವೆಲ್ಲರೂ ಓದಿದ್ವಿ. ಮಾಯಾಲೋಕದ ಬರಹಕ್ಕೆ ಮತ್ತು ಚಿತ್ರಗಳಿಗೆ ಅದು ಎರಡನ್ನು ಒಟ್ಟಿಗಿಟ್ಟು ನೋಡುವಾಗ ಬರಹದ ಶೈಲಿ ಇದೆಯಲ್ಲ, ಅದು ಸಣ್ಣ ಸಣ್ಣ ಬ್ಲಾಗ್ ಪೋಸ್ಟ್ಗಳ ಹಾಗೆ ಇರುವಂಥ ಒಂದು ಶೈಲಿಯನ್ನು ನಾವು ಕಂಡು, ಇದು ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ 3 ಮುಖ್ಯ ಪ್ರಯೋಗಗಳು ಅಂತ ನನಗನ್ಸುತ್ತೆ. ಅದೇ ರೀತಿಯಲ್ಲಿ ಮತ್ತೊಂದು ಏನಪ್ಪ ಅಂತ ಹೇಳಿದ್ರೆ, ನಾವು ಈ ತನಕವೂ ಕೂಡ ಈ ಮಾಧ್ಯಮವನ್ನು ನಾವು ಬಳಸ್ತಾ ಇರೋದು, ನಾವು ಆಗಲೇ ನಮ್ಮ ರೇಡಿಯೋದ, ಟಿವಿಯ ಅಥವಾ ಪ್ರಿಂಟ್ನ ಎಕ್ಸ್ಟೆನ್ಷನ್ ಆಗಷ್ಟೇ ಇದನ್ನು ಬಳಸ್ಕೊಳ್ತಾ ಇದ್ದೇವೆ ಹೊರತು, ಈ ಮಾಧ್ಯಮದಲ್ಲೇ ನಾವೇನಾದರೂ ಒಂದು ಪ್ರಯೋಗವನ್ನು, ಈ ಮಾಧ್ಯಮವನ್ನೇ ಬಳಸ್ಕೊಂಡು ನಾವೇನಾದರೂ ಅಭಿವ್ಯಕ್ತಿಯ ಮಾಧ್ಯಮವನ್ನಾಗಿ ನಾವು ಇನ್ನು ಬಳಸ್ಕೊಳ್ಳಿಕ್ಕೆ ಬೇಕಾದ ಮೆಚುರಿಟಿ ಆ ಮಾಧ್ಯಮಕ್ಕೆ ಬಂದಿಲ್ವೋ, ಅಥವಾ ಆ ಮಾಧ್ಯಮದ ಮೇಲೆ ನಮ್ಗೆ ಆ ಹಿಡಿತ ಬಂದಿಲ್ವೋ ಅನ್ನುವ ಪ್ರಶ್ನೆಗಳನ್ನು ಮುಂದಿಟ್ಟು ಇದಕ್ಕೆ ರೆಸ್ಪಾಂಡ್ ಮಾಡಬೇಕು ಅಂತೇಳಿ ನಾನು ಅತಿಥಿಗಳ ಜೊತೆ ಕೇಳ್ಕೊತೀನಿ. ಮೊದಲನೇದಾಗಿ ಶ್ಯಾಮ್ ಸುಂದರ್ ಅವರು ಬಹುಶಃ ನಮ್ಮ ಮಟ್ಟಿಗೆ ಅವರೊಂಥರ ಬಾರ್ನ್ ಆನ್ಲೈನ್ ಜರ್ನಲಿಸ್ಟ್. ಅವರು ಪ್ರಿಂಟಿನ ಆನ್ಲೈನಿಗೆ ಹೋದವರೇ ಆದರೂ ಕೂಡ ಆನ್ಲೈನನ್ನು ತುಂಬ ಎಕ್ಸ್ಪ್ಲೋರ್ ಮಾಡ್ತವರು. ಈಗ ಮೊದಲನೇದಾಗಿ ಅವ್ರು ರೆಸ್ಪಾಂಡ್ ಮಾಡಬೇಕು ಅಂತ ಕೇಳ್ಕೊತೀನಿ. ಇಸ್ಮಾಯಿಲ್ ಹೇಳ್ತಾ ಇದ್ರಲ್ಲ, ಮಾಧ್ಯಮದ ಬೇರೆ ಬೇರೆ ಮಜಲುಗಳನ್ನ ಹೇಳ್ತಾ ಬಂದರು. ಇಂಟರ್ನೆಟ್ಟು ಫಸ್ಟ್ ಆಫ್ ಆಲ್ ಅದು ಪರ್ಸನಲ್ ಮೀಡಿಯಮ್, ಅದನ್ನು ನಾವು ಏನಕ್ಕಾದ್ರೂ ಉಪಯೋಗಿಸ್ಕೋಬೋದು. ಬೇರೆಯವ್ರು ಹೇಳ್ತಾರೆ ಅದಕ್ಕೂ ಇದಕ್ಕೂ ಅಂತ. ಹಾಗೆ ನಾವು ಇಂಟರ್ನೆಟ್ಟಲ್ಲಿ ಏನು ಬೇಕಾದರೂ ಶಿಕ್ಷಣ, ಮಾಹಿತಿ, ಮನೋರಂಜನೆ, ಅಧ್ಯಯನ, ಕಾಮರ್ಸ್, ಐ ಕ್ಯಾನ್ ಆರ್ಡರ್ ಎನಿಥಿಂಗ್ ಎಕ್ಸೆಪ್ಟ್ ಅನ್ನ ಸಾರು, ಎಲ್ಲ ಸಿಗುತ್ತೆ ಇಂಟರ್ನೆಟ್ಟಲ್ಲಿ. ದೈವ ಸಾಕ್ಷಾತ್ಕಾರ ಮತ್ತು ಅನ್ನ ಸಾರ ಬಿಟ್ಟು ಎಲ್ಲ ಸಿಗುವಂಥ ಸಂದರ್ಭಗಳು
ಭಾಳಷ್ಟು ಜನ ನೋಡಿರ್ಬೋದು ನೀವು. ಭಾಳಷ್ಟು ಜನಕ್ಕೆ ಇಲ್ಲಿ ಗೊತ್ತಿರ್ಬೋದು ಅಥವಾ ಗೊತ್ತಿಲ್ಲದೆ ಇರ್ಬೋದು. ನಿನ್ನೆಯಿಂದ ಏನು ಇಲ್ಲಿ ಗೋಷ್ಠಿ ನಡೀತಾ ಇದೆ, ಇದು ಮಾಧ್ಯಮಗಳಲ್ಲಿ ಹೇಗೆ ಪ್ರತಿಬಿಂಬಿತವಾಗಿದೆ ಅನ್ನೋದನ್ನು ನಾವು ಒಂದು ಸಲ ನೋಡಬೇಕಾಗತ್ತೆ. ಈ ಸ್ಮೈಲ್ ನಮ್ಮ ಕನ್ನಡದಲ್ಲಿ ಒಂದು 4-5 ಪ್ರಮುಖ ಪತ್ರಿಕೆಗಳಿದೆ. ಆ ಪತ್ರಿಕೆಗಳು ಎಷ್ಟು ಜನಕ್ಕೆ ಕೈಗೆ ಸಿಗುತ್ತೋ ಎಲ್ಲ ಗೊತ್ತಿಲ್ಲ, ಬಟ್ ಅವೆಲ್ಲ ವೆಬ್ಬಲ್ಲಿದೆ. ನಿನ್ನೆ ಏನೇನು ಚಟುವಟಿಕೆ ಆಯಿತು, ಏನೇನು ಗೋಷ್ಠಿ ಆಯಿತು, ಏನೇನು ಚಿಂತನ ಮಂಥನ ಆಯ್ತಿಲ್ಲೋ, ಆಮೂರು ಏನು ಹೇಳಿದ್ರು, ಅದೆಲ್ಲ ಇವತ್ತು ಇಂಟರ್ನೆಟ್ಟಲ್ಲಿ ಲಭ್ಯ. ಬಹುಶಃ ನಾವು ಒಂದು 500-600 ಜನ ಕೂತ್ಕೊಂಡು ಇಲ್ಲಿ ಮಾತಾಡ್ತಾ ಇರ್ಬೋದು, ಸಂವಾದ ಮಾಡ್ತಾ ಇರ್ಬೋದು. ಅದೇ ಲಕ್ಷಾಂತರ ಜನ ಪ್ರಪಂಚದ ಎಲ್ಲ ಕಡೆ ಕೂತ್ಕೊಂಡು ಈ ಸುವರ್ಣ ಭವನದಲ್ಲಿ ಏನು ನೋಡ್ತಾ ಇದ್ದಾರೆ ಅನ್ನೋದನ್ನು ಕ್ಷಣಕ್ಕೂ ನೋಡುವ ಒಂದು ಸೌಲಭ್ಯ, ಅದು ಇಂಟರ್ನೆಟ್ಟಿನ ಶಕ್ತಿ. ಇದನ್ನು ದುಡಿಸ್ಕೊಳ್ಳೋಕ್ಕೆ ಬೇಕಾದಷ್ಟು ಸಾಧ್ಯತೆ ಇದೆ. ಬಟ್ ದ ಮೋಸ್ಟ್ ಅನ್ಫಾರ್ಚುನೇಟ್ ಥಿಂಗ್, ಮೈ ಡಿಯರ್ ಫ್ರೆಂಡ್ಸ್, ಕನ್ನಡ ಇಸ್ ದ ಮೋಸ್ಟ್ ಅನ್ಮಾರ್ಕೆಟಬಲ್ ಲ್ಯಾಂಗ್ವೇಜ್. ಐ ಹ್ಯಾವ್ ಬೀನ್ ಹಿಯರ್. ನಾನು ಇಂಟರ್ನೆಟ್ಟಲ್ಲಿ ಒಂದು 10-12 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ. ಮೊದಲು ಒಂದು 4-5 ವರ್ಷ ಈ ಕನ್ನಡ ಪ್ರಜ್ಞೆ, ಕನ್ನಡ ಸಾಹಿತ್ಯ, ಕನ್ನಡದ ಭಾಷೆ ಏನೇನೋ ತೊಡಕುಗಳನ್ನೆಲ್ಲ ನಿವಾರಿಸ್ಕೊಂಡು ಈಗ 2012ಕ್ಕೆ ಬಂದಿದ್ದೀವಿ. ಈ ಸಾಹಿತಿಗಳು ಇದರೆಲ್ಲ ಹೇಳ್ತಾರಲ್ಲ, ಏನೋ ನವೋದಯ, ನವ್ಯೋತ್ತರ, ಬಂಡಾಯ, ದಲಿತ ಅಂತ ಏನೇನು ಮಗ್ಗಲುಗಳಲ್ಲಿ ದಾಟ್ಕೊಂಡ್ಬಂತು. ಹಾಗೆ ಕನ್ನಡ ಇಂಟರ್ನೆಟ್ ಕೂಡ ಇನ್ನೂ ಒಂದು 10-12 ವರ್ಷ ಆಯಿತು. ನಾವು ಇಂಟರ್ನೆಟ್ ಬಂದು 25 ವರ್ಷ ಆಯಿತು. ಕನ್ನಡ ಒಂದು 1999ನೇ ಇಸ್ವಿಯಿಂದ ಆರಂಭ ಆಯಿತು. ಇಂಟರ್ನೆಟ್ಟಲ್ಲಿ ಕನ್ನಡ ಪತ್ರಿಕೆಯನ್ನು ಮೊದಲು ಓದೋದಕ್ಕೆ ಚಾನ್ಸ್ ಕೊಟ್ಟಿದ್ದು ಸಂಜೆವಾಣಿ ಪೇಪರ್. ದೇ ಆರ್ ದ ಫಸ್ಟ್ ನ್ಯೂಸ್ ಪೇಪರ್ ಟು ಗೋ ಆನ್ಲೈನ್. ಲೇಟರ್ ಐ ಕೇಮ್ ಅಪ್ ಆ್ಯಂಡ್ ಸೋ ಮೆನಿ ಪೀಪಲ್ ಹ್ಯಾವ್ ಕಮ್ ಅಪ್ ಆ್ಯಂಡ್ ಪ್ರಜಾವಾಣಿ ಹ್ಯಾಸ್ ಕಮ್ ಅಪ್ ವಿತ್ ವೇರಿಯಸ್ ಇನೋವೇಷನ್ಸ್. ದಟ್ಸ್ ಗುಡ್. ಆ್ಯಂಡ್ ಮೆನಿ ಅದರ್ ಪೀಪಲ್ಸ್ ಆರ್ ಆಲ್ಸೋ ಕಾಂಪೀಟಿಂಗ್ ವಿತ್ ಯು. ಸೊ ನಾವು ಏನು ಹುಡುಕ್ತೀವಿ ಅಂತ ನೀವು ಒಂದಿಬ್ಬರು ಹೆಸರುಗಳು ಹೇಳಿದ್ರಿ, ಬೇಲೂರು ಸುದರ್ಶನ, ರಶೀದ್ ಅವರೆಲ್ಲ. ಅದರಲ್ಲಿ ಅವರು ವ್ಯಕ್ತಿ ಆಧಾರಿತ ಪರಿಶ್ರಮದಿಂದ ಬಂದಿರತಕ್ಕಂಥದ್ದು. ಒಂದು ಸಾಂಸ್ಥಿಕ ಬೆಂಬಲ ಇಂಟರ್ನೆಟ್ ಕನ್ನಡಕ್ಕೆ ನಮ್ಮಲ್ಲಿ ಇಲ್ಲ. ತುಂಬ ಅಪರೂಪ. ಬಹುಶಃ ಬೆರಳೆಣಿಕೆ ಎಷ್ಟಿದೆ. ಅದರಲ್ಲಿ ಒಂದು ಸಂಸ್ಥೆ oneindia.in ಅಂತ, ಅಲ್ಲಿ ನಾನು ಕೆಲಸ ಮಾಡ್ತೀನಿ. ಭಾಳಷ್ಟು ಜನಕ್ಕೆ ಈಗ ನಾನು ಅಲ್ಲಿ ಕೂತಿರ್ಬೇಕಾದ್ರೆ ಒಬ್ಬರು ಮೇಷ್ಟ್ರು ಕೇಳಿದ್ರು, ನನ್ನ ಹತ್ರ ಮಾತಾಡ್ತಾಯಿದ್ರು. ಅವ್ರ ಮಕ್ಕಳಿಬ್ಬರು ನುಡಿನಲ್ಲಿ ಬರೀತಾರಂತೆ ಇಂಟರ್ನೆಟ್ಟಲ್ಲಿ. ಅದು ಕನ್ವರ್ಷನ್ ಪ್ರಾಬ್ಲಮ್ ಭಾಳ ಇದೆ ಸರ್, ಹೇಗೆ ನಾನು ಯಾವುದು ಕನ್ನಡ ಫಾಂಟ್ ಉಪಯೋಗಿಸಿದ್ರೆ ಒಳ್ಳೆಯದು ಅಂತ ಕೇಳಿದ್ರು. ನಾವು ಇವತ್ತು ಯೂನಿಕೋಡ್ ಏಜಲ್ಲಿ ಇದ್ದೀವಿ. ಯೂನಿಕೋಡ್ ಈಸ್ ಓನ್ಲಿ ಸೊಲ್ಯೂಷನ್. ಆ್ಯಂಡ್ ಐ ಆಮ್ ನಾಟ್ ಗೋಯಿಂಗ್ ಇನ್ ಟು ದ ಯೂನಿಕೋಡ್ ಕನ್ಸೋರಿಟಮ್ ಅಂತೆಲ್ಲ ಇದೆ. ಇಂಟರ್ನೆಟ್ಟಲ್ಲಿ ಫಾಂಟ್ಗಳ ತೊಡಕಿಲ್ಲದೆ ಸುಲಲಿತವಾಗಿ ಬರೆಯಬಹುದಾದ, ಓದಬಹುದಾದಂಥ ಒಂದು ಲಿಪಿ ಅಂತಲೇ ಕರೆಯೋಣ. ಲಿಪಿ ಅಲ್ಲ ಅದು ಯೂನಿಕೋಡ್ ಅಂತ. ಅದನ್ನು ಬಳಸೋದಕ್ಕೆ ನಾವು ಯಾವತ್ತು ಆರಂಭಿಸ್ತೇವೋ ಅವತ್ತು ಕನ್ನಡ ಅಂತರ್ಜಾಲದಲ್ಲಿ ನಮ್ಮ ಸ್ಪಷ್ಟವಾದ ಹೆಜ್ಜೆಗಳು ನೀಡ್ತವೆ ಅಂತ. ಮೊನ್ನೆ ನಿಮಗೆಲ್ಲ ಗೊತ್ತು, ಕರ್ನಾಟಕ ಸರ್ಕಾರ ಯೂನಿಕೋಡ್ನ ಜಾರಿಗೆ ತರಬೇಕು ಅಂಥೇಳಿ ಒಂದು ಸಮಿತಿನ ನೇಮಿಸಿತ್ತು. ಅದು ವರದಿ ಕೊಟ್ಟು 2 ವರ್ಷ ಆದರೂ ಅದು ಜಾರಿಗೆ ಬರಲಿಲ್ಲ. ಮೊನ್ನೆ ಕ್ಯಾಬಿನೆಟಲ್ಲಿ ಹೇಳಿದ್ದಾರೆ, ನಾವು ಯೂನಿಕೋಡ್ನ ಜಾರಿಗೆ ತರೋದಕ್ಕೆ ಪ್ರಾಥಮಿಕವಾಗಿ ಒಪ್ಪಿಗೆ ಕೊಟ್ಟಿದ್ದೀವಿ ಅಂತ. ಸೊ ಯೂನಿಕೋಡ್ ಅಂದರೆ ನಿಮಗೆ ಭಾಳಷ್ಟು ಜನಕ್ಕೆ ಗೊತ್ತಿದ್ದವರು ಏನೋ ಒಂದು ದೊಡ್ಡ ಟೆಕ್ನಾಲಜಿ ಅಂತ ಕಾಣಿಸ್ಬೋದು. ಅದು ಏನೂ ಅಲ್ಲ, ಒಂದು ಅಕ್ಷರ, ಒಂದು ಲಿಪಿ ಅಷ್ಟೇ. ಸುಲಭವಾಗಿ ಇಂಟರ್ನೆಟ್ಟಲ್ಲಿ ಓದ್ಬೋದು. ತಕರಾರಿಲ್ಲ, ತೊಡಕಿಲ್ಲ, ಡೌನ್ಲೋಡ್ ಮಾಡೋದಿಲ್ಲ, ಕ್ರ್ಯಾಶ್ ಇಲ್ಲ, ಜಂಕ್ ಇಲ್ಲ, ಆ ಥರದ್ದು. ಕರ್ನಾಟಕ ಸರ್ಕಾರ ಯೂನಿಕೋಡ್ನ ಫಸ್ಟು ಜಾರಿಗೆ ತರಬೇಕು. ತನ್ನ ಎಲ್ಲ ಸುತ್ತೋಲೆಗಳಲ್ಲಿ ಆಡಳಿತದಲ್ಲಿ ಫಸ್ಟು ಕನ್ನಡ ಬರಬೇಕು. ಅಲ್ಲಿಂದ ಆರಂಭ ಆಗುತ್ತೆ. ಆಮೇಲೆ ನಾವು ಸಾಹಿತ್ಯಕ್ಕೆ ಬರೋಣ. ರೈಟ್? ನೀವು ಸಾಹಿತ್ಯನೇ ಪ್ರಮುಖ ಆಗಿದ್ದರೆ ನಾವು ಬೇಕಾಷ್ಟು ಮಾತಾಡ್ಬೋದು. ಇವರಿಬ್ಬರು ಇದ್ದಾರೆ ಸಾಹಿತ್ಯ, ಇಬ್ಬರು ಸ್ವತಃ ಕವಿಗಳು ಮತ್ತು ಇಂಟರ್ನೆಟ್ಟಲ್ಲಿ ತುಂಬ ಪಂಟ್ರುಗಳು. ಅವರಿಬ್ಬರು ಸಾಫ್ಟ್ವೇರ್ ಗೊತ್ತು ಅವ್ರಿಗೆ, ನನಗೆ ಗೊತ್ತಿಲ್ಲ. ಐ ಆಮ್ ಎ BA ಗ್ರ್ಯಾಜುಯೇಟ್. ಬಟ್ ದೆನ್ ಕೆಲವಾರು ಪ್ರಯೋಗಗಳು ನಡೆದಿದೆ. ಬಟ್ ಇದು ಸಾಕಾಗಲ್ಲ ಅನ್ನೋದ್ರಲ್ಲಿ ಏನೂ ಅರ್ಥ ಇಲ್ಲ. ಇಲ್ಲಗಳು ಬೇಕಾದಷ್ಟಿದೆ. ನಿನ್ನೆ ಕೀನೋಟ್ ಅಡ್ರೆಸ್ಸಲ್ಲೇ ಆಮೂರವರು ನಮ್ಮಲ್ಲಿ ಏನೇನು ಇಲ್ಲ, ಏನೇನು ಸತ್ತು ಹೋಗಿದೆ, ನಾವು ಎಲ್ಲಿ ನಿಂತು ಅಂತ ಹೇಳಿದ್ದಾರೆ. ಅದರ ಮುಂದುವರಿದ ಭಾಗ ಅಂತ ನಾವು ಅಂದುಕೊಳ್ಳಬಹುದೇ? ಇಲೆಗಳ ಪಟ್ಟಿ ಅನ್ನ ಕೊಡಲಿಕ್ಕಿಂತ ಹೆಚ್ಚಾಗಿ ನಾವು ಒಂದು ಮಾಧ್ಯಮವಾಗಿ ನಾವು ಅದನ್ನು ಎಷ್ಟರ ಮಟ್ಟಿಗೆ ಬಳಸ್ಕೊಳ್ತಿದ್ದೀವಿ ಅನ್ನೋ ಒಂದು ಪ್ರಶ್ನೆಯನ್ನು ಎಲ್ಲರ ಎದುರುಗಡೆ ಇಟ್ಟೆ ನಾನು. ಬಹುಶಃ ವಸುಧೇಂದ್ರ ಅವರು ಇದಕ್ಕೆ ರೆಸ್ಪಾಂಡ್ ಮಾಡ್ತಾರೆ ಅಂತ ಅಂದ್ಕೊತೀನಿ. ಮಾಧ್ಯಮವಾಗಿ ನಾವು ಇಂಟರ್ನೆಟನ್ನು ಎಷ್ಟರ ಮಟ್ಟಿಗೆ ಬಳಸ್ಕೊಳ್ತಿದ್ವಿ, ಯಾಕಂದರೆ ಪುಸ್ತಕದ ಮಾರಾಟಕ್ಕೆ ನಾವು ಅದನ್ನು ಬಳಸ್ಕೊತಿದ್ದೀವಿ. ಆದರೆ ಅದೇ ಮಟ್ಟಿಗೆ ಅದನ್ನೊಂದು ಅಭಿವ್ಯಕ್ತಿ ಮಾಧ್ಯಮವಾಗಿ ಎಷ್ಟರ ಮಟ್ಟಿಗೆ ಬಳಸ್ಕೊಳ್ತಿದ್ವಿ ಅನ್ನೋ ಒಂದು ಪ್ರಶ್ನೆ ಕೂಡ ಇಲ್ಲಿದೆ. ಎಲ್ಲರಿಗೂ ನಮಸ್ಕಾರ. ಇಂಟರ್ನೆಟ್ ಇದು ಹೇಳ್ತಾ ಇದ್ರು, ಸಂಜೆವಾಣಿ ಇದು ಬಂತು ಅಂತಂದೇಳಿ ಅವಾಗ ನನಗೂ ಒಂಥರ ವಿಚಿತ್ರ ಹುಚ್ಚಿತ್ತು. ಅವಾಗ ಇಂಟರ್ನೆಟ್ನಲ್ಲಿ ಕನ್ನಡ ಇದು ಮಾಡಬೇಕಂತ ಸುಮಾರು 1996 ನಾನು ಬ್ಲಾಗ್ ಬರಿತಾ ಇದ್ದೆ. ನೀವು ಎಷ್ಟು ಜನಕ್ಕೆ ನೆನಪಿದೆಯೋ ಗೊತ್ತಿಲ್ಲ, ಇವಾಗಲೂ ಅದು ಲಭ್ಯ ಇದೆ. ನಾನು ಬರೆಯೋಲ್ಲ ಅಷ್ಟೇ. ನನ್ನ ಮೊದಲ ಕಥಾ ಸಂಕಲನದ ಎಲ್ಲ ಕಥೆಗಳನ್ನು ಮತ್ತು ಜಯಂತ್ ಕತೆ, ಕೆ ಸತ್ಯನಾರಾಯಣನ್ ಕತೆ, ವಿವೇಕನ್ ಕತೆ, ಎಲ್ಲರ ಕಥೆಯನ್ನು ಬ್ಲಾಗಲ್ಲಿ ಹಾಕ್ತಾ ಇದ್ದೇನೆ. ಅದು ಬ್ಲಾಗ್ ಅಂತಿರಲಿಲ್ಲ ಅವಾಗ, ಬೇರೆ ಯಾಹೂ ಅವ್ರು ಏನೋ ಒಂದು ಕೊಡ್ತಾ ಇದ್ರು ಅವಾಗ, ಜಿಯೋ ಸಿಟೀಸ್ ಅಂತಂದು ಹೇಳಿ ಸ್ಪೇಸ್ ಕೊಟ್ಟು ಅದು HTML ಮಾಡಿ ಮಾಡ್ತಾ ಇದ್ದೆ ನಾನು. ಸೊ 1996 ಅವಾಗ ಪ್ರಜಾವಾಣಿನೂ ಇರಲಿಲ್ಲ, ಕನ್ನಡ ಪ್ರಭನೂ ಇರಲಿಲ್ಲ, ಯಾರೂ ಇರಲಿಲ್ಲ ಅನಿಸುತ್ತೆ ಆ ಹೊತ್ತಿನಲ್ಲಿ. ಸೊ ಅದು ನಾನು ಮೊದಲಿಗೆ ಮಾಡಿದೆ. ಅನಂತರ
ನನ್ನ ಒಲವು ಸಾಹಿತ್ಯದ ಕಡೆಗೆ ಇರೋದ್ರಿಂದ ಹೆಚ್ಚು ನಾನು ಕಂಪ್ಯೂಟರ್ಸ್ ಇದ್ರ ಹತ್ರ ಹೋಗಿಲ್ಲ. ಇವತ್ತು ಶ್ರೀರಾಮ್ ಬರಬೇಕಾಗಿತ್ತು, ಅದ್ರ ಬದಲಿಗೆ ನಾನು ಇದ್ದೀನಿ. ಬಟ್ ಕೆಲವು ಸಂಗತಿಗಳನ್ನು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಸಾಮಾನ್ಯವಾಗಿ ಏನಿದೆ ಅಂತಂದರೆ, ಇಂಟರ್ನೆಟ್ ಅಥವಾ ಈ ಟೆಕ್ನಾಲಜಿ ಅನ್ನುವಂಥದ್ದು ಪುಸ್ತಕಗಳನ್ನು ಮಾಯ ಮಾಡಿಬಿಡುತ್ತಾ ಅನ್ನುವಂಥ ಒಂದು ದಿಗಿಲಿದೆ. ಖಂಡಿತವಾಗಿ ಹೇಳ್ತೀನಿ, ಅದು ಯಾವತ್ತೂ ಆಗಲ್ಲ. ಯಾವುದೇ ಅನುಮಾನವೇ ಬೇಡ, ಪುಸ್ತಕಗಳು ಯಾವತ್ತೂ ಉಳ್ಕೊಳ್ಳುತ್ತೆ. ಇನ್ನೂ 50 ವರ್ಷ ಆದ್ರೂ ಪುಸ್ತಕಗಳು ಉಳ್ಕೊಳ್ಳುತ್ತೆ. ಆದರೆ ಸಮಸ್ಯೆ ಏನಾಗುತ್ತೆ ಅಂದರೆ, ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ, ಇಂಟರ್ನೆಟ್ ಅಥವಾ ಟೆಕ್ನಾಲಜಿ ಏನು ಬಂದಿದೆ, ಈ ಡಿಜಿಟಲ್ ಟೆಕ್ನಾಲಜಿ ಏನು ಬಂದಿದೆ, ಅದನ್ನು ಪ್ರತಿಸ್ಪರ್ಧಿಯಾಗಿ ನೋಡ್ತಾ ಇದ್ದೀವಿ. ನಮ್ಮ ಪುಸ್ತಕಗಳಿಗೆ, ನಮ್ಮ ಇವತ್ತಿನ ಸ್ಥಿತಿಗೆ ಅದನ್ನು ಪ್ರತಿಸ್ಪರ್ಧಿಯಾಗಿ. ಯಾರೋ ಒಬ್ಬರು ಲೇಖನ ಬರೆದಿದ್ರು, ಜೀವಜಾಲಕ್ಕೆ ಸವಾಲೇ ಕಂಪ್ಯೂಟರ್ ಜಾಲ ಅನ್ನುವಂಥದ್ದು. ಸವಾಲಿನ ಪ್ರಶ್ನೆನೇ ಇಲ್ಲ ಇಲ್ಲಿ. ಅದನ್ನೂ ನಮ್ಮ ಜೀವಜಾಲಕ್ಕೆ ಬಳಸ್ಕೊಳ್ಳುವಂಥ ಒಂದು ಮನೋಭಾವವನ್ನು ನಾವು ಬೆಳೆಸ್ಕೊಳ್ಬೇಕಾಗಿದೆ ಅಂತ, ಅದನ್ನು ಪ್ರೀತಿಯಿಂದ ಕಾಣಬೇಕಾಗಿದೆ. ಈಗ ಒಂದು ಪ್ರೇಮ ಪತ್ರವನ್ನು ಕೈಯಿಂದ ಬರೀತಾ ಇದ್ರು ಹಿಂದೆ, ಆಯಿತಾ? ಇವಾಗ ಪ್ರೇಮಿಗಳು ಇಮೇಲ್ನಲ್ಲಿ ಪತ್ರಗಳನ್ನು ಬರೆದ್ರೆ ಅದರಲ್ಲೂ ಅಷ್ಟೇ ಪ್ರೀತಿ ಇರುತ್ತೆ ಅನ್ನೋದನ್ನು ನಾವು ಗಮನಿಸುವಂತಹ ಮನೋಭಾವವನ್ನು ಬೆಳೆಸ್ಕೊಳ್ಳಿಲ್ಲ ಅಂತಂದರೆ ನಮಗದನ್ನು ಸ್ವೀಕರಿಸೋಕ್ಕೆ ಆಗಲ್ಲ. ನಮಗದು ಯಾವತ್ತೂ ಪ್ರತಿಸ್ಪರ್ಧಿಯಾಗೇ ಕಾಣುತ್ತೆ ಇಂಟರ್ನೆಟ್. ಸೊ ಈ ಪತ್ರ ಬರೆಯೋದು ನಮಗೆ ಪರಿಚಯ ಇದೆ, ಅದು ಬಂದ್ಬಿಟ್ಟು ನಳದಮಯಂತಿ ಏನು ಅನ್ಯಾಯ ಕಣ್ರಿ, ಪತ್ರ ಬರೀತಾರೆ, ಇದ್ರ ಜೊತೆಲಿ ಕಳಿಸಲ್ಲ, ಪಾರಿವಾಳ ಜೊತೆಲಿ ಕಳಿಸಲ್ಲ. ಪ್ರೀತಿ ಅಂದರೆ ಪಾರಿವಾಳದ ಜೊತೆಲಿ ಕಳಿಸುವಂಥದ್ದು ಅಂತ ಆಗಿನ ಕಾಲದ ನಮ್ಮನ್ನು ನೋಡಿ ಅಂದ್ಕೊಳ್ಳುವಂಥ ಸ್ಥಿತಿ ಇರುತ್ತಲ್ಲ. ಸೊ ಬದಲಾವಣೆಗೆ ಹೊಂದಿಕೊಳ್ಳುವಂಥದ್ದನ್ನು ಮೊದಲು ಕಲ್ತ್ಕೊಂಡ್ರೆ ಆಗ ಈ ಅಂತರ್ಜಾಲದಲ್ಲಿರ್ತಕ್ಕಂಥ ಕನ್ನಡನೇ ಆಗಲಿ, ಮೊಬೈಲ್ನಲ್ಲಿರ್ತಕ್ಕಂಥ ಕನ್ನಡ ಆಗಲಿ, ಕನ್ನಡ ಎಲ್ಲೇ ಇರಲಿ, ಯಾವುದೇ ತಂತ್ರಜ್ಞಾನದ ಬಂದರೂ ಅದನ್ನು ಸ್ವೀಕರಿಸುವಂತಹ ಒಂದು ಮನೋಭಾವ ನಮ್ಮಲ್ಲಿ ಬಂದು ಅದರ ಪ್ರಗತಿಗೆ ಒಂದು ದಿಕ್ಕನ್ನು ತೋರಿಸುತ್ತೆ, ಅಥವಾ ಒಟ್ಟಾರೆಯಾಗಿ ಕೆಲಸ ಮಾಡುವಂಥ ಒಂದು ಶಕ್ತಿ ಬರುತ್ತೆ. ಒಂದು ಮುಖ್ಯ ಅಂದರೆ ತಂತ್ರಜ್ಞಾನ, ಅದು ಏನಿದೆಯೋ ಕಂಪ್ಯೂಟರ್ ಜಾಲ ಅಂತ ಏನು ಹೇಳ್ತೀವೋ ಅದು ಕೂಡ ನಮ್ಮ ಸಹಾಯಕ್ಕಾಗಿ, ನಮ್ಮ ಉಪಯೋಗಕ್ಕಾಗಿದೆ ಅನ್ನುವಂಥದ್ದನ್ನು ನಾನು ಅರ್ಥ ಮಾಡ್ಕೋಬೇಕು. ಈಗ ಒಂದೇನು ಕಂಡಿದ್ದೀನಿ ಅಂತಂದರೆ, ಸುಮಾರು ಈಗ 6-7 ವರ್ಷಗಳಿಂದ ಈ ಬ್ಲಾಗ್ ಬರೆಯೋದು ಬಂದ ಮೇಲೆ ಅದು ಎಷ್ಟು ಬ್ಲಾಗ್ಗಳಾಗಿವೆ ಕನ್ನಡದಲ್ಲಿ ಅಂದರೆ ಸುಮಾರು ಒಂದು 10,000 ತನಕ ಇರ್ಬೋದಾ ಇಸ್ಮಾಯಿಲ್? 10,000. ಈಗ ತುಂಬ ಜನ ಏನು ಮಾತಾಡ್ತಾರೆ, ಏನ್ರಿ ದಿನನಿತ್ಯದ ಸಂಗತಿಗಳನ್ನೆಲ್ಲ ಬರೆಯೋಕ್ಕೆ ಶುರು ಮಾಡಿದ್ದಾರೆ ಬ್ಲಾಗಲ್ಲಿ ಅಂತ. ಬಟ್ ನನಗೆ ಸಂತೋಷವಾಗಿ ಏನು ಕಾಣುತ್ತೆ ಅಂದರೆ, 10,000 ಕನ್ನಡ ಹುಡುಗರು ಕನ್ನಡದಲ್ಲಿ ಬರಿತಾ ಇದ್ದಾರೆ ಅನ್ನುವಂಥದ್ದು ನಂಗೆ ಬಹಳ ಒಂದು ಸಂಭ್ರಮದ ಸಂಗತಿ. ಅವ್ರು ಏನೇ ಬರೀಲಿ, ಅವ್ರ ಮನೆ ದಿನಚರಿಯನ್ನು ಬರೀಲಿ, ಅದು ಆದರೆ ಕನ್ನಡದಲ್ಲಿ ಒಂದು 10,000ದಷ್ಟು ಬ್ಲಾಗ್ಗಳನ್ನು ಬರೆಯೋ ಹುಡುಗರು ಇವಾಗ ನಮ್ಮ ಮಧ್ಯದಲ್ಲಿ ಇದ್ದಾರೆ ಅನ್ನೋದು ಬಹಳ ಸಂತೋಷ ಕೊಡುವಂಥ ಸಂಗತಿ, ಒಂದು ಸಂಭ್ರಮದ ಸಂಗತಿ ಅದು. ಆ ದೃಷ್ಟಿ ನನಗೆ ಅಪ್ಪ ಕನ್ನಡ ಇನ್ನೂ ಇದೆ, ನನ್ನ ಪುಸ್ತಕಗಳನ್ನು ಓದ್ತಾರೆ ಯಾರಾದ್ರು ಅಂತ. ಫೇಸ್ಬುಕ್ ತೆಗೆದ್ರೆ ನಾವು ಇತ್ತೀಚೆಗೆ ಫೇಸ್ಬುಕ್ನಲ್ಲಿ ಹೆಚ್ಚು ಕಡಿಮೆ ಎಲ್ಲವೂ ಕನ್ನಡದಲ್ಲಿ ಬರ್ತಾ ಇವೆ. ಇವಾಗ ದಿನನಿತ್ಯ ಒಂದು 10 ಪೋಸ್ಟಲ್ಲಿ ಅಟ್ಲೀಸ್ಟ್ ಒಂದು 7-8 ಪೋಸ್ಟ್ ನಂಗೆ ಕನ್ನಡದಲ್ಲಿರುತ್ತೆ. ನಾನು ಸಾಮಾನ್ಯವಾಗಿ ನನಗೆ ಫ್ರೆಂಡ್ ರಿಕ್ವೆಸ್ಟ್ ಬಂತು ಅಂದರೆ ಫಸ್ಟು ಆ ರಿಕ್ವೆಸ್ಟ್ನಲ್ಲಿ ಅವನಿಗೆ ಕನ್ನಡ ಬರುತ್ತಾ ಅಂತ ನೋಡಿಕೊಂಡೆ ಆಮೇಲೆ ಆಕ್ಸೆಪ್ಟ್ ಮಾಡ್ಕೊಳ್ತೀನಿ ನಾನು. ಇಲ್ದಿದ್ರೆ ಆಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಹೋಗಲ್ಲ. ನಾನಾಗಿ ಯಾರಿಗೂ ಫ್ರೆಂಡ್ ರಿಕ್ವೆಸ್ಟೇ ಕಳಿಸಿಲ್ಲ ನಾನು ಇದುವರೆಗೂ. ಬಟ್ ನನಗೆ ಬಂತು ಅಂದರೆ ನಾನು ಫಸ್ಟ್ ಅವನಿಗೆ ಕನ್ನಡ ಬರುತ್ತಾ, ಕನ್ನಡದಲ್ಲಿ ಆಸಕ್ತಿ ಇದೆಯಾ ಅನ್ನೋವಂಥದ್ದು ನೋಡ್ಕೊಂಡು ಆನಂತರ ನಾನು ಫ್ರೆಂಡ್ ರಿಕ್ವೆಸ್ಟ್ನ ಆಕ್ಸೆಪ್ಟ್ ಮಾಡ್ಕೊಳ್ತೀನಿ. ಅದರಿಂದ ನನಗೆ ಕನ್ನಡ ಪೋಸ್ಟ್ಗಳು ಕಾಣಿಸ್ತಾನೆ ಇರುತ್ತೆ, ದಿನನಿತ್ಯ ಎಷ್ಟು ಕನ್ನಡ ಪೋಸ್ಟ್ಗಳು ಬರ್ತಾ ಇದೆ ಅಂತ. ಸೊ ಆ ರೀತಿಯಾಗಿ ನಾನು ಧನಾತ್ಮಕವಾಗಿ ನನಗಂದು ಪಾಸಿಟಿವ್ ಆಗೇ ಕಾಣುತ್ತೆ. ಆದರೆ ಸಾಲದು ಇರುವಂಥದ್ದು ಸಾಲದು, ಪ್ರಗತಿ ಸಾಲದು. ನಮಗೆ ಏನು ಬೇಕಾಗಿದೆ ಅನ್ನೋದಕ್ಕೆ ಶ್ಯಾಮ್ ಸುಂದರ್ ಚೆನ್ನಾಗೇ ಹೇಳಿರೋದು ಏನಪ್ಪ ಅಂತಂದರೆ, ಒಂದು ಫಾಂಟ್ಗಳ ಪ್ರಾಬ್ಲಮ್ ಇದೆ, ಇವೆಲ್ಲದಕ್ಕೂ ಸೊಲ್ಯೂಷನ್ ಯೂನಿಕೋಡ್. ಇವಾಗ ಯಾವುದೇ ಫಾಂಟ್ನಲ್ಲಿ ಇರ್ತಕ್ಕಂಥ ಒಂದು ಡಾಕ್ಯುಮೆಂಟ್ ಆಗಲಿ ಅಥವಾ ಒಂದು ಟೆಕ್ಸ್ಟ್ ಆಗಲಿ, ಆ ಟೆಕ್ಸ್ಟ್ನ ಆಟೋಮೆಟಿಕ್ಕಾಗಿ ಅದು ನಾವು ಯಾವ ಫಾಂಟು ಏನು ಎಂತು ಅಂತ ಹೇಳ್ಕೊಡದೆ ತಾನಾಗಿ ಕನ್ವರ್ಟ್ ಆಗಿ ಯೂನಿಕೋಡ್ಗೆ ಆಗುವಂತಹ ಒಂದು ಸೊಫಿಸ್ಟಿಕೇಟೆಡ್ ಸಾಫ್ಟ್ವೇರ್ ಬೇಕು. ಅದು ಆಲ್ಮೋಸ್ಟ್ ತುಂಬ ಸುಲಭ ಅನ್ಸುತ್ತೆ, ಅದೇನು ಕಷ್ಟ ಏನಲ್ಲ. ಬಂದರೆ ಮತ್ತೆ ರೀಟೈಪ್ ಮಾಡಿದೆ ಅವಿಷ್ಟನ್ನ ಈಗ ಅದರಲ್ಲೂ ಗೌರ್ಮೆಂಟ್ನಲ್ಲಿ ಇರ್ತಕ್ಕಂಥ ಸಾಕಷ್ಟು ಡಾಕ್ಯುಮೆಂಟ್ಸ್ನ ಡೈರೆಕ್ಟಾಗಿ ತೊಗೊಂಡ್ಬಿಡ್ಬೋದು ಅಂತ. ಇದು ಒಂದು ನಂಗೆ ಬಹಳ ಮುಖ್ಯವಾಗಿ ಬೇಕಾಗಿದೆ ಅನಿಸುತ್ತೆ. ಇದು ಬಹಳ ಕಷ್ಟ ಅಲ್ಲ, ಬರುತ್ತೆ, ಸಾಕಷ್ಟಿದೆ. ಒಂದಿಷ್ಟು ನುಡಿಯಿಂದ ಕನ್ವರ್ಟ್ ಮಾಡೋದಿದೆ ಅಥವಾ ಬೇರೆ ಶ್ರೀಲಿಪಿಯಿಂದ ಒಂದಿಷ್ಟು ಕನ್ವರ್ಟ್ ಮಾಡೋದಿದೆ. ಬಟ್ ಇನ್ನು ಸಾಕಷ್ಟು ಫಾಂಟ್ಗಳಿವೆ, ಅವೆಲ್ಲ ಹಿಂದಿಂದು. ಅವನ್ನೆಲ್ಲ ಸೇರಿ ಯೂನಿಕೋಡಿಗೆ ಬರುವಂತಹ ಒಂದು ಸಾಫ್ಟ್ವೇರ್ ನಮಗೆ ಬೇಕು ಅಂತ.
ಇದು ಜೊತೆಗೆ ಏನು ಬೇಕು ಅಂತ ಹೇಳ್ತೀನಿ. ನನಗೆ ಅಂದರೆ ನಾವು ಕೈ ಹಾಕಿದ್ರೇ ಗೊತ್ತಾಗುತ್ತೆ ಕೆಲವು ಸಂಗತಿಗಳಂತ. ಸೊ ಹಿಂದೊಮ್ಮೆ ನಾನು ನನ್ನ ಪುಸ್ತಕವನ್ನು ಬ್ರೈಲ್ ಲಿಪಿಯಲ್ಲಿ ಬೇಕು ಅಂತ ನಾನು ಹಠ ಹಿಡ್ಕೊಂಡು ಶುರು ಮಾಡಿದೆ ಒಂದು ಕೆಲಸನ. ನಂದೊಂದು ಪುಸ್ತಕ ಬ್ಲೈಂಡ್ಸ್ ಓದಬೇಕು, ಸೊ ಅದು ಬ್ರೈಲ್ನಲ್ಲಿ ಬೇಕು ಅಂತ. ಅದಕ್ಕೆ ನಾನು ಶುರು ಮಾಡಿದೆ. ನನಗೇನು ಗೊತ್ತಿಲ್ಲ, ನಂಗೆ ಬ್ರೈಲಲ್ಲಿ ಬೇಕು ಅನ್ನೋದು ಯಾವುದೋ ಸಿನಿಮಾ ನೋಡಿಬಿಟ್ಟು ನಾನು ಅಂದ್ಕೊಂಡೆ ಬ್ರೈಲಲ್ಲಿ ಬೇಕು ನನ್ನ ಪುಸ್ತಕ ಅಂಥೇಳಿ ಶುರು ಮಾಡಿದರೆ ಎಷ್ಟು ಕಷ್ಟ ಇತ್ತು ಅದು ಅಂತಂದರೆ ಭಾಳ ಕಷ್ಟ ಆಯಿತು. ಅದು ಕನ್ನಡದ ಒಂದು ಟೆಕ್ಸ್ಟನ್ನು ಬ್ರೈಲ್ಗೆ ತರುವಂಥದ್ದು ಅತ್ಯಂತ ಕಷ್ಟ ಆಯಿತು. ಯಾಕೆ ಕಷ್ಟ ಆಯಿತು ಅಂತ ಹೇಳ್ತೀನಿ. ಆ ಬ್ರೈಲ್ಗೆ ಕನ್ವರ್ಟ್ ಮಾಡುವಂಥ ಸಾಫ್ಟ್ವೇರ್ನ ಮಾಡಿದವರು ಕಲ್ಕತ್ತಾದಲ್ಲಿ, ಅದು ಸೀಡ್ಯಾಕ್ದೆ ಅದು, ಆ ಕಲ್ಕತ್ತಾದವರು. ಅಲ್ಲಿ ಮಾಡಿದಂಥವ್ರಿಗೆ ಕನ್ನಡವೇ ಗೊತ್ತಿಲ್ಲ, ಅವ್ರಿಗೆ ಏನೇನು ಕನ್ನಡ ಗೊತ್ತಿಲ್ಲ, ಕನ್ನಡದ ಮೇಲೆ ಪ್ರೀತಿನೂ ಇಲ್ಲ. ಲಾ ಬದಲು ಲಾ ಬರುತ್ತೆ ಅಂದರೆ ಲಾ ಬದಲು ಲಾ ಬರುತ್ತೆ. ಹೇಳುತ್ತೇನೆ ಅನ್ನೋದು ಏನಂತ ಬರುತ್ತೆ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ, ನಾ ಹೇಳಲ್ಲ. ಬಾಯಿ ಹಾಕ್ತೀರಿ, ಇವರು ಕನ್ನಡ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ರು. ಇಡೀ ನಾರ್ತ್ ಕರ್ನಾಟಕದವರು ನಮ್ಮ ಕರ್ನಾಟಕ ಅನ್ನೋಕ್ಕೂ ಬರೋದಿಲ್ಲ, ಇನ್ಕ್ಲೂಡಿಂಗ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ರಿಪಬ್ಲಿಕ್ ಕೂಡ ಕರ್ನಾಟಕ ಏನೂ ಹೇಳ್ತಾರೆ, ಅರ್ಥನೇ ಆಗಲ್ಲ. ಅವ್ರು ಯಾರು ಕರ್ನಾಟಕನಕ್ಕೆ ಬರಲ್ಲ, ಫಸ್ಟ್ ಹೆಸರೇ ಅಲ್ಲ ಇರಲಿ, ಅದಕ್ಕೆ ಆಕ್ಸೆಪ್ಟ್ ಮಾಡ್ಕೊಳ್ಳೋಣ, ಅವ್ರು ಇರೋದು ಹಾಗೆ ಅಂತ ಅನ್ಕೊಳ್ಳೋಣ. ಬಟ್ ಇಲ್ಲೇನಾಯ್ತು ಅಂದರೆ ನನಗೆ ಅವಾಗ ಗೊತ್ತಾಯ್ತು ಇದೇನಪ್ಪ ಇಷ್ಟು ಕಷ್ಟ ಇದೆ, ಒಂದು ಟೆಕ್ಸ್ಟ್ನ ಬ್ರೈಲಿಗೆ ಕನ್ವರ್ಟ್ ಮಾಡಬೇಕಾಗಿದೆ. ನಾನು ಇಷ್ಟು ಕಷ್ಟಪಡ್ತಿದ್ದೀನಲ್ಲ, ಹಗಲು ರಾತ್ರಿ ಕಷ್ಟಪಟ್ಬಿಟ್ಟೆ ನಾನು ಅವಾಗ. ಆಮೇಲೆ ಏನು ಮಾಡಿದೆ, ಆ ಹೊತ್ತಿನಲ್ಲಿ ನನ್ನ ಗೆಳೆಯ ಶೇಷಾದ್ರಿ ವಾಸು ನನ್ನ ಜೊತೆಯಲ್ಲೇ ಓದ್ದವನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ ಬರಹವನ್ನು ಮಾಡ್ದಂಥವ್ನು, ನಿಮಗೆಲ್ಲರಿಗೆ ಗೊತ್ತೇ ಇರುತ್ತೆ. ಅವನಿಗೆ ಹೇಳಿದೆ ಇಷ್ಟು ಕಷ್ಟ ಇದೆ ಮಾರ್ಯ, ನನಗೆ ಭಾಳ ತಲೆ ಕೆಟ್ಟು ಹೋಗ್ತಾ ಇದೆ, ನನಗೆ ಇದನ್ನ ಹೆಂಗೆ ಮಾಡುವಾಗ ಗೊತ್ತಾಗ್ತಿಲ್ಲ ನನಗೆ. ಅಂದರೆ ಏನದು ಏನು ಮಾಡ್ಬೇಕಂತ ಗೊತ್ತಿದೆಯಾ ನಿಮಗೆ, ಅದು ಎಂಥದ್ದು ಬ್ರೈಲ್ನಲ್ಲಿ ಬರೋದಂದರೆ ಏನು ಮಾಡಬೇಕು ಅಂತ. ನಂಗೆ ಗೊತ್ತಿಲ್ಲ ಕಣ, ನೀನು ಇಂಟರ್ನೆಟ್ನಲ್ಲಿ ಸರ್ಚ್ ಮಾಡು ಅಂದರೆ ಅವನು ಇಂಟರ್ನೆಟ್ನಲ್ಲಿ ಸರ್ಚ್ ಮಾಡಿ 2 ದಿನದಲ್ಲಿ, ಕೇವಲ 2 ದಿನದಲ್ಲಿ ಬರಹದಲ್ಲಿರ್ತಕ್ಕಂಥ ಟೆಕ್ಸ್ಟನ್ನು ಒಂದು ಬಟನ್ ಒತ್ತಿದ್ರೆ ಇಡೀ ಸಂಗತಿ ಬ್ರೈಲ್ನಲ್ಲಿ ಬರುವಂತೆ ಮಾಡಿಕೊಟ್ಬಿಟ್ಟ. ಆ ಪುಸ್ತಕದ ಜೊತೆಯಲ್ಲೇ ನಾನು ಆ ಬ್ರೈಲ್ ಪುಸ್ತಕದ ಜೊತೆಯಲ್ಲಿ ಅದನ್ನು ಕೂಡ ಶೋ ಕೇಸ್ ಮಾಡಿದೆ. ನೀವು ಯಾರಾದರೂ ಬಳಸ್ಕೋಬೋದು ಇದನ್ನು ಅಂತ, ಬರಹ ಇರಲಿ ನುಡಿ ಇರಲಿ ಯಾವುದಾದ್ರೂ ನಾನು ಒಂದು ಬಟನ್ ಕ್ಲಿಕ್ ಮಾಡಿದರೆ ಅದು ಬ್ರೈಲಲ್ಲಿ ಬಂದುಬಿಡುತ್ತೆ ಅಂತ. ಆ ಬ್ಲೈಂಡ್ ಲೋಕಕ್ಕೊಂದು ಕೊಡುಗೆ, ಅದಕ್ಕೆ ಬೇಕಾಗಿದ್ದು 2 ದಿನದ ಕೆಲಸ. ಅಲ್ಲಿ ತನಕ ಯಾರೂ ರೆಕಗ್ನೈಸೇ ಮಾಡಿರಲಿಲ್ಲ ಅದನ್ನು. ಇದಾಯ್ತಾ, ಆ ಸ್ಕೀಯಿಂದ ಬಂತು ಬ್ರೈಲ್ ಬಂದ್ಬಿಡ್ತು, ಇವಾಗ ಏನೂ ಸಮಸ್ಯೆ ಇಲ್ಲ. ಬಟ್ ಆಮೇಲೆ ಏನಾಯ್ತು ಅಂದರೆ ನಾನು ಪುಸ್ತಕ ಪ್ರಕಟ ಮಾಡಿದ ಮೇಲೆ ಗೊತ್ತಾಗ್ತಾ ಹೋಯ್ತು, ಈಗಿನ ಬ್ಲೈಂಡ್ ಹುಡುಗರಿಗೆ ಬ್ರೈಲ್ನಲ್ಲಿ ಆಸಕ್ತಿ ಹೋಗ್ಬಿಟ್ಟಿದೆ, ಕನ್ನಡದ ಬ್ರೈಲ್ನಲ್ಲಿ ಆಸಕ್ತಿ ಯಾಕೆ ಅಂತಂದರೆ ಅದನ್ನ ಇಷ್ಟಿಷ್ಟು ದಪ್ಪ ಪುಸ್ತಕ, ಆ ಪುಸ್ತಕಕ್ಕೆ ಸಿಕ್ಕಾಪಟ್ಟೆ ಹಣ ಕೊಡಬೇಕು, ಆ ಹಣ ಅವ್ರ ಹತ್ರ ಇಲ್ಲ. ಅದು ಇಲ್ಲೇನಾಗಿದೆ, ಡಿಜಿಟಲ್ ಟೆಕ್ನಾಲಜಿ ಏನಾಗ್ಬಿಟ್ಟಿದೆ, ಎಷ್ಟು ಇಂಪ್ರೂವ್ ಆಗಿದೆ ಅಂತಂದರೆ ಆಡಿಯೋ ತುಂಬ ಈಸಿಯಾಗಿ ಹೋಗ್ಬಿಟ್ಟಿದೆ. ಅವರು ಯಾರನ್ನ ಪುಸ್ತಕ ಓದ್ಬಿಟ್ಟು CD ಕೊಟ್ಬಿಟ್ರೆ ಸಾಕು ಸರ್, ನಮಗೆ ಈ ಬ್ರೈಲ್ ಪುಸ್ತಕ ಎಲ್ಲ ಬೇಡ ಅಂತ ಹೇಳೋಕೆ ಶುರು ಮಾಡಿದರು. ಬ್ರೈಲ್ ಪುಸ್ತಕದಲ್ಲಿ ಸಮಸ್ಯೆ ಏನಾಗುತ್ತೆ ಅಂದರೆ ಓದ್ಬೇಕಲ್ಲಕ್ಕೆ ಈ ಬೆರಳಿಂದ ಓದ್ತಾರಲ್ಲ ಅವರು, ಬೆರಳು ಗಣ್ಣರು ಅಂತ ಕರಿತೀನಿ ನಾನು ಅವ್ರನ್ನ ಯಾವಾಗಲೂ. ಸೊ ಬೆರಳಿಂದ ಓದ್ತಾರೆ ಅವರು, ಆ ಬೆರಳಿಂದ ಓದ್ಬೇಕಲ್ಲ ಈ ಸೆನ್ಸೇಷನ್ ಹೋಗ್ಬಿಡುತ್ತೆ ಈ ಬೆರಳಿಗೆ. ಒಂದು 10 ಪುಟ ಓದೋಷ್ಟೊತ್ತಿಗೆ ಅವನು ನಿಲ್ಲಿಸ್ಕೋಬೇಕು, ಒಂದು ತಾಸು ನಿಲ್ಲಿಸ್ಕೋಬೇಕು, ಅವ್ರು ಓದೋಕ್ಕಾಗಲ್ಲ ಅವರಿಗೆ. ಆಮೇಲೆ ಮತ್ತೆ ಓದಲಿಕ್ಕೆ ಅದಕ್ಕೆ ಅವ್ರು ಹೇಳಿ ನಮಗೆ ಬೇಕಾಗಿರೋದು ಆಡಿಯೋ ಅಂತಂದೇಳಿ. ಸೊ ಆಡಿಯೋ ಅಂದರೆ ಒಬ್ಬ ಯಾರೋ ಪುಸ್ತಕವನ್ನು ಓದಿ ಕೊಡ್ಬೋದು, ಅದು ಎಷ್ಟು ಜನ ಪುಸ್ತಕ ಓದ್ತಾರೆ, ಬ್ಲೈಂಡ್ ಶಾಲೆಗೆ ಹೋಗೋದೇ ಇಲ್ಲ ಯಾರು, ಸಹಾಯ ಮಾಡಬೇಕಂತೆಲ್ಲ ಹೇಳ್ತಾರೆ. ಬಟ್ ಹೊಸು ಬರೆಯೋಕ್ಕಾಗ್ತಿಲ್ಲ, ನನಗೆ ಕಣ್ಣು ತುಂಬ ಸಮಸ್ಯೆ ಕೊಡ್ತಾ ಇದೆ, ಕಣ್ಣು ಮುಚ್ಕೊಂಡು ಹೋಗ್ಬಿಡುತ್ತಂತ ಹಿಂಗೆ. ಸೊ ಅದನ್ನು ಹಿಂಗೆ ಓಪನ್ ಮಾಡಿಕೊಂಡು ಏನೋ ಒಂದು ಇದು ಮಾಡಿ ಬರಿತಾ ಇದ್ದೀನಿ ನಾನು ಅಂತಾನೆ. ಸೊ ಯಾರನ್ನ ಕೈಯಲ್ಲಿ ಕೊಡಿ ಬರೀತಾರೆ ಅವರು ಅಂತಂದರೆ, ಸೊ ಯಾರನ್ನ ಇಲ್ಲ, ಹಂಗೆ ಕತೆ ಬರೆಯೋಕ್ಕೆ ಸಾಧ್ಯನೇ ಇಲ್ಲ, ನಾನೇ ಬರೀಬೇಕು ಅದನ್ನು ಅಂತ. ಸೊ ಅಂಥ ಹೊತ್ತಿನಲ್ಲಿ ಏನು ಅನ್ನಿಸ್ತು ನನಗೆ, ಆ ಹೊತ್ತಿನಲ್ಲಿ ಅವ್ರು ಕಾದಂಬರಿ ಬೇರೆ ಬರೀತಾರೆ, ದಿಗಂಬರ ಕಾದಂಬರಿ ಇದಿದೆ, ಅರ್ಧ ಬರೆದಿದ್ದಾರೆ ಅವರು. ಸೊ ಇಂಥ ಹೊತ್ತಿನಲ್ಲಿ ನಮಗೆ ಬೇಕಾಗಿದೆ ಸ್ಪೀಕ್ ಟು ಟೆಕ್ಸ್ಟ್, ಮಾತಾಡಿದರೆ ಅದು ಟೆಕ್ಸ್ಟಾಗಿ ಕನ್ವರ್ಟ್ ಆದರೆ ಆಮೇಲೆ ಉಳಿದವ್ರು ಏನೋ ಒಂದು ಮಾಡ್ಕೊಂಡು ಹೋಗ್ತಾರೆ. ಸೊ ನಾನು ಮಾತಾಡುವುದು ಆಟೋಮೆಟಿಕ್ಕಾಗಿ ಟೆಕ್ಸ್ಟಾಗಿ ಬರಬೇಕು. ಅದು ನನಗೆ, ನಾನು ಸುಮ್ಮನೆ ಕೂತ್ಕೊಂಡು ಸಾಫ್ಟ್ವೇರ್ ಮುಂದೆ ಮಾತಾಡ್ತೀನಿ, ಅದು ಟೆಕ್ಸ್ಟ್ ಹಾಕೋರು. ಇದು ಇಂಗ್ಲೀಷಲ್ಲಿದೆ, ಸಾಕಷ್ಟಿದೆ, ಇದು ನಮ್ಮ ಕನ್ನಡದಲ್ಲಿ ಇನ್ನೂ ಆಗ್ತಾ ಇಲ್ಲ. ಸೊ ಈ ರೀತಿಯ ಅಡ್ವಾನ್ಸ್ಡಾಗಿ ಯೋಚನೆ ಮಾಡಿ ಅದನ್ನು ರೆಕಗ್ನೈಸ್ ಮಾಡಿ, ಏನೇನು ಸಾಧ್ಯತೆಗಳಿವೆ ಅನ್ನೋದು ರೆಕಗ್ನೈಸ್ ಮಾಡಿ, ಅದನ್ನು ಸರ್ಕಾರ ಒಂದು ಉತ್ಸಾಹವನ್ನು ತಗೊಂಡು ಮಾಡಿದರೆ ಮುಂದಿನ ದಿನಗಳಿಗೆ ಅನುಕೂಲ ಆಗುತ್ತೆ. ಅದು ಮಾಡದೇ ಇದ್ದರೆ ನಮಗೂ ಇದೇ ಹಿಂದುಳಿತಾ ಹೋಗ್ತೀವಿ ಅಷ್ಟೇ. ಬರೀ ಯಾವುದು ನಾವು ಎಫರ್ಟ್ ಹಾಕಲ್ಲ ಅದರಲ್ಲಿ ಹಿಂದುಳಿತೀವಲ್ಲ, ಹಾಗೆ ಇಲ್ಲ ಆಗತ್ತಂತೆ. ಸೊ ಸಾಕಷ್ಟು ಇದೆ ಕನ್ನಡದಲ್ಲಿ. ನನಗೆ ಇಂಟರ್ನೆಟ್ನಲ್ಲಿ ಕನ್ನಡ ಇತ್ತೀಚೆಗಂತೂ ತುಂಬ ನೋಡ್ತಾ ಇದ್ದೀನಿ, ದಿನನಿತ್ಯ ನಾನು ಕನ್ನಡದಲ್ಲಿ ಇಮೇಲ್ ಬರ್ತಿದ್ದೀನಿ. ಬಟ್ ಬರಬೇಕಾಗಿದ್ದು ತುಂಬ ಜಾಸ್ತಿ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೊಸದೇಂದವರು ಒಟ್ಟು ಕನ್ನಡ ಇಂಟರ್ನೆಟ್ನಲ್ಲಿ ಕನ್ನಡದ ಸಮಸ್ಯೆಗಳ ಸ್ವರೂಪ ಮುಂದಿಟ್ಟರು. ವಿವೇಕ್ ಅವರು, ನಾನು ಇದರ ಇನ್ನೊಂದು ಆಯಾಮದ ಕಡೆಗೆ ವಿವೇಕ್ ಅವ್ರು ಗಮನ ಸೆಳೆಬೇಕು ಅಂತ ಪ್ರಯತ್ನ ಪಡ್ತೀನಿ. ಇಂಟರ್ನೆಟ್ಟಲ್ಲಿ ತುಂಬ ಕನ್ನಡ ಇದೆ ಅಂತ ಏನು ಹೊಸದೇಂದ್ರ ಅವ್ರು ಹೇಳಿದ್ರು, ಆದರೆ ಇಂಟರ್ನೆಟ್ನಲ್ಲಿ
ಇರುವ ಕನ್ನಡ ಮತ್ತು ಅದನ್ನು ಓದುವ ಕನ್ನಡಿಗರು ಮತ್ತು ಅಲ್ಲಿ ಬರ್ತಾ ಇರುವ ರೆಸ್ಪಾನ್ಸ್ಗಳ ಕ್ವಾಲಿಟಿ ಇದೆಯಲ್ಲ, ಅಂದರೆ ಪ್ರತಿಕ್ರಿಯೆಗಳ ಕ್ವಾಲಿಟಿ ಹೇಗಿದೆ ಅಂತ ಹೇಳಿದ್ರೆ, ಯಾಕಂದರೆ ಅದು ಎಷ್ಟೋ ಸಲ ಕೆಲವು ರೈಟರ್ಗಳ ಬಗ್ಗೆ ನೀವು ಕ್ರಿಟಿಕಲ್ ಆಗಿ ಒಂದು ಮಾತು ಆಡಲಾರ್ದಂಥ ಸ್ಥಿತಿ ಕನ್ನಡದ ಇಂಟರ್ನೆಟ್ ಸ್ಪಿಯರ್ನಲ್ಲಿದೆ. ಸೊ ಇದರ ಬಗ್ಗೆ ವಿವೇಕ್ ಅವ್ರು ರೆಸ್ಪಾಂಡ್ ಮಾಡಬೇಕು ಅಂತ. ಈ ಕ್ವಾಲಿಟಿ ಆಫ್ ರೆಸ್ಪಾನ್ಸ್ ಅಂತ ಹೇಳಿದರು, ಅದಕ್ಕೆ ಬರೋಕ್ಕೆ ಮುಂಚೆ ನಾನು ಒಂದು ಮಾತು ಹೇಳಲಿಕ್ಕೆ ಬಯಸ್ತೀನಿ. ಈಗ ಮೊದಲು ಶ್ಯಾಮು ಮತ್ತು ವಸುಧೇಂದ್ರ ಮಾತಾಡಿದಾಗ ಹೆಚ್ಚು ಅವರ ಮಾತು ಕನ್ನಡ ಸಾಹಿತ್ಯದ ಬಗ್ಗೆ, ಬರವಣಿಗೆಯ ಬಗ್ಗೆ, ಅದು ಇಂಟರ್ನೆಟ್ ಇರೋದ್ರ ಬಗ್ಗೆ ಇತ್ತು. ನಾವು ಅಂತರ್ಜಾಲ ಮತ್ತು ಕನ್ನಡ ಅಂತ ಮಾತಾಡಿದಾಗ ಬಹುಶಃ ಕನ್ನಡದ ವ್ಯಾಪ್ತಿ ಮತ್ತು ಅದು ಇಂಟರ್ನೆಟ್ಟಲ್ಲಿ ಆಗಬೇಕಾದ ಕೆಲಸ ತುಂಬ ಇದೆ ಅಂತ ನನಗೆ ಅನಿಸುತ್ತೆ. ಮತ್ತು ಅದನ್ನು ನೆನೆಸ್ಕೊಂಡ್ರೆ ನನಗೆ ತುಂಬ ನಮ್ಮ ಕನ್ನಡಿಗರ ಅಭಿಮಾನ ಶೂನ್ಯತೆ ಬಗ್ಗೆ, ನಮ್ಮ ಕನ್ನಡದಲ್ಲಿರುವ ದೊಡ್ಡ ದೊಡ್ಡ IT ಕಂಪನಿಗಳ ಅಭಿಮಾನ ಶೂನ್ಯತೆ ಬಗ್ಗೆ, ಅವ್ರು ಏನೂ ಮಾಡದಿರೋ ಬಗ್ಗೆ ಭಾಳ ಬೇಜಾರಾಗುತ್ತೆ. ಯಾಕಂದರೆ ಈಗ ನಮ್ಮ ಬೆಂಗಳೂರು ಕರ್ನಾಟಕ ಇಡೀ ಜಗತ್ತಿನ ಒಂದು IT ಕೇಂದ್ರ ಆಗಿದೆ. ಅದರಲ್ಲಿ ಸಾವಿರಾರು ಜನ ಕನ್ನಡಿಗರಿದ್ದಾರೆ. ನಮ್ಮ ಕರ್ನಾಟಕದವರೇ ಇಂಥ ದೊಡ್ಡ IT ಕಂಪನಿಗಳನ್ನು ಮಾಡಿದ್ದಾರೆ. ಆದರೆ ನನಗೆ ತಿಳಿದವರು ಹಾಗೆ ಯಾರೂ ಇಲ್ಲಿಯವರೆಗೂ ಇಂಟರ್ನೆಟ್ಟಲ್ಲಿ ಕನ್ನಡಕ್ಕಾಗಿ ಏನನ್ನೂ ಮಾಡಿಲ್ಲ. ಅದು ತುಂಬ ಮಾಡಬೇಕಾದ ಕೆಲಸ ಏನಿದೆ ಅಂದರೆ ಬರೀ ಸಾಹಿತ್ಯ ಅಲ್ಲ, ಬರೀ ನಮ್ಮ ಬರವಣಿಗೆ ಅಲ್ಲ, ನಮ್ಮ ಹಳ್ಳಿಯ ಮೂಲೆಗಳಿಗೆ. ಯಾಕಂದರೆ ಇಂಟರ್ನೆಟ್ಟಲ್ಲಿ ಒಂದು ಅದರ ಶಕ್ತಿ ಏನಪ್ಪ ಅಂದರೆ, ನಿಮಗೆ ಓದು ಬರಹ ಬರೀಲಿಕ್ಕೆ ಇಲ್ಲದೇ ಇದ್ದವನು ಕೂಡ ಇಂಟರ್ನೆಟ್ಟನ್ನು ಬಳಸ್ಬೋದು. ಈಗ ತಾನೇ ಇವರು ಅಂಧರು ಅದನ್ನು ಬಳಸೋ ಬಗ್ಗೆ ಮಾತಾಡಿದರು. ನಿಜವಾಗ್ಲೂ ನಾವು ಅದರ ಶಕ್ತಿಯನ್ನು ಅರ್ಥ ಮಾಡ್ಕೊಂಡ್ರೆ ಅದನ್ನು ಹಳ್ಳಿಗಳಿಗೆ, ರೈತರಿಗೆ, ಇಡೀ ಒಂದು ಕನ್ನಡವನ್ನು ಕಟ್ಟಲಿಕ್ಕೆ ಅದರಂಥ ಒಂದು ಶಕ್ತವಾದ ಮಾಧ್ಯಮ ಇಲ್ಲ. ನಾವು 10 ವರ್ಷದಲ್ಲಿ ನಾವು ಸರ್ಕಾರ ಏನೋ ಮಾಡಬೇಕು, ಏನೋ ಇದನ್ನು ಮಾಡಬೇಕು, ಅದೆಲ್ಲ ಅಲ್ಲ. ಇಷ್ಟೊಂದು ಸುಲಭವಾಗಿ, ಇಷ್ಟೊಂದು ಕೈಗೆಟುಕುವಂಥ ಒಂದು ಹಣ್ಣನ್ನು ನಾವು ಅದು ತಿಂದು ಅದನ್ನು ಕೊಳಿಲಿಕ್ಕೆ ಬಿಟ್ಟಿದ್ದೀವಿ ಅಂತ ನನಗೆ ಯಾವಾಗಲೂ ಅನಿಸುತ್ತೆ. ನಾನು ಒಂದು ಅನುಭವನ ಹೇಳ್ತೀನಿ. ನಾನು ಯಾವುದೋ ಕೆಲಸದ ನಿಮಿತ್ತ ನಾನು ಇಸ್ರೇಲಿಗೆ ಹೋದಾಗ ಈ ವಿಂಡೋಸ್ ಒಂದು ಮೈಕ್ರೋಸಾಫ್ಟ್ನವ್ರು ಒಂದು ಸಾಫ್ಟ್ವೇರ್ ಮಾಡ್ತಾರೆ. ಅದು ಹೀಬ್ರೂನಲ್ಲಿ ಇಲ್ಲ ಅಂತ. ಹೀಬ್ರೂ ತುಂಬ ಒಂದು ಚಿಕ್ಕ ಭಾಷೆ, ಇಸ್ರೇಲಲ್ಲಿ ಮಾತ್ರ ಬಳಸುವಂಥ ಭಾಷೆ, ಬಲದಿಂದ ಎಡಕ್ಕೆ ಬರೆಸುವಂಥ ಭಾಷೆ, ಎಲ್ಲ ರೀತಿಯಿಂದಲೂ ಅದು ಕಂಪ್ಯೂಟರ್ ಮಾಡೋದಕ್ಕೆ ಕಷ್ಟ. ಆ ಭಾಷೆ ಇಲ್ಲ ಅಂತ ಅವರು ವಿಂಡೋಸ್ ಮೈಕ್ರೋಸಾಫ್ಟನ್ನು ಇಸ್ರೇಲಿಂದ ಬ್ಯಾನ್ ಮಾಡಿಬಿಟ್ಟಿದ್ರು. ಅದು ಬರೋವರೆಗೂ ನಾವು ಅದನ್ನು ತರಲ್ಲ ಅಂತ. ನಾವು ಅವ್ರ ಜನಸಂಖ್ಯೆ ಬಹುಶಃ 1 ಕೋಟಿ ಇದೆಯೋ ಇನ್ನೂ ಕಡಿಮೆ ಇದೆಯೋ ಗೊತ್ತಿಲ್ಲ ನನಗೆ. ನಾವು 6 ಕೋಟಿ ಜನ ಇದ್ದೀವಿ ಕರ್ನಾಟಕದಲ್ಲಿ. ಇಷ್ಟೊಂದು ಜನ ನಾವು ಕನ್ನಡ ಬಳಸ್ತೀವಿ, ಇಂಟರ್ನೆಟಲ್ಲಿ ಬಳಸ್ತೀವಿ. ನಮ್ಗೆ ಯಾರಿಗೂ BBC ನ್ಯೂಸು ಹಿಂದಿಯಲ್ಲಿ ಬರುತ್ತೆ, ತಮಿಳಲ್ಲಿ ಬರುತ್ತೆ, ತೆಲುಗಲ್ಲಿ ಬರುತ್ತೆ, ಅದು ಕನ್ನಡದಲ್ಲಿ ಬರಬೇಕಂತ ಅನಿಸೋದೇ ಇಲ್ಲ. ಅಂದರೆ ನಾನು BBC ನ್ಯೂಸಲ್ಲಿ ಕನ್ನಡದಲ್ಲಿ ಓದಬೇಕು ಅಂತಲ್ಲ, ಆದರೆ ಇಷ್ಟೊಂದು ಜನ ಇರುವಾಗ, ಇಷ್ಟೊಂದು ಜನ ನಾವು IT ಉದ್ಯಮಿಗಳಿರುವಾಗ, ಇಂಥ ನಮ್ಮ ಒಂದು ಕಾಣಿಕೆಯನ್ನು ನಾವು ವಿಶ್ವಕ್ಕೆ ಕೊಡ್ತಾ ಇರುವಾಗ, ಅದು ಬಹುಶಃ ನಮ್ಮ ಅಭಿಮಾನ ಶೂನ್ಯತೆ ಅಂತ ಅನಿಸುತ್ತೆ. ಅದು ಇರಬೇಕು. ಯಾಕೆ ತಮಿಳಲ್ಲಿ ಮಾತ್ರ ಇರಬೇಕು, ಯಾಕೆ ಮಲಯಾಳದಲ್ಲಿ ಮಾತ್ರ? ಯಾಕಂದರೆ ನಾವು ಇಷ್ಟೊಂದು ಸಂಖ್ಯೆಯಲ್ಲಿ ಅದನ್ನು ಬಳಸ್ತಾ ಇದ್ದೀವಿ. ಇವತ್ತಿನ ಜಗತ್ತಲ್ಲಿ ಈ ನಾವು ಕನ್ಸ್ಯೂಮರಿಸಮ್ ಅಂತ ನಾವು ಅದನ್ನು ಎಷ್ಟೊಂದು ವಿರೋಧಿಸ್ತೀವಿ, ಆದರೆ ಅದೇ ಒಂದು ಅಸ್ತ್ರ ಆಗಿ ಬಳಸ್ಕೋಬೇಕು. ನಾವು ಇಷ್ಟು ಜನ ಇದನ್ನು ಬಳಕೆದಾರರಿದ್ದಾಗ, ಯಾವುದೇ ಜಗತ್ತಿನ ಮೈಕ್ರೋಸಾಫ್ಟ್ ಇರಲಿ, ಯಾವುದೇ ಕಂಪ್ನಿ ಇರಲಿ, ಕನ್ನಡನ ನಾವು ಬಳಸ್ತೀವಿ ಅಂತಂದಾಗ ಅದಕ್ಕೆ ಬಗ್ಗೆ ನಡೆದೇ ಇರಲಿಕ್ಕೆ ಶಕ್ಯನೇ ಇಲ್ಲ. ಯಾಕಂದರೆ ನನಗೆ ಗೊತ್ತಿದೆ ಇದರ ಒಂದು ಕಾಲು ಭಾಗನೂ ಇಲ್ಲ, 10% ಇಲ್ಲದಿರೋ ಜನ ಬೇಕು ಅಂತಂದಾಗ ಅವರ ಭಾಷೆಗಳು ಇಂಟರ್ನೆಟ್ಟಲ್ಲಿ ಬಂದಿವೆ, ಎಲ್ಲದರಲ್ಲೂ ಬಂದಿವೆ. ಕನ್ನಡ ಮಾತ್ರ ಇಲ್ಲ ಅದರಲ್ಲಿ. ಇದು ನನಗೆ ತುಂಬ ನೋಡಿದಾಗೆಲ್ಲ ನನಗೆ ಭಾಳ ಬೇಜಾರಾಗುವಂಥ ಸಂಗತಿ. ಇದು ಬರೇ ಸರ್ಕಾರ ಮಾಡುವಂಥದ್ದಲ್ಲ. ಇದಕ್ಕೆ ನಾವೆಲ್ಲರೂ ಯಾವುದೇ ರೀತಿಯಿಂದ, ಯಾವ ರೀತಿಯಿಂದ ಸಾಧ್ಯವೋ ಆ ರೀತಿಯಿಂದ ನಾವು ಪ್ರಚೋದನೆ ಮಾಡಬೇಕು ಅಂತ ನನಗನ್ಸುತ್ತೆ. ಇಷ್ಟು ಬಿಟ್ಟು ಈಗ ನಾನು ಇವ್ರು ಕೇಳಿದ ಪ್ರಶ್ನೆಗೆ ಬರ್ತೀನಿ. ಸಾರಿ, ನೀವು ಹೇಳಿದ ಮಾತಿಗಿಂತ ಬೇರೆದನ್ನು ಹೇಳಿದೆ, ಬಟ್ ಅದು ಹೇಳಬೇಕಂತ ಅನಿಸ್ತು ನನಗೆ. ಯಾಕಂದರೆ ಅದು ತುಂಬ ಅಗತ್ಯದ ಮಾತು. ನಾವು ಅದನ್ನು ತುಂಬ ಕರ್ನಾಟಕ ಗೌರ್ಮೆಂಟಿನ ಬ್ರಾಡ್ಬ್ಯಾಂಡ್ ಕಮಿಟಿಯಲ್ಲಿ ಇದ್ಕೊಂಡು ಈ ಮಾತು ಹೇಳ್ತೇನೆ. ಪ್ರಾರಂಭದಲ್ಲಿ ನೋಡಿ, ತೇಜಸ್ವಿ ಕಾಲದಲ್ಲಿ ಇದಾಗಿದೆ. ನಾವು ಮೈಕ್ರೋಸಾಫ್ಟ್ ನನ್ನ ಒಂದು ಸ್ಟ್ಯಾಂಡರ್ಡ್ ಮಾಡೋಕ್ಕೆ ನಾವೇ ಒಪ್ಪಲಿಲ್ಲ. ನಮ್ಮಲ್ಲಿ ಅಲ್ಲ, ನಾನು ಸ್ಟ್ಯಾಂಡರ್ಡ್ ಅಂತ ಹೇಳ್ತಾ ಇಲ್ಲ, ಮೈಕ್ರೋಸಾಫ್ಟಿನ ಸ್ಟ್ಯಾಂಡರ್ಡ್ ಒಪ್ಕೋಬೇಕು ಅಂತ ಹೇಳ್ತಾ ಇಲ್ಲ. ನಮ್ಮ ಸ್ಟ್ಯಾಂಡರ್ಡ್ ಮೈಕ್ರೋಸಾಫ್ಟ್ಗೆ ಒಪ್ಕೋಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ಒಂದು ಮಾರುಕಟ್ಟೆಯ ಬೆಂಬಲ ಇದೆಯಲ್ಲ, ಮಾರುಕಟ್ಟೆ ಒಟ್ಟಾಗಿ ನಾವು 6 ಕೋಟಿಯಲ್ಲಿ 1 ಕೋಟಿ ಜನ ಉಪಯೋಗಿಸ್ತೇವೆ ಅನ್ನೋದ್ರ ಮಾರ್ಕೆಟಿನ ಸೈಜನ್ನು ಕಲ್ಪನೆಯೇ ನಮಗಿಲ್ಲ. ಅದು ಏನು ಅಂತ ಅದನ್ನೇ ನಾನು ಹೇಳ್ತಾ ಇರೋದು. ನಾವು ಒಗ್ಗೂಡಿಸಿ ನಮ್ಮ ಶಕ್ತಿಯನ್ನು, ನಮಗೆ ಬೇಕು ಅಂತ ನಮ್ಗೆ ಅನಿಸ್ತಾ ಕೂಡ ಇಲ್ಲ. ನಮ್ಗೆ ಅದರ ಬಗ್ಗೆ ಎಂಥ ಅಭಿಮಾನ ಶೂನ್ಯತೆ ಅಂದರೆ, ಅಲ್ಲಿ ನಮಗೆ ಎಲ್ಲ ಭಾಷೆಗಳು ಕಾಣಿಸ್ತಾ ಇರ್ತವೆ, ಕನ್ನಡ ಇಲ್ಲ ನಮ್ಗೆ ಬೇಕು ಅಂತ ಕೂಡ ನಮ್ಗೆ ಅನಿಸ್ತಾ ಕೂಡ ಇಲ್ಲ. ಅದು ನಾನು ಮಾತಾಡ್ತಾ ಇರೋದು. ಯಾಕಂದರೆ ನಾವು ಇಷ್ಟೊಂದು ಜನ ಉಪಯೋಗಿಸ್ತೇವೆ, ನಮಗಿಲ್ಲ ಅಂದರೆ ನಾವು ಇಂಗ್ಲೀಷಲ್ಲಿ ಬಳಸ್ತೀವಿ, ಇಲ್ಲ ಅಂದರೆ ಏನೋ ಬಳಸ್ತೇವೆ. ಈಗ ಯೂನಿಕೋಡನ್ನು ಸರಿ, ನಾವು ಅದಕ್ಕೆ ಕನ್ನಡಕ್ಕೆ ಬರೋಕ್ಕೆ ಇಷ್ಟು ದಿನ ಆಯಿತು. ಈಗ ವಸ್ತಿಯವರು ಹೇಳಿದ್ರು 2 ದಿವಸದಲ್ಲಿ ಮಾಡಿದ್ರಂತೆ. ಯಾವುದೇ ಒಂದು IT ಕಂಪ್ನಿಗೆ ಅವರ ಎಂಜಿನಿಯರ್ಸನ್ನು ಇದರಲ್ಲಿ ಒಂದು 10 ದಿನ ತೊಡಗಿಸಿದ್ರು ಅವರು ಇದಕ್ಕಿಂತ ಅತ್ಯುತ್ತಮವಾದನ್ನು ಮಾಡಿಕೊಡ್ಲಿಕ್ಕೆ ಶಕ್ಯ ಇತ್ತು. ಆ ರೀತಿಯ ಒಂದು
ಒಂದು ವಿಲ್ ಬೇಕು ಅಂತ ನಾನು ಹೇಳ್ತಾ ಇರೋದು. ಅದಕ್ಕೆ ನಾನು ಅಭಿಮಾನ ಶ್ರೀಮಂತಿ ಅಂತಂದರೆ ಅದು ಖಂಡಿತ ಇದೆ ನಮ್ಮಲ್ಲಿ. ಅದಕ್ಕೆ ನಮಗೆ ಬೇಕು ಅಂತ ನಮ್ಗೆ ಅನ್ನಿಸ್ತಾನೆ ಇಲ್ಲ. ಅದು ನಿಜವಾಗ್ಲೂ ಒಂದು ದುರಂತ ಅದು. ಯಾಕಂದರೆ ಇಷ್ಟೊಂದು ಜನ ಇದ್ದೀವಿ ನಾವು, ಇಷ್ಟೊಂದು ನಮ್ಮ ಕರ್ನಾಟಕದಲ್ಲಿ ಇದೆ, ಆದರೂ ನಮಗದು ಇಲ್ಲ ಅನ್ನೋದು ನನಗೆ ಬೇಜಾರಿನ ವಿಷಯ. ಇರಲಿ, ಈಗ ಇವರು ಕೇಳಿದ ಪ್ರಶ್ನೆಗೆ ಬರ್ತೀನಿ ನಾನು. ಅದರ ಶಕ್ತಿ ಏನಪ್ಪ ಅಂದರೆ ಇಂಟರ್ನೆಟ್ಟಿಂದ ಈಗಾಗಲೇ ಹೇಳ್ದಂಗೆ ಅದು ಯಾರಿಗೆ ಬೇಕಾದರೂ ತಲುಪುವಂಥ ಮಾಧ್ಯಮ, ಯಾರು ಬೇಕಾದರೂ ತಮ್ಮ ಅಭಿವ್ಯಕ್ತಿಯನ್ನು, ತಮ್ಮ ಅನಿಸಿಕೆಗಳನ್ನು ಅಭಿವ್ಯಕ್ತಪಡಿಸಲಿಕ್ಕೆ ಇರುವಂಥ ಒಂದು ಸುಲಭವಾದ ಸರಳವಾದ ಆದರೆ ಅದಕ್ಕಿರುವಂಥ ಒಂದು ಅಪಾಯ ಏನಂದರೆ ಅದರಲ್ಲಿ ಕ್ವಾಲಿಟಿ ಬಗ್ಗೆ ಯಾವ ಕಂಟ್ರೋಲ್ ಇಲ್ಲ, ಯಾರು ಏನು ಬೇಕಾದರೂ ಹೇಳ್ಬೋದು ಅದರಲ್ಲಿ. ಆದ್ದರಿಂದ ಅದನ್ನು ನೀವು ಎರಡು ರೀತಿಯಾಗಿ ನೋಡ್ಕೋಬೋದು. ಒಂದು, ಅದನ್ನು ಈ ರೀತಿಯ ಕೆಲವು ಗುಂಪುಗಳು ಇಂಟರ್ನೆಟ್ಟಲ್ಲಿ ತುಂಬ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇರ್ತವೆ. ಅನೇಕ ಐಟಿಸ್ಟ್ ವಿಂಗ್ ಗುಂಪುಗಳಿದ್ದಾವೆ. ಯಾವ ರೀತಿಯ ನೀವು ಕಮೆಂಟ್ ಹಾಕಿದರೂ ಅದಕ್ಕೊಂದು 100 ಜನ 100 ಕಡೆಯಿಂದ ಮಾಡ್ತಾರೆ ಆ ರೀತಿ. ಆದರೆ ಅದನ್ನು ನಾನು ತಪ್ಪು ಸರಿ ಅಂತ ಹೇಳಿಕ್ಕೆ ಬರೋದಲ್ಲ, ಯಾಕಂದರೆ ಅದು ಇರೋದು ಹಾಗೆ, ಅದು ಬೀದಿಯಲ್ಲಿ ನಿಂತು ಮಾತಾಡ್ದಂಗೆ, ಅದು ಬೀದಿಯಲ್ಲಿ ಯಾರು ಬೇಕಾದರೂ ಬರ್ಬೋದು, ಏನು ಬೇಕಾದರೂ ಹೇಳ್ಬೋದು. ಆದ್ದರಿಂದ ಕ್ವಾಲಿಟಿ ಆಫ್ ರೆಸ್ಪಾನ್ಸ್ ಅಂತ ನೀವು ಕೇಳಿದರೆ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಕನ್ನಡ ಅಂತಲ್ಲ ಯಾವ ಭಾಷೆಯಲ್ಲೂ ಸಾಧ್ಯ ಇಲ್ಲ ಅದು. ಇನ್ನೊಂದು ಬಗ್ಗೆ ಮಾತು ಬಂತು, ಕೆಂಡ ಸಂಪಿಗೆ ಬಗ್ಗೆ ಮಾತು. ರಶೀದ್ ಬಂದಿಲ್ಲ ಇವತ್ತು, ಆದರೆ ಬಹುಶಃ ನಮ್ಮಲ್ಲಿ ಒಂದು ಸಾಹಿತ್ಯ ಪತ್ರಿಕೆ ಮಾಡಬೇಕಾದಂಥ ಒಂದು ಕೆಲಸನ ಕೂಡ ಕೆಂಡ ಸಂಪಿಗೆ ಮಾಡಿದೆ. ಅದು ಒಂದು ಅಂತರ್ಜಾಲ ಪತ್ರಿಕೆ ಆಗಿದ್ದರೂ ಕೂಡ ಅನೇಕ ಹೊಸ ಬರಹಗಾರರನ್ನು ಗುರುತಿಸಿ ಮುನ್ನೆಲೆಗೆ ತಂದಿದೆ. ಆದ್ದರಿಂದ ಆ ಥರದ ಒಂದು ಅಲ್ಲಿಂದ ಶುರು ಮಾಡಿದವರು ಎಷ್ಟೋ ಜನ ಮೇನ್ ಸ್ಟ್ರೀಮ್ಗೆ ಹೋಗಿದ್ದಾರೆ, ಪೇಪರಿಗೆ ಬರೀತಾ ಇದ್ದಾರೆ. ಒಂದು 3-4 ವರ್ಷದಿಂದ ಬರ್ತಾ ಇರುವಂಥ ಒಂದು ಪತ್ರಿಕೆ ಅದು ಒಂದು ಹೊಸ ಸಾಧ್ಯತೆಗಳನ್ನು ತೆರೆಸಿದೆ ಅಂತ ನನಗನ್ಸುತ್ತೆ. ಒಂದು ಪ್ರಶ್ನೆ ಬಂದಿದೆ, ಇದು ನೇರ ಶ್ಯಾಮ್ ಸುಂದರ್ ಅವರಿಗೆ ಇರುವ ಪ್ರಶ್ನೆ. ಕನ್ನಡ ಅನ್ನೋದು ಮೋಸ್ಟ್ ಅನ್ಮಾರ್ಕೆಟಬಲ್ ಲ್ಯಾಂಗ್ವೇಜ್ ಅಂತ ನೀವು ಹೇಳಿದಿರಿ. ಒಂದು ಭಾಷೆ ಸೃಜನಶೀಲತೆಗೆ ಮತ್ತು ಅದರ ಮಾರ್ಕೆಟಬಿಲಿಟಿಗೆ ಸಂಬಂಧ ಇಲ್ಲ. ಒಂದು ಭಾಷೆ ಸೃಜನಶೀಲತೆ ಶಕ್ತಿ ಸಾಮರ್ಥ್ಯದ ಬಗ್ಗೆ, ಆ ಭಾಷೆಯಲ್ಲಿ ರಚನೆಗೊಳ್ಳುವ ಸಾಹಿತ್ಯದ ಬಗ್ಗೆ ಸರಿಯಾಗಿ ತಿಳಿದುಕೊಂಡರೆ ಅದರ ಮಾರುಕಟ್ಟೆ ಬೆಲೆಯ ಬಗ್ಗೆ ತಲೆ ಕೆಡಿಸಿಕೊಳ್ಳೋದನ್ನು ನಿಲ್ಲಿಸ್ಬೋದು ಅಂತಂದರೆ, ಇದು ಈ ಪ್ರಶ್ನೆಯನ್ನು ಕೇಳಿದವರು ಬಸವರಾಜ್ ಅನ್ನೋರು, ಡಾಕ್ಟರ್ ಬಸವರಾಜ್ ಅನ್ನೋರು. ಅಂದರೆ ಇದು ಭಾಷೆಯ ಸೃಜನಶೀಲತೆಯ ಪ್ರಶ್ನೆಯನ್ನಲ್ಲ ಶ್ಯಾಮ್ ಸುಂದರ್ ಅವರು ಮುಂದಿಟ್ಟಿದ್ದು. ಇವತ್ತು ಆನ್ಲೈನ್ನಲ್ಲಿ ಇರುವ ಕನ್ನಡ ಪತ್ರಿಕೆಗಳು ಅಥವಾ ಆನ್ಲೈನ್ ಕನ್ನಡ ಪತ್ರಿಕೆ ಅಥವಾ ಆನ್ಲೈನ್ ಕನ್ನಡ ಪೋರ್ಟಲ್ಗಳಿಗೆ ಒಂದು ದೊಡ್ಡ ಸಮಸ್ಯೆ ಇದೆ. ಏನಂದರೆ ಯಾಹೂ ಅಂತಹ ವೆಬ್ಸೈಟಿಗೆ ಭಾರತ ಸರ್ಕಾರದವರು ಅಡ್ವರ್ಟೈಸ್ಮೆಂಟ್ ಕೊಡುವಾಗ ಒಂದು ಭಾರತೀಯ ಭಾಷೆಯ ಒಂದು ಪೋರ್ಟಲಿಗೆ ಕೊಡೋದಕ್ಕಿಂತ ಭಾಳ ಹೆಚ್ಚು ದುಡ್ಡು ಕೊಡ್ತಾರೆ. ಯಾಕೆಂದರೆ ಅದು ಇಡೀ ಆನ್ಲೈನ್ನ ಒಂದು ಅದರ ಪ್ರಸಾರ ಸಂಖ್ಯೆಯನ್ನು ನಾವಿಲ್ಲಿ ಹೇಗೆ ABC ನಿರ್ಧರಿಸೋದು, ಹಾಗೆ ಆನ್ಲೈನ್ನಲ್ಲಿ ಒಂದು ವೆಬ್ಸೈಟ್ನ ಜನಪ್ರಿಯತೆ ನಿರ್ಧರಿಸೋದು ಕಾಮ್ಸ್ಕೋರನ್ನು ಡಿಸೈಡ್ ಮಾಡುವ ಇಡೀ ವ್ಯವಸ್ಥೆ ಎಷ್ಟು ಏಕಪಕ್ಷೀಯವಾಗಿದೆ ಅಂತ ಹೇಳಿದ್ರೆ, ಇವತ್ತು ಭಾರತ ಸರ್ಕಾರದ ಇನ್ಕಮ್ ಟ್ಯಾಕ್ಸ್ನ ಆನ್ಲೈನ್ ಫೈಲಿಂಗ್ನ ಬಗ್ಗೆ ಯಾಹೂ ಕನ್ನಡದಲ್ಲಿ ಅಥವಾ ಯಾಹೂನ ಯಾವುದೋ ಒಂದು ಸೈಟ್ನಲ್ಲಿ ಬರೋದು ಇಡೀ ಜಗತ್ತಿನಾದ್ಯಂತ ಅವ್ರಿಗಿರೋದ್ರಿಂದ ಅವ್ರ ಕಾಮ್ಸ್ಕೋರ್ ಜಾಸ್ತಿ ಇರ್ಬೋದು. ಆದರೆ ಒಂದು ಪ್ರಾದೇಶಿಕ ಮಾಧ್ಯಮ ಅವ್ರಿಗಿಂತ ಹೆಚ್ಚು ತಲುಪ್ತದೆ. ಸೊ ಆ ಮಾರ್ಕೆಟಬಿಲಿಟಿ ಅನ್ನೋ ಪ್ರಶ್ನೆಯನ್ನು ಈ ದೃಷ್ಟಿಯಲ್ಲಿ ನೋಡ್ಕೊಳ್ಬೇಕು ಅಂತ ಅನಿಸ್ತದೆ. ಯಾಕೆಂತಂದರೆ ಈ ಆನ್ಲೈನ್ ಮೀಡಿಯಮ್ನ ಒಂದು ದೊಡ್ಡ ವಿಷಯ ಏನಪ್ಪ ಅಂತಂದರೆ, ಇದು ಬೇರೆ ಥರ ಅಲ್ಲ. ಇದರಲ್ಲಿ ಕಂಟೆಂಟ್ ಈಸ್ ದ ಕಿಂಗ್. ಅಂದರೆ ನಿಮ್ಗೆ ಹೆಚ್ಚು ಪೇಜ್ ವ್ಯೂಸ್ ಬರಬೇಕು ಅಂದರೆ ನಿಮ್ಮ ಕಂಟೆಂಟ್ ಚೆನ್ನಾಗಿರಬೇಕು, ಅದರ ಮೂಲಕ ನಿಮ್ಮ ಮಾರ್ಕೆಟಿಂಗ್ ವಿಸ್ತಾರಗೊಳ್ತಾ ಹೋಗೋದು ಆಗಿರೋದ್ರಿಂದ. ಆದರೆ ಅದಕ್ಕೆ ಶ್ಯಾಮ್ ಸುಂದರ್ ಕೂಡ ರೆಸ್ಪಾಂಡ್ ಮಾಡ್ತಾರೆ ಅಂತ ಅಂದ್ಕೋತೀನಿ ನನಗೆ. ಅದು ಸೃಜನಶೀಲದ್ದಾಗಿರಲಿ ಅಥವಾ ಇನ್ನೊಂದಾಗಲಿ, ನಾವು ಅದನ್ನು ಮಾರ್ಕೆಟ್ ಮಾಡೋದು ಅಂತಂದರೆ ಅದನ್ನು ಹಂಚೋದು ಅಂತ ಅರ್ಥದಲ್ಲಿ ನಾನು ಭಾವಿಸ್ಕೊಂಡಿದ್ದೀನಿ. ಅಂದರೆ ಅದಕ್ಕೊಂದು ವೆಹಿಕಲ್ ಬೇಕು. ಅದು ಮಾರ್ಕೆಟಲ್ಲಿ ನಾಟ್ ನೆಸೆಸರಿಲಿ ಎ ಮಾಲ್. ಪರ್ಟಿಕ್ಯುಲರ್ಲಿ ಕನ್ನಡ ಇಂಟರ್ನೆಟ್ಟಲ್ಲಿ ಹಬ್ಬಿಸೋದಕ್ಕೆ, ಪಸರಿಸೋದಕ್ಕೆ ಈಗ ಟೆಕ್ನಾಲಜಿ ಸಾಕಷ್ಟು ಇಂಪ್ರೂವ್ ಆಗಿದೆ, ನಿಮಗೆಲ್ಲ ಗೊತ್ತು. ಇನ್ನೊಂದು ಮಾತು, ಡೆಸ್ಕ್ಟಾಪ್ ಪಬ್ಲಿಷಿಂಗ್ ಈಸ್ ಗೋಯಿಂಗ್ ಟು ವ್ಯಾನಿಷ್ ಸೂನ್, ಎವ್ರಿಥಿಂಗ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಆನ್ ಮೊಬೈಲ್. ಇವತ್ತು ಬೆಳಿಗ್ಗೆ ತಿಂಡಿ ತಿನ್ಬೇಕಾದ್ರೆ ಒಂದು ತಮಾಷೆ ಆಯಿತು. ಇಸ್ಮಾಯಿಲು ಪ್ರಜಾವಾಣಿ ಓದ್ತಾಯಿದ್ರು, ಯಾರೋ ಇನ್ನೊಬ್ರು ಬಂದು ಕೇಳಿದ್ರು ಪ್ರಜಾವಾಣಿ ಏನೋ ಅವ್ರಿಗೆ ಕುತೂಹಲ ಓದಬೇಕು ಅಂತ. ಇವರು ಪ್ರಜಾವಾಣಿಯವರು ಇರ್ತಾನೆ, ಸರ್ ನೀವೇ ಮೊದಲು ಓದಿ ಅಂತ ಕೊಟ್ಬಿಟ್ಟು ಮೊಬೈಲ್ ತೆಗೆದು ಅವ್ರ ವೆಬ್ಸೈಟ್ಗೆ ಹೋಗಿ ಅದು ಏನು ಓದಬೇಕಾಯ್ತು ಅದು ಓದ್ಕೊಂಡ್ಬಿಟ್ರು. ಸೊ ಐಪ್ಯಾಡಲ್ಲಿ ಆಗ್ಬೋದು ಅಥವಾ ಬೇರೆ ಎಲ್ಲ ಟೆಕ್ನಾಲಜಿಯಲ್ಲೂ ಕನ್ನಡ ಲಭ್ಯತೆ ಇದೆ. ಮೊದಲು ನೀವೆಲ್ಲ ಮಾಡಬೇಕಾದ್ರು ನನ್ನ ಮಿತ್ರರೆ, ನೆಕ್ಸ್ಟು ಮೊಬೈಲ್ ತೊಗೊಳಕ್ಕಿಂತ ಮುಂಚೆ ಅದರಲ್ಲಿ ಕನ್ನಡ GPRS ಬೇಕು, ಕನ್ನಡ ಇದೆಯಾ ಅಂತ ನೋಡ್ಕೊಳ್ಳಿ, ಓದಿ. ಎರಡನೇದು, ನಾವು ಇಷ್ಟೊತ್ತಂಗ ಮಾತಾಡ್ತಾ ಇದ್ದೀವಲ್ಲ, ನಾವು ಇಂಟರ್ನೆಟ್ಟಲ್ಲಿ ಕನ್ನಡ ಹುಡುಕಿದ್ರೆ ಏನನ್ನ ಹುಡುಕ್ತಾ ಇದ್ದೀವಿ? ಐ ಮೀನ್ ಟು ಸೇ ರಿಸೋರ್ಸಸ್ ಅಂತ. ಅದರೊಳಗೆ ಸಾಕಷ್ಟು ಲಭ್ಯತೆ ಇರಬೇಕು, ಮಾಹಿತಿ ಇರಬೇಕು. ಈಗ ವಿಕಿಪೀಡಿಯಾದಲ್ಲಿ ಸ್ವಲ್ಪ ಮಾಹಿತಿ ಇದೆ, ಕಣಜ ಅಂತ ಒಂದಿತ್ತು, ಅದರಲ್ಲಿ ಸ್ವಲ್ಪ ಮಾಹಿತಿ ಇದೆ. ಆದರೆ ಅಲ್ಲಿ ಏನು, ಈಗ ಬೆಂಗಳೂರಲ್ಲಿ ಏನಾಗುತ್ತೆ ಅಂದರೆ, ನಮ್ಮ ಒಬ್ಬ ಫ್ರೆಂಡ್ ಇದ್ದಾರೆ, ಅವರು ಡೆಲ್ಲಿ ಪಬ್ಲಿಕ್ ಸ್ಕೂಲಲ್ಲಿ ಅವರು ಮಕ್ಕಳು ಓದಿಸ್ತಾರೆ. ಅವರು ಮೇಷ್ಟ್ರು ಹೇಳ್ತಾರಂತೆ, ಕ್ಲಾಸ್ ಟೀಚರು, ಕಿತ್ತೂರಾಣಿ ಚೆನ್ನಮ್ಮನ ಬಗ್ಗೆ ಕನ್ನಡದಲ್ಲಿ ಇಷ್ಟು ಶಬ್ದಗಳಲ್ಲಿ ಲೇಖನ ಬರ್ಕೊಂಬನ್ನಿ ಅಂತ. ರಾತ್ರಿ ಮಗು ಹೇಳುತ್ತೆ ಮನೇಲಿ, ತಂದೆ ತಾಯಿಗೆ ಕಿತ್ತೂರಾಣಿನೂ ಗೊತ್ತಿಲ್ಲ, ಚೆನ್ನಮ್ಮನೂ ಗೊತ್ತಿಲ್ಲ, ಅವ್ರಿಗೇನೋ ಟೆನ್ಷನ್ನು ಅಲ್ಲದೆ. ಅವ್ರೇನು ಮಾಡ್ತಾರೆ, ಮಗು ಹುಡುಕುತ್ತೆ ಇಂಟರ್ನೆಟ್ಟಲ್ಲಿ ಹೋಗಿ, ಗೂಗಲ್ಗೆ ಹೋಗಿ, ಗೂಗಲ್ ಗಾಡ್ ಅಲ್ಲಿ ಹೋಗ್ಬಿಟ್ಟು ಸರ್ಚ್ ಮಾಡೋದು ಕಿತ್ತೂರಾಣಿ ಚೆನ್ನಮ್ಮ ಅಂತ. ಅಲ್ಲಿ ಜಂಕು ಅಥವಾ ಏನೋ ಯಾವುದೇದೋ ಭಾಷೆಯಲ್ಲಿ ಬಂದು ಏನು ಮಾಡುತ್ತೆ, ಕನ್ನಡದಲ್ಲಿ ಕಿತ್ತೂರಾಣಿ ಚೆನ್ನಮ್ಮ ಅಂತ ಹಾಕಿ, ಅವಳು ಮೆಟಾಕಿ ಅಂತಾರೆ ಮೈ ಡಿಯರ್ ಫ್ರೆಂಡ್ಸ್,
ಕಿತ್ತೂರಳ್ಳಿ ಚೆನ್ನಮ್ಮ ಅಂತ ಅಲ್ಲಿ ಬರೆದು ಹಾಕಿದ್ರೆ ಕ್ಲೀನಾಗಿ ಕಿತ್ತೂರಳ್ಳಿ ಚೆನ್ನಮ್ಮ ಇತಿಹಾಸ, ಲೇಖನ, ಯುದ್ಧ ಎಲ್ಲ ಬಂದ್ಬಿಡ್ಬೇಕು ಪಟ 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 ಅಂತ. ಆ ಥರ ನಾವು ಇಂಟರ್ನೆಟ್ಟಲ್ಲಿ ಹೋದರೆ ಏನೋ ಲಭ್ಯತೆ ಇರಬೇಕಲ್ಲ. ಮಿತ್ರರೇ, ನಾನು 2000 ಇಸ್ವಿಲಿ ನಮ್ಮ ವೆಬ್ಸೈಟ್ ಸ್ಟಾರ್ಟ್ ಮಾಡಿದ್ವಿ. ಅವಾಗ ಆರಂಭದಲ್ಲಿ ನನಗೂ ಸ್ವಲ್ಪ ಹುಚ್ಚಿತ್ತು ಕನ್ನಡ ಸಾಹಿತ್ಯದ ಬಗ್ಗೆ, ಈಗ ಇಲ್ಲ. ಅವಾಗ ಏನು ಮಾಡಿದೆ, ಸುಮಾರು ಪ್ರಪಂಚ ಎಲ್ಲ ಸುತ್ತಿದೆ, ಒಳ್ಳೊಳ್ಳೆ ಕನ್ನಡ ಬರೆಯೋರು, ಪ್ರೊಫೆಸರ್ಸು ಎಲ್ಲರೂ ಅವ್ರ ಹತ್ರ ಎಲ್ಲ ಪುಕ್ಕಟೆ ಒಳ್ಳೊಳ್ಳೆ ಲೇಖನಗಳನ್ನ, ಕಾಲಮ್ಗಳನ್ನ ನಮ್ಮ ವೆಬ್ಸೈಟಲ್ಲಿ ಬರೆಸ್ತಾರೆ. ಅಮೇರಿಕಾದವರೇ 6 ಜನ ಕಾಲಮ್ ಬರೀತಾಯಿದ್ರು, ಬೆಂಗಳೂರಿನವರು ಬರೆಸಿ, ವತ್ಸ ಜೋಶಿ, ನಟರಾಜ್, ಸೋ ಮೆನಿ ಪೀಪಲ್ ಎಲ್ಲ ಬರೀತಾಯಿದ್ರು. 3 ಆಯಿತು, 4 ವರ್ಷ ಆಯಿತು. ನಾವು ಈಗ ಹೇಳ್ದಂಗೆ ಪೇಜ್ ಯೂಸ್ ಅಂತಾರೆ, ಟ್ರಾಫಿಕ್ ಡಿಸೈಡ್ಸ್. ಈಗ ಟಿ ವಿನಲ್ಲಿ ನಾವು ಹೇಳ್ತೀವಲ್ಲ TRP ರೇಟಿಂಗ್ ಅಂತ, ಇಂಟರ್ನೆಟ್ಟಲ್ಲೂ ಕೂಡ ಅದು ಪೇಜ್ ಯೂಸ್ ಮೇಲೆ ಡಿಪೆಂಡ್ ಆಗೋದು. ಎಷ್ಟು ಜನ ನಿಮ್ಮ ಫೋಟೋಗಳು ಓದುತ್ತಾರೆ ಅನ್ನೋದ ಮೇಲೆ ನನಗೆ ಸಂಬಳ ಬರೋದು. ಹೀಗೆ ಯಾವಾಗ ಸಾಹಿತ್ಯದ ಬಗ್ಗೆ ನಾನು 4-5 ವರ್ಷ ಮಾಡ್ಕೊಂಡ್ಬಂದೆ, ನನಗೆ ಸಂಬಳಕ್ಕೆ ಸಂಚಕಾರ ಬಂತು. ಆವಾಗ ನಾನು ಗೇರ್ ಚೇಂಜ್ ಮಾಡಿದೆ. ಈ ದೇಶಕ್ಕೆ ಏನು ಬೇಕು ಅಂದರೆ, ಇವತ್ತು ಬೋಪಯ್ಯ ಎಲ್ಲಿದ್ದಾರೆ? ಇಫ್ ಯು ವಾಂಟ್ ಟು ನೋ, ಗೋ ಟು ಮೈ ವೆಬ್ಸೈಟ್ oneindia.in. ಅವ್ರು ಹೇಳುತ್ತೆ ಎಲ್ಲಿದ್ದಾರೆ. ಇಷ್ಟೇ ಸಾಕು ನಾನು ಹೇಳೋದು. ಅಂದರೆ ಈ ವರ್ತಮಾನಕ್ಕೆ ನಾವು ಹೇಳೋದ್ಬಿಟ್ಟು, ವರ್ತಮಾನ ಬರೀ KJ ಬೋಪಯ್ಯ ಅಲ್ಲ, ಪೂನಂ ಪಾಂಡೆ, ಗೊತ್ತಾಯ್ತಲ್ಲ, ನಮ್ಗೆ ಅವರೆಲ್ಲ ಬೇಕು ಸರ್. ಆದರೆ ಒಬ್ಬ ಕನ್ನಡದವನಾಗಿ ನನಗೆ ಇಂಟರ್ನೆಟ್ಟಲ್ಲಿ ಯಶೋಧರ ಚರಿತ್ರೆ ಓದಬೇಕು ಅಂತ ಆಸೆ ಇದೆ ರೀ. ಸಾಧ್ಯವಾದರೆ ಬಡ್ಡಾರಾಧ್ಯನ ಜೊತೆಗಿರಲಿ. ಇದು ಆಸೆ ಅಲ್ಲ, ಅಲ್ಲಿ ತುಂಬೋರು ಯಾರು? ಅಲ್ಲಿ ಹಾಕಿದರೆ ತಾನೇ ಬರೋದು. ಈ ಹಾಕೋ ವ್ಯವಸ್ಥೆ ನಮ್ಮಲ್ಲಿ ಇವರು ಒಂದು ಪಾಯಿಂಟ್ ಎತ್ತಿದ್ರು, ಖಾಸಗಿ ಸಂಸ್ಥೆಗಳು. ಐ ಡೋಂಟ್ ವಾಂಟ್ ಟು ನೇಮ್. ಇಂಟರ್ನೆಟ್ಟಲ್ಲಿ ಇಂಡಿಯಾದಲ್ಲಿ ಕೆಲವು 5-6 ಜನ ಪ್ಲೇಯರ್ಸ್ ಇದ್ದಾರೆ ಅಷ್ಟೇ. ಪೋರ್ಟಲಲ್ಲಿ 5-6 ಜನ ಪ್ಲೇಯರ್ಸು. ಉಳಿದವರೆಲ್ಲ ಅವ್ರ ನ್ಯೂಸ್ ಪೇಪರ್ನ ಸೈಬರ್ ವಾಲಲ್ಲಿ ಪೇಸ್ಟ್ ಮಾಡ್ತಾರೆ. ಅದು ಬಿಟ್ಟರೆ ಪೋರ್ಟಲ್ ಮ್ಯಾನೇಜ್ಮೆಂಟ್ ಕಂಪ್ನೀಸ್ ಭಾಳ ಫ್ಯೂ ಇದೆ. ಅವರೆಲ್ಲ ಅವ್ರು ಯಾರಿಗೂ ಕನ್ನಡ ಬೇಡ. ಇನ್ನೊಂದು ಮಾತಾಡ್ತಾ ಹೇಳ್ತಾಯಿದ್ರು, ಗೂಗಲಲ್ಲಿ ನ್ಯೂಸ್ ಅಂತ ಬರುತ್ತೆ, ತಮಿಳು, ತೆಲುಗು ಎಲ್ಲದು ಗೂಗಲ್ ನ್ಯೂಸ್ ಅಂತ ಹೋದರೆ ಅವ್ರು ಸಿಕ್ಬಿಡುತ್ತೆ, ಕನ್ನಡ ಮಾತ್ರ ಸಿಗೋದೇ ಇಲ್ಲ. ನಾವು ಗೂಗಲಲ್ಲಿ ಲೆಟ್ರ್ ಬರೆದು ಏನೇನೋ ಇಂಟ್ರಾಕ್ಷನ್ಸ್ ಮಾಡಿ ಎಲ್ಲ ಮಾಡಿದ್ವಿ. ಅವ್ರು ಹೇಳಿದ್ರು, ಅರೆ ಯಾರ್, ನೀವು ಕಂಟೆಂಟೇ ಇಲ್ಲ ನಿಮ್ಮಲ್ಲಿ, ಕನ್ನಡದಲ್ಲಿ ಕಂಟೆಂಟೇ ಇಲ್ಲ, ಯಾಕೆ ಜನ ಸರ್ಚ್ ಮಾಡ್ತಾರೆ? ವೈ ಯು ಶುಡ್ ಗಿವ್ ಒಂದು ಗೂಗಲ್ ಅಂತ ಒಂದು ಮೇಧಾವಿ ಇಂಜಿನ್ಗೆ ಕನ್ನಡ ಬೇಡ ಆಗಿದ್ದು ಯಾಕೆ ಅನ್ನೋದು ನಾವು ಅರ್ಥ ಮಾಡಿಕೊಂಡ್ರೆ ಈ ಎಲ್ಲ ಉತ್ತರಗಳಿಗೂ, ಈ ಸಂಶಯಗಳಿಗೂ ಉತ್ತರ ಸಿಗುತ್ತೆ. ನಮ್ಮಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ಅಭಿಮಾನದಿಂದ, ಪ್ರೀತಿಯಿಂದ, ಆಮೇಲೆ ಬ್ಲಾಗ್ ಬಗ್ಗೆ ಹೇಳ್ತಾ ಇದ್ರು ಇವರು, ವಿತ್ ಆಲ್ ರೆಸ್ಪೆಕ್ಟ್ಸ್ ಆ್ಯಂಡ್ ನೀವು ಅಭಿಮಾನದಿಂದ ಹೇಳ್ತಾ ಇದ್ದೀವಿ 10,000 ಬ್ಲಾಗ್ ಅಂತ. ನಾನು ಬ್ಲಾಗ್ನ ಆರಂಭದಿಂದ ನೋಡ್ಕೊಂಡು ಬಂದಿದ್ದೀನಿ. ಅದು ಕೂಡ ಮತ್ತೆ ಇಟ್ ಗೋ ಬ್ಯಾಕ್ಸ್ ಟು ಆಮೋರ್. ತುಂಬ ಶೋಚನೀಯ ಸ್ಥಿತಿಲಿದೆ. ಯಾಕೆಂದರೆ ಆರಂಭದಲ್ಲಿ ಭಾಳ ಜನ ಬರೆಯೋಕ್ಕೆ ಶುರು ಮಾಡಿದ್ರು, ಅವರ ಸರಕುಗಳೆಲ್ಲ ಖಾಲಿ ಆಯಿತು ಕಾಣಿಸುತ್ತೆ, ಪದ್ಯಗಳು ಎಲ್ಲ ಆಗೋಯ್ತು, ಅಲ್ಲಲ್ಲಲ್ಲೇ ಬಿಟ್ಬಿಟ್ರು. ಅಲ್ಲ, ಭಾಳ ಜನ ಬಿಟ್ಟು ಭಾಳ ಜನ ಬಿಟ್ಟಿದ್ದಾರೆ. ಅವರು ಯಾಕೆ ಅಂತಂದರೆ ಎಲ್ಲ ಫೇಸ್ಬುಕ್ಕಿಗೆ ಕನ್ವರ್ಟ್ ಆಗಿಬಿಟ್ರು. ಈ ಫೇಸ್ಬುಕ್ ಮಾಡಿರೋ ಒಂದು ದುರಂತ ಏನಂದರೆ, ಆ ಬ್ಲಾಗಲ್ಲಿ ಬರೆಯೋ ಒಂದು ಹವ್ಯಾಸನ ಅಷ್ಟರ ಮಟ್ಟಿಗೆ ಕಡಿಮೆ ಆಗಿದೆ. ಸಮಯ ತಿಂತೋ ಇಲ್ಲ ಇವರು. ಆ ಬ್ಲಾಗಿಗೆ ನಾವು ಕೊಡಬೇಕಾದ ಸಮಯನ ಫೇಸ್ಬುಕ್ಕು ತಿಂದು ಹಾಕ್ತೋ ಇಲ್ವೋ? ನಾವು ಹೇಗೆ ನೋಡ್ಕೊಳ್ತೀವಿ, ನಾವು ಹೇಗೆ ನೋಡ್ತೀವಿ ಅಂತ ಬದಲಾವಣೆಗಳು ಬರ್ತಾನೆ ಇರುತ್ತೆ. ಬ್ಲಾಗಿಂದ ಫೇಸ್ಬುಕ್ ಬರುತ್ತೆ, ಫೇಸ್ಬುಕ್ಕಿಂದ ಮತ್ತೆ ಬೇರೆ ಏನೋ ಬುಕ್ ಬರ್ಬೋದು ನಾಳೆ ಬೆಳಿಗ್ಗೆ. ಇದನ್ನು ಬಳಸ್ಕೊಳ್ಳುವಂಥ ರೀತಿ ಇದೆಯೋ ಇಲ್ಲ ಕನ್ನಡದಲ್ಲಿ ಅನ್ನೋದಷ್ಟೇ ನಂಗೆ ಮುಖ್ಯ ಆಗುತ್ತೆ ಅಂತ. ಅದನ್ನ ಹೇಗೆ ಬಳಸ್ಕೊಳ್ತೀವಿ ಅನ್ನೋದು ಒಬ್ಬೊಬ್ಬ ವ್ಯಕ್ತಿಗೆ ಸಂಬಂಧಪಡಿಸಿದ್ದು. ಉದಾಹರಣೆಗೆ ಹೇಳ್ತೀನಿ, ನಾನು ಫೇಸ್ಬುಕ್ ತುಂಬ ಬಳಸ್ತೀನಿ, ನಾನು ಸಿಕ್ಕಾಪಟ್ಟೆ ಬಳಸ್ತೀನಿ. ಸೊ ಅದರಲ್ಲಿ ನನಗೇನು ಬೇಕಾಗಿತ್ತು ಅಂದರೆ, ನನ್ನ ಚಂದ ಪುಸ್ತಕಗಳನ್ನ ಇಡೋದಕ್ಕೆ ಒಂದು ವೇರ್ ಹೌಸ್ ಬೇಕಿತ್ತು. ಸೊ ನನಗೆ ವೇರ್ ಹೌಸೇ ಇರಲಿಲ್ಲ. ಸೊ ಕನ್ನಡದಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟೆ ನಾನು ಫೇಸ್ಬುಕ್ನಲ್ಲಿ, ನೋಡಪ್ಪ, ವಾಸಿಸಲು ಯೋಗ್ಯವಾಗದಂತಹ ನೀರು, ಗಾಳಿ, ಬೆಳಕು ಇಲ್ಲದಂತಹ ಒಂದಿಷ್ಟು ಜಾಗ ಬೇಕು ನನಗೆ, ನನ್ನ ಪುಸ್ತಕಗಳಿಡಬೇಕಾಗಿದೆ, ಚಂದ ಪುಸ್ತಕಗಳಿಡಬೇಕಾಗಿದೆ ಅಂತ. ನಂಬಿ ಬಿಟ್ಟರೆ ಬಿಡಿ, 2 ದಿನದಲ್ಲಿ ನನಗೆ ಅತ್ಯಂತ ಕಡಿಮೆ ಬೆಲೆಗೆ ಇದರಲ್ಲಿ ಒಂದು ನಮ್ಮ ಮನೆಯ ಹತ್ತಿರವೇ ಒಂದು ವೇರ್ ಹೌಸ್ ಒಬ್ಬರು ಕನ್ನಡದ ಪ್ರೀತಿಯಿಂದ ನಂಗೆ ಕೊಟ್ಟರು. ಉಪಯೋಗಿಸ್ಕೊಳ್ಳಪ್ಪ, ನೀನು ಚಂದ ಪುಸ್ತಕಗಳನ್ನ ಇಲ್ಲಿ ಇಟ್ಕೊಂಡು ನೀನು ಅಂತ. ನನ್ನ ಪುಸ್ತಕಗಳು, ನನ್ನ ಪುಸ್ತಕ ಪ್ರಕಾಶಕ ನಾನು ಅಂತ. ಅದೇ ರೀತಿ ನಮಗೆ ಕನ್ನಡ ನಾವು ಪಬ್ಲಿಷ್ ಮಾಡ್ತಾ ಇದ್ದೀನಿ, ನಾನು ಕನ್ನಡವನ್ನು ಪಬ್ಲಿಷ್ ಮಾಡ್ತಾ ಇದ್ದೀನಿ ನಾನು ಪುಸ್ತಕಗಳನ್ನು. ನಮಗೆ ಅಡೋಬಿ ಸಾಫ್ಟ್ವೇರ್ ಬೇಕಾಗಿದೆ, ಬಟ್ ಅದು ತುಂಬ ಕಾಸ್ಟ್ಲಿ ಇದೆ. 60,000 70,000 ಇರುವಂಥ ಒಂದು ಸಾಫ್ಟ್ವೇರು. ಯಾರಾದರೂ ನಂಗೆ ಹೆಲ್ಪ್ ಮಾಡ್ತೀರಾ ಅಂತ ಕೇಳಿದರೆ, ಅಡೋಬ್ನಲ್ಲಿ ಇರ್ತಕ್ಕಂಥ ಒಬ್ಬ ಎಂಪ್ಲಾಯಿ ಅವರಿಗೆ ಬರೀ 5,000 ರೂಪಾಯಿ ಕೊಡ್ತಾರಂತೆ ಸಾಫ್ಟ್ವೇರ್. ಅದನ್ನು ಅವನು ಸ್ವಂತ ಖರ್ಚಿನಲ್ಲಿ ಖರೀದಿಸಿ, ನೀನೇನೋ ಕನ್ನಡ ಕೆಲಸ ಮಾಡ್ತಿದ್ದೀಯ, ನೀವು ಉಪಯೋಗಿಸ್ಕೊಳಪ್ಪ ಅಂತ ನನಗೆ ಅದನ್ನು ಫ್ರೀಯಾಗಿ ಕೊಟ್ಟ. ಬಳಸ್ಕೊಳ್ಳುವಂಥದ್ದು ಫೇಸ್ಬುಕ್ಕು, ಬ್ಲಾಗು ಮುಖ್ಯ ಅಲ್ಲ, ಅದನ್ನು ಕನ್ನಡದಲ್ಲಿ ಬಳಸ್ತಾ ಇದ್ದೀವಿ ಅನ್ನೋದಷ್ಟೇ ನಂಗೆ ಮುಖ್ಯ. ನಂಗೆ ಬ್ಲಾಗಲ್ಲಿ ಅದು ಯಾವ ಕ್ವಾಲಿಟಿ ಅನ್ನೋದು ನಂಗೆ ಮುಖ್ಯ ಅಲ್ವೇ ಅಲ್ಲ. ಅವ್ರು ಏನೇ ಬರ್ಕೊಳ್ಳಿ, ಕನ್ನಡದಲ್ಲಿ ಬರಿತಾ ಇದ್ದಾರೆ, ಕನ್ನಡದಲ್ಲಿ ಮಾತಾಡ್ತಿದ್ದಾರೆ, ಕನ್ನಡದಲ್ಲಿ ಇಮೇಲ್ ಕಳಿಸ್ತಿದ್ದಾರೆ, ಕನ್ನಡದಲ್ಲಿ ಫೇಸ್ಬುಕ್ನಲ್ಲಿ ಎಂಥ ಕೆಟ್ಟ ಸಂಗತಿನೇ ಆಗಲಿ ಅದನ್ನು ಬರೀತಾ ಇದ್ದಾರೆ. ಪೂನಂ ಅದು ಹೇಳಿದ್ರು, ಪೂನಂ ಅದು ಯಾವುದು, ಅವು ಎಲ್ಲವೂ ಕೂಡ ಕನ್ನಡದಲ್ಲಿ ಬಂದರೆ ಸಾಕು, ನಂಗೆ ಸಂತೋಷ ಆಗ್ತೀನಿ.
ಸೊ ಅದು ಮುಖ್ಯ ಆಗತ್ತೆ ಅಂತ. ಪೂನಾ ಪಾಂಡ್ಯ ಬಗ್ಗೆ ನಾನು 13 ಲೇಖನಗಳನ್ನ ಬರೆದಿದ್ದೇನೆ. ಅವೆಲ್ಲ ಇಂಟರ್ನೆಟ್ ಲಭ್ಯ ಇದೆ. ಆಮೇಲೆ ನಿನ್ನೆ ಈ ಸಭೆ ನಡೀತಲ್ಲ, ಇದರಲ್ಲಿ ಆಮೂರವರು ವ್ಯಥೆ ಹೊಟ್ಪಟ್ರಲ್ಲ, ಅದನ್ನೂ ಬರೆದಿದ್ದೇನೆ. ಮತ್ತು ನಮ್ಮ ಕಡೆಯವರು ಹನ್ನೂರು ಕೃಷ್ಣಮೂರ್ತಿಯವರು ಬೆಳಗ್ಗೆ ಮಾತಾಡ್ತಾಯಿದ್ರು, ಬ್ಯೂಟಿಫುಲ್ ಆಗಿತ್ತು, ಅದು ಕೇಳೋಕ್ಕೆ ಕರ್ಣಾನಂದವಾಗಿತ್ತು. ನಾವು ಬೆಂಗಳೂರಿಂದ ಧಾರವಾಡಕ್ಕೆ ಬಂದಿದ್ದು ಸಾರ್ಥಕ ಆಯಿತು ಅನಿಸುತ್ತೆ. ಅಬ್ಸಲ್ಯೂಟ್ಲಿ. ನಿನ್ನೆಯಿಂದ ಎಷ್ಟೋ ಕಾರ್ಯಕ್ರಮಗಳಿತ್ತು, ತುಂಬ ಎಂಜಾಯ್ ಮಾಡ್ತಾ ಇದ್ದೆ. ಆದರೆ ಐ ಆಮ್ ಸಾರಿ ಟು ಸೇ, ಯಾರಿಗೂ ಬೇಜಾರು ಮಾಡೋದಿಲ್ಲ, ದಿ ರೆಸಿಪಿ ಆಫ್ ದಿಸ್ ಸಮ್ಮೇಳನ, ಅದು ಹಳೆಗನ್ನಡದ ಅದನ್ನು ಓದುವಿಕೆ ಇದೆಯಲ್ಲ, ಎಂ ಕಲ್ಬುರ್ಗಿ ಅವರು ಧಾರವಾಡದವರು ನಿಮ್ಮ ಕಡೆ ಇರಲಿ, ಹನ್ನೂರು ಕೃಷ್ಣಮೂರ್ತಿ ಮೈಸೂರು ಯೂನಿವರ್ಸಿಟಿ ಅವ್ರು ನಮ್ಮ ಕಡೆಯವರು. ಆದರೆ ಇವರಿಬ್ಬರು ಭಾಳ ಅಸಾಧ್ಯ. ಎಲ್ ಬಸವರಾಜು ಅವರು ಹಳೆಗನ್ನಡದ ಶಬ್ದಕೋಶ ಅಂತ ಎನ್ ಬಸವರಾಜ್ಯ, ಅದನ್ನು ಬಳಸದೇ ನಮಗೆ ಅದು ಕರ್ನಾನಂದವಾಗಿತ್ತು. ಮತ್ತು ಒಬ್ಬ ರಸಿಕನಾಗಿ ಆಸ್ವಾದಿಸ್ತಾ ಇದ್ವಿ. ಡಿಕ್ಷನರಿ ಇಲ್ಲದೆ ಅರ್ಥ ಆಗ್ತಾ ಇತ್ತು ನನಗೆ, ಅದೇ ರಸಿಕನಲ್ಲಿರೋ ಗುಣ. ನಮಗೇನು ಹಳೆಗನ್ನಡ ಗೊತ್ತಿಲ್ಲ. ಕಲಬುರ್ಗಿ ಅವ್ರು ಹೇಳ್ತಾ ಇದ್ದಾರೆ, ಹ್ಯಾಟ್ಸ್ ಆಫ್, ಎಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ, ಪಂಪನ್ನೆಲ್ಲ ಅರ್ಥ ಮಾಡ್ಕೊಳಕ್ಕೆ. ಇವತ್ತು ಸರ್ ನಾವು ಇಂಟರ್ನೆಟ್ಟಲ್ಲಿ ಕನ್ನಡ ಬಗ್ಗೆ ಮಾತಾಡ್ತಾ ಇದ್ವಿ, ಸ್ವಲ್ಪ ಡಿವೇಷನ್ ತೊಗೊತೀನಿ. ನಮ್ಮ ಹಳೆಗನ್ನಡದ ಸಾಹಿತ್ಯ ಎಲ್ಲಿ ಸಿಗುತ್ತೆ ಸರ್? ಯಾವ ಎಲ್ಲ ಪುಸ್ತಕ ಸೋಲ್ಡ್ ಔಟ್. ಖಾಸಗಿ ಪಬ್ಲಿಷರ್ಸು ಯಾರು ಇದನ್ನು ಪಬ್ಲಿಷ್ ಮಾಡಲ್ಲ, ಯಾಕೆಂದರೆ ನೋಬಡಿ ಬೈಸ್. ಅಭಿವೃದ್ಧಿ ಪ್ರಾಧಿಕಾರ ಪುಸ್ತಕ ಅಭಿವೃದ್ಧಿ ಪ್ರಕಾರ ಅದನ್ನು ಪ್ರಿಂಟ್ ಮಾಡಿ ಡಿಸ್ಕೌಂಟಲ್ಲಿ ಕೊಡಬೇಕು. ಡಿಸ್ಕೌಂಟು ವಾಟ್ ಎವರ್ ಇಟ್ ಈಸ್ ಅಲ್ಲ, ಇದೆ ಶಾರ್ಟೇಜ್ ಇದೆ. 2 ಸಂಗತಿ ಹೇಳ್ತೀನಿ. ಕನ್ನಡದಲ್ಲಿ ಕುಮಾರವ್ಯಾಸ ಭಾರತ ಕೇವಲ 800 ರೂಪಾಯಿಗೆ ನಿಮಗೆ ಅದರ ಆನ್ಲೈನ್ ಆವೃತ್ತಿ ಸಿಗುತ್ತೆ. ನಾನು ಇತ್ತೀಚೆಗೆ ಕೊಂಡ್ಕೊಂಡು ಅದು ಕೂಡ ಇದೆ. ಕನ್ನಡ ಮಾಡಿರೋ ಕೆಲಸಕ್ಕೆ ಇಲ್ಲ ಅಂತಲ್ಲ. ಬಟ್ ಏನಾಗುತ್ತೆ ಅಂದರೆ ಒಂದು ಸಂಗತಿ ಹೇಳೋಕ್ಕೆ ಇಷ್ಟಪಡ್ತೀನಿ ಇದಕ್ಕಿದ್ದಾಗಿ, ಕನ್ನಡ ಉಪಯೋಗಿಸೋಕ್ಕೆ ಬಂದರೆ ನಮಗೆ ಧೈರ್ಯ ಬರುತ್ತೆ ಟೆಕ್ನಾಲಜಿ ಬಗ್ಗೆ ಅಂತ. ಅದಕ್ಕೊಂದು ಚಿಕ್ಕ ಉದಾಹರಣೆ ಹೇಳ್ತೀನಿ. ನಮ್ಮ ಅಕ್ಕಂಗೆ ನನಗೆ ಫೋನ್ ಕಾಲ್ ಮಾಡೋಕ್ಕೆ ಭಯ ಯಾವಾಗಲೂ, ಯಾಕಂದ್ರೆ ನಾನು ಯಾವಾಗಲೂ ಮೀಟಿಂಗ್ನಲ್ಲಿ ಇರ್ತೀನೇನೋ, ಏನನ್ನ ಡಿಸ್ಟರ್ಬೆನ್ಸ್ ಆಗುತ್ತೇನೋ ಅಂತ ಒಂದು ಕೆಟ್ಟ ಭಯ ಇತ್ತು ಅವಳಿಗೆ. ಸೊ ಅದಕ್ಕೆ ನಾನು ಹೇಳಿದೆ, SMS ಕಳಿಸು, ನೀನು ಯಾಕೆ ಅಷ್ಟೊಂದು ಯೋಚನೆ ಮಾಡ್ತೀವಿ, SMS ಕಳಿಸು, ನಾನು ತಕ್ಷಣ ನಾನು ಫ್ರೀ ಇಟ್ಟು ನಾನು ಕಾಲ್ ಮಾಡ್ತೀನಿ ನಿಮಗೆ ಅಂತಂದೇಳಿ. ಅವಳು SMS ಮಾತ್ರ ಕಳಿಸ್ತಾನೆ ಇರಲಿಲ್ಲ. ಎಷ್ಟು ಕೇಳಿದ್ರು ಕಳಿಸ್ತಾ ಇರಲಿಲ್ಲ ನನಗೆ. ಸೊ ಅಲ್ಲ ಕಡೆಗೆ ನಂಗೆ ಅನುಮಾನ, SMS ಹೇಳ್ಕೊಟ್ಟಿನಿ ಹಿಂಗೆ ಕಳಿಸು ಅಂತ, ಹಿಂಗೆ ಹೇಳ್ಕೊಟ್ಟಿನಿ, ಯಾಕೆ ಕಳಿಸ್ತೀನಿ ಅಂದರೆ ನಾನು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ತೀನೇನೋ ಅಂತ ಭಯ ಆಗುತ್ತೆ ನನಗೆ. ಅದು ಹಿಂಗೆ ಇನ್ಹರೆಂಟ್. ಇಂಗ್ಲೀಷ್ನಲ್ಲಿ ಕಳಿಸ್ಬೇಕು ಅಂದ್ಕೊಂಡಿದ್ದಾಳೆ ಅವಳು SMS. ನಾ ಹೇಳಿದೆ, ಇಂಗ್ಲೀಷ್ನಲ್ಲಿ ಕಳಿಸ್ಬೇಡ, ನೀ ಅದನ್ನೇ ಕನ್ನಡ ಮಾಡ್ಕೊಂಡು ಕೊಟ್ಟು ಕಳಿಸು ಅಂತಂದರೆ, ಇವಾಗ ನಾನು NANU ಹಾಗೆ ಬರೆದು ಕೊಟ್ಟು ಕಳಿಸ್ತಾಳೆ. ಇದು ಕನ್ನಡ ಆಯಿತು, ಅದು ಓದೋದು ಭಾಳ ಕಷ್ಟ. ಅದೇ ಕನ್ನಡದಲ್ಲೇ ಬರೆಯೋಕ್ಕೆ ಸಾಧ್ಯ ಆಗುತ್ತೆ ಅನ್ನೋದಾಗಿದ್ದರೆ ಎಷ್ಟು ಜನ ಧೈರ್ಯದಿಂದ ಆ ಟೆಕ್ನಾಲಜಿಯನ್ನು ಉಪಯೋಗಿಸ್ತಾರೆ ಅನ್ನೋದು ಯೋಚನೆ ಮಾಡಿ. ಕನ್ನಡ ನಮಗೆ ತಂತ್ರಜ್ಞಾನದಲ್ಲಿ ಬೇಕಾಗಿರೋದು ಅದು ನಮ್ಮ ಧೈರ್ಯವನ್ನು, ಆತ್ಮವಿಶ್ವಾಸವನ್ನು ತುಂಬೋದಕ್ಕೆ. ಆಗ ಹೆಚ್ಚು ಬಳಸ್ತೀವಿ ನಾವು. ಇದನ್ನು ನಾವು ಡಿಮ್ಯಾಂಡ್ ಮಾಡಿ ತೊಗೋಬೇಕಷ್ಟೇ. ಮೊಬೈಲ್ ಫೋನಲ್ಲಿ ಬಂದಿಲ್ಲ ಅಂದರೆ ಡಿಮ್ಯಾಂಡ್ ಮಾಡಬೇಕು. ಅದು ಬರ್ತಾ ಇದೆ, ಇತ್ತೀಚೆಗೆ ಬರ್ತಾ ಇರೋ ಹೊಸ ಮೊಬೈಲ್ ಫೋನ್ಗಳಲ್ಲೆಲ್ಲ ಕನ್ನಡವನ್ನು ಕೊಡ್ತಾ ಇದ್ದಾರೆ, ಯುನಿಕೋಡ್ ಸಪೋರ್ಟ್ ಕೊಡ್ತಾ ಇದ್ದಾರೆ. ನಾವಂತೂ ಕನ್ನಡದಲ್ಲಿ ಸಾಕಷ್ಟು ಇಮೇಲು ಚೆಕ್ ಮಾಡ್ತೀನಿ ನನ್ನ ಮೊಬೈಲ್ನಲ್ಲಿ, ಸೊ ಮಾತಾಡ್ತೀನಿ, ಇದು ಕಳಿಸ್ತೀನಿ ನಾನು, ಅದೆಲ್ಲ ಇದೆ. ಬಟ್ ಅದು ಬೇಕಾಗಿರೋದು ನಮ್ಮ ಧೈರ್ಯ ಮತ್ತು ಆತ್ಮವಿಶ್ವಾಸಕ್ಕೆ. ಕನ್ನಡವು ಇಂಗ್ಲೀಷ್ಗೆ ಯಾವುದ್ರಲ್ಲೂ ಕಮ್ಮಿ ಇಲ್ಲ ಟೆಕ್ನಾಲಜಿ ಬಳಸೋದ್ರಲ್ಲಿ ಅನ್ನುವಂಥ ಧೈರ್ಯ ನಮಗೆ ಬಂದರೆ ನಾವೆಲ್ಲರೂ ಕನ್ನಡವನ್ನು ಹೆಚ್ಚು ಬಳಸ್ತೀವಿ ಅನಿಸುತ್ತೆ ನನಗೆ. ಈ ಧೈರ್ಯಕ್ಕೆ ವಯೋಮಾನ ಇಲ್ಲ. ಅಯ್ಯೋ ಆಯ್ತು ಬಿಡಪ್ಪ, ನನ್ನ ಮಗಳು ಏನೋ ಇಮೇಲ್ ಬಂದಿದೆ ಅಮೇರಿಕಾಯಿಂದ ಬರ್ದಿದ್ದಾಳೆ, ತೆಗೆದು ನೋಡು ಅಂತ ಚಿಕ್ಕ ಮಗಳಿಗೆ ಹೇಳೋದು, ಅವಳು ಡ್ಯಾಡಿ ನಂಗೆ ಟೈಮ್ ಇಲ್ಲ ಅನ್ನೋದು. ಈ ಥರದ್ದೆಲ್ಲ ನಡೀತಾ ಇರುತ್ತೆ ಮನೇಲೆ, ಬೇಕಾಷ್ಟು ನಡೀತಾ ಇರುತ್ತೆ. ಯು ಕ್ಯಾನ್ ಫೀಲ್ ಇಟ್. ಪ್ರತಿಯೊಬ್ಬರು ಇಷ್ಟು ಜನ ಸಾಹಿತಿಗಳಿದ್ದೀರಾ, ನೀವು ಏನೇನು ಪುಸ್ತಕ ಬರೆದಿದ್ದೀರಾ, ಏನೇನು ಅದು ವಿಮರ್ಶೆ ಬಂದಿದೆ, ಅದಕ್ಕೆಲ್ಲ ನೀವೊಂದು ಬ್ಲಾಗ್ ಮಾಡಿಕೊಂಡು ಪ್ರತಿಯೊಬ್ಬರು ಅವರ ಟೆಕ್ಸ್ಟ್ಗಳು, ಆಮೇಲೆ ಅದಕ್ಕೆ ಬಂದಿರತಕ್ಕಂಥ ಕಟುವಾದ ವಿಮರ್ಶೆಗಳು, ಇಂಟ್ರ್ಯಾಕ್ಟಿವ್ಗೆ. ಇಂಟರ್ನೆಟ್ ಈಸ್ ಬೇಸಿಕಲಿ ಎಂಗೇಜ್ಮೆಂಟ್. ಸುಮ್ಮನೆ ನಂದೊಂದು ಹಾಕೊಂಬಿಡೋದಲ್ಲ, ಬರೀ ಒಂದು ವಿಸಿಟಿಂಗ್ ಕಾರ್ಡ್ ಹಾಕೊಂಬಿಡೋದಲ್ಲ. ಈಗ ಧಾರವಾಡ ಸಂಭ್ರಮ ಸಾಹಿತ್ಯ .org ಅಂತ ಒಂದು ಮಾಡಿದ್ದಾರೆ, ನಾನು ನೋಡಿದೆ ಈ ವೆಬ್ಸೈಟಿದ್ದು. ಅದು ಆಫ್ಕೋರ್ಸ್ ಒಂದು ಇಂಟರ್ನೆಟ್ ಪ್ರೆಸೆನ್ಸ್ ಇದೆ, ಇಂಟರ್ನೆಟ್ ವಿಸಿಟಿಂಗ್ ಕಾರ್ಡ್ ಥರ ಇದೆ. ಸೊ ಪ್ರತಿಯೊಬ್ಬ ಲೇಖಕರು ನಿಮ್ಮ ಪುಸ್ತಕಗಳನ್ನ ನೀವೇ ಬ್ಲಾಗಲ್ಲಿ ಹಾಕ್ಕೊಳ್ಳಿ. ಪಿಕಾಸೋ ಹೇಳ್ತಾನೆ, ಇಟ್ ಟೇಕ್ಸ್ ಎ ಲಾಂಗ್ ಟೈಮ್ ಟು ಗ್ರೋ ಯಂಗ್. ಇದು ನನಗಲ್ಲ, ಟೆಕ್ನಾಲಜಿ ನನಗಲ್ಲ ಅಂತ ಅಂದ್ಕೊಳ್ಬೇಡಿ. ಗೋ ಹೆಡ್, ಸಿಂಪಲ್. ಒಳ್ಳೆ ಮೊಬೈಲ್ ತೊಗೊಳ್ಳಿ, ಕನ್ನಡ ಓದಿ, ನೀವು ಇಂಟರ್ನೆಟ್ಟಲ್ಲಿ ಹಾಕಿದರೆ ನಿಮಗೆ ಸಿಗುತ್ತೆ. ಇಲ್ಲಪ್ಪ, ಅದ್ರ ಬಗ್ಗೆ ನನ್ನ ತಕರಾರಿದೆ. ಸೊ ಪುಸ್ತಕ ಮಾರಾಟಗಾರ ನಾನು. ಕಂಡವರೆಲ್ಲ ಪುಸ್ತಕ ವೆಬ್ಸೈಟ್ನಲ್ಲಿ ಹಾಕಿದ್ರೆ ಯಾರು ಕೊಂಡ್ಕೊಳ್ತಾರೆ ಪುಸ್ತಕಗಳನ್ನು? ಅಂಥವೆಲ್ಲ ಮಾಡೋಕ್ಕೆ ಹೋಗಬೇಡಿ. ನೀವು ಏನು DTP ಕಲ್ತ್ಕೊಳ್ಳಿ, DTP ಕಲ್ತ್ಕೊಂಡು ನಿಮ್ಮ ಪಾಡಿಗೆ ನೀವು ಇಟ್ಕೊಳ್ಳಿ. ಗೌರವ ಹಣ ಕೊಟ್ಟು ತೊಗೊಳ್ಬೇಕು ಪುಸ್ತಕಗಳನ್ನು. ಪುಕ್ಕಟ್ಟೆಗೆ ಹಂಚಿ ಗೌರವ ಪ್ರತಿಗಳು ಹಿಂಗೆ ಮನೆಗೆ ಪೋಸ್ಟ್ ಕಾರ್ಡ್ ಹಂಚಂಗಲ್ಲ ಅದು. ಸೊ ಗೌರವ ಬೇಕು, ಅದಕ್ಕಾಗಿ ಒಂದಿಷ್ಟು ಅದನ್ನು ಕಾಯ್ದುಕೊಳ್ಬೇಕು ಅಂತ. ಸೊ ನೀವೆಲ್ಲರೂ DTP ಕಲ್ತ್ಕೊಳ್ಳಿ. ಬಟ್ ವಯಸ್ಸು ಅಂತ ಹೇಳಿದ್ರಲ್ಲ, ವಯಸ್ಸಿಗೆ ಸಂಬಂಧಪಟ್ಟಿದ್ದಲ್ಲ ಇದು.
ಎರಡು ಉದಾಹರಣೆಗಳು ಹೇಳ್ತೀನಿ. ಒಂದು, ಇಲ್ಲೇ HSV ಸರ್ ಇದ್ದಾರೆ. ಒಂದ್ಸಲ HSV ಸರ್, ನೀನು ಕನ್ನಡದಲ್ಲಿ ಇಮೇಲ್ ಕಳಿಸ್ತೀಯಪ್ಪ, ನೀನು ನನಗೆ ಬರಲ್ಲ, ಹೆಂಗೆ ಕಳಿಸ್ಬೇಕು ಹೇಳು ಅಂತಂದು ಹೇಳಿ ನನಗೆ ಒಂದು ಇಮೇಲ್ ಕಳಿಸಿದ್ರು, ಇಂಗ್ಲೀಷ್ನಲ್ಲೇ ಕಳಿಸಿದ್ರು ನನಗೆ ಇಮೇಲ್ನ. ನಾನು ತುಂಬ ಬ್ಯುಸಿ ಇದ್ದೆ, ನಾನು ಸಿಕ್ಕಾಬಟ್ಟೆ ಬ್ಯುಸಿ ಇದ್ದೆ. ನಾನು ಬ್ಯುಸಿ ಇದ್ದರೆ, ಸರ್ ನೋಡಿ ಈ ಲಿಂಕ್ ನೋಡಿ, ಇದರೊಳಗೆ ಡೀಟೇಲ್ಸ್ ಇದೆ ಅಂತ ಒಂದು ಬರಹದಲ್ಲಿ ವಾಸು ಬರೆದಿದ್ದು ಒಂದು ಲಿಂಕನ್ನು ಕೊಟ್ಟು ಕಳಿಸಿದ್ರೆ ಒಂದೇ ತಾಸಿನಲ್ಲಿ ನಂಗೆ ಕನ್ನಡದಲ್ಲಿ ಇಮೇಲ್ ರಿಪ್ಲೈ ಮಾಡಿಬಿಟ್ರು. ಆ ವಯಸ್ಸಲ್ಲಿ ಕಲ್ತ್ಕೊಂಡು ರಿಪ್ಲೈ ಮಾಡಬೇಕು ಅನ್ನುವಂಥ ಒಂದು ಶಕ್ತಿ ಇರುತ್ತಲ್ಲ, ಅದು ಇಂಡಿವಿಜುವಲಿಗೆ ಸಂಬಂಧಪಟ್ಟಿದ್ದು, ವ್ಯಕ್ತಿಗೆ ಸಂಬಂಧಪಟ್ಟಿದ್ದು. ಯು ಆರ್ ಅನಂತಮೂರ್ತಿ ಎಲ್ಲವನ್ನು ಇಮೇಲ್ನಲ್ಲಿ ಕನ್ನಡದಲ್ಲಿ ಕೊಟ್ಟು ಕಳಿಸ್ತಾರೆ ನನಗೆ. ಫಸ್ಟ್ ಕ್ಲಾಸಾಗಿ ಬರೀತಾರೆ ಅವರು, ಕನ್ನಡದಲ್ಲಿ ಬಳಸ್ತಾರೆ ಅವರು ಅಂತ. ಕೆಲವರಿಗೆ ಇನ್ನೂ ಇಮೇಲ್ ಓಪನ್ ಮಾಡೋಕ್ಕೆ ಬರಲ್ಲ, ಕನ್ನಡ ಸಾಹಿತಿಗಳು ಮತ್ತೆ ಇಮೇಲ್ ಓಪನ್ ಮಾಡೋಕ್ಕೂ ಬರಲ್ಲ. ಸೊ ಅದಕ್ಕೆ ಏನಾಗುತ್ತೆ, ಈ ಹಳಬರನ್ನ ಬಿಟ್ಬಿಡೋಣ. ಇಲ್ಲಿ ವಿದ್ಯಾರ್ಥಿಗಳಿದ್ದೀರಾ, ವಿದ್ಯಾರ್ಥಿಗಳು ಡಿಮ್ಯಾಂಡ್ ಮಾಡಿ ನಮಗೆ ಕನ್ನಡ ಬೇಕು, ಕನ್ನಡ ಬೇಸ್ಡ್ ಪ್ರಾಜೆಕ್ಟ್ಸ್ ಮಾಡಿ. ನೀವೇನು ಮಾಡ್ತಿರೋದು, ತಂತ್ರಜ್ಞಾನದಲ್ಲಿ ಕನ್ನಡವನ್ನು ಬಳಸ್ಕೊಳ್ಳುವಂಥ ಪ್ರಾಜೆಕ್ಟ್ಸ್ ಮಾಡಿ. ನೀವು ತೊಗೊಳ್ಳೋ ಮೊಬೈಲ್ನಲ್ಲಿ ಕನ್ನಡ ಇದೆಯೋ ಇಲ್ಲ ಅಂತ ಚೆಕ್ ಮಾಡಿ. ನೀವು ಹಾಕ್ಕೊಳ್ಳೋ ಸಾಫ್ಟ್ವೇರ್ನಲ್ಲಿ ಕನ್ನಡ ಬೇಕು ಅಂತ ಡಿಮ್ಯಾಂಡ್ ಮಾಡಿ. ಎಲ್ಲ ತಂತ್ರಜ್ಞಾನಗಳಲ್ಲಿ ಕನ್ನಡವನ್ನು ಬೇಕೇ ಬೇಕು ಅಂತ ನೀವು ವಿದ್ಯಾರ್ಥಿಗಳು ಪಟ್ಟು ಹಿಡಿದ್ರೆ ಮುಂದಿನ ತಲೆಮಾರಿಗೆ ಮತ್ತಷ್ಟು ಕನ್ನಡ ಸಾಫ್ಟ್ವೇರ್ಗಳು ಬರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕನ್ನಡ ಸಾಫ್ಟ್ವೇರ್ ಮುಂದ್ಪಟ್ಟಂಗೆ ಒಂದು ಮಾತು, ಇದನ್ನು ವಿವೇಕ್ ಅವರು ಹೇಳಿದ್ರು, ಮತ್ತು ಪದೇ 2-3 ಸಾರಿ ಮತ್ತೆ ವಸುಧೇಂದ್ರ ಅವರು ಕೂಡ ಹೇಳಿದ್ರು. ಏನಂದರೆ, ನಮ್ಮಲ್ಲಿ ಈಗ ಕನ್ನಡ ಯುನಿಕೋಡ್ ಒಂದು ಸ್ಟ್ಯಾಂಡರ್ಡ್ ಅನ್ನೋ ಲೆವೆಲ್ಗೆ ಬಂದಿದೆ. ಬಟ್ ಈ ಸ್ಟ್ಯಾಂಡರ್ಡ್ನು ಕೂಡ ನಾವು ಇದೇ ಸ್ಟ್ಯಾಂಡರ್ಡಾ ಅಂತ ಹೇಳೋ ಪ್ರಶ್ನಿಸಬೇಕಾದ ಅಗತ್ಯವೂ ಕೂಡ ಇದೆ. ಯಾಕೆಂತ ಹೇಳಿದ್ರೆ, ನಾವು ಒಂದು ಇವಾಗ ಯೂನಿಕೋಡ್ ನಮಗೆ ಯಾವುದೇ ಫಾಂಟ್ ಸಪೋರ್ಟ್ ಇಲ್ಲದೆ ಬರ್ತಿದೆ ಅಂದ ತಕ್ಷಣ ನಾವು ಅದನ್ನು ಹಾಗೆ ಒಪ್ಕೊಳ್ಳೋದ್ರ ಬಗ್ಗೆ ಕೂಡ ನನಗೆ ಕೆಲವು ಸಂಶಯಗಳಿದ್ದಾವೆ. ಯಾಕೆಂತ ಹೇಳಿದ್ರೆ, ಈ ಟೆಕ್ನಾಲಜಿ ಇಟ್ಸೆಲ್ಫ್ ತುಂಬ ನಾನ್ ಲೀನಿಯರ್. ಅಂದರೆ ಅದರ ನಾನ್ ಲೀನಿಯಾರಿಟಿಯನ್ನು ಕಿತ್ತಾಕೊಂಡೆ ಈ ಟೆಕ್ನಾಲಜಿ ಮುಂದಕ್ಕೆ ಹೋಗ್ತಿರೋದು ಒಂಥರ ಭಯ ಹುಟ್ಟಿಸೋ ವಿಷಯ. ಅದು ಈ ವ್ಯಾಪ್ತಿಯಿಂದ ಹೊರಗಿರೋದು ಅಂತ ಹೇಳ್ತೀನಿ. ಏನಂದರೆ, ಯೂನಿಕೋಡ್ನಲ್ಲಿ ನಮಗೂ ಒಂದಷ್ಟು ಸಮಸ್ಯೆಗಳಿದ್ದಾವೆ, ಕನ್ನಡಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು. ಆ ಸಮಸ್ಯೆಗಳೇನಂತಂದರೆ, ಈಗ ಏನು ಒಂದು ಸ್ವರಾಕ್ಷರಕ್ಕೆ ಒಂದು ವ್ಯಂಜನದ ಒತ್ತು ಕೊಡಬೇಕಾದ ಸಂದರ್ಭ ಬಂದುಬಿಡ್ಬೋದು. ಅಂದರೆ ಒಂದು ಆ್ಯಂಕರ್ ಅಂತ ಬರೆಯೋಷ್ಟೊತ್ತಿಗೆ ನಾನು ಆ ಅನ್ನುವ ಒಂದು ದೀರ್ಘ ಹಾಗೆ ಒಂದು ಯಾವತ್ತು ಕೊಡಬೇಕಾದ್ರೆ ಅದನ್ನು ಯುನಿಕೋಡ್ ಇತ್ತೀಚಿನ ತನಕ ನಿಷೇಧಿಸಿತ್ತು. ಈಗ ಅದಕ್ಕೊಂದು ಅವಕಾಶ ಮಾಡಿಕೊಟ್ಟಿದೆ. ಆದರೆ ಅದೇ ಥರದ ಇನ್ನಷ್ಟು ಸಮಸ್ಯೆಗಳಿದೆ. ಕನ್ನಡ ಯೂನಿಕೋಡ್ನಲ್ಲಿ ಬರೀದ್ರೆ ಕನ್ನಡವನ್ನು ಮಾತ್ರ ಬರೀತಿರೋದಿಲ್ಲ. ಅಂದರೆ ಇಡೀ ಯೂನಿಕೋಡ್ನ ಆರ್ಕಿಟೆಕ್ಚರ್ ಹೆಂಗಿದೆ ಅಂತ ಹೇಳಿದ್ರೆ, ಅದು ಕನ್ನಡ ಭಾಷೆಯನ್ನು ಮಾತ್ರ ಗಮನದಲ್ಲಿ ಇಟ್ಕೊಂಡು ಆಗಿದೆ. ಅಂದರೆ ಕೊಂಕಣಿಯನ್ನು ಕನ್ನಡ ಸ್ಕ್ರಿಪ್ಟಲ್ಲಿ ಬರೀತಾರೆ, ಬ್ಯಾರಿ ಭಾಷೆಯನ್ನು ಕನ್ನಡ ಸ್ಕ್ರಿಪ್ಟಲ್ಲಿ ಬರೀತಾರೆ, ತುಳುವನ್ನು ಬೇರೆ ಆ ಸ್ಕ್ರಿಪ್ಟಲ್ಲಿ ಕನ್ನಡ ಸ್ಕ್ರಿಪ್ಟಲ್ಲಿ ಬರೀತಾರೆ. ಅದಕ್ಕೆ ಬೇಕಾದ ಅವಕಾಶಗಳನ್ನು ಸೇರಿಸ್ಕೊಳ್ಬೇಕು. ಆದರೆ ಯೂನಿಕೋಡ್ ಕನ್ಸೋರ್ಷಿಯಮ್ನಲ್ಲಿ ಅಥವಾ ಯೂನಿಕೋಡ್ ಸ್ಟ್ಯಾಂಡರ್ಡಲ್ಲಿ ಅದಕ್ಕೆಲ್ಲ ಅವಕಾಶಗಳಿದ್ರು, ಅದನ್ನು ಯಾರಾದರೂ ಒಬ್ಬರು ರೆಪ್ರೆಸೆಂಟ್ ಮಾಡಬೇಕು ಮತ್ತು ಇವು ಕೂಡ ಕನ್ನಡದ ಭಾಗ ಅಂತ ಅಂದ್ಕೊಳ್ಳೋ ಹಾಗೆ ಅದನ್ನು ಮಾಡಬೇಕು. ಮತ್ತು ಇನ್ನೊಂದು ವಾದ ಈ ಸಂದರ್ಭದಲ್ಲಿ ಯಾವಾಗಲೂ ಏನು ನಡೆಯುತ್ತೆ ಅಂದರೆ, ನಮ್ಮಲ್ಲಿ ಕೆಲವು ಅಕ್ಷರಗಳನ್ನ ನಾವು ಬಿಟ್ಬಿಡಬೇಕು ಅಂತ. ಈ ಬಿಟ್ಬಿಡಬೇಕು ಅನ್ನೋದು ಭಾಷೆ ಅದರ ಬೆಳವಣಿಗೆಯಲ್ಲಿ ಅದು ಯಾವಾಗಲೂ ಬಿಟ್ಬಿಡ್ಬೋದು, ಅಥವಾ ನಾವು ಅಕ್ಷರಗಳನ್ನು ಬಳಸ್ತಾ ಇರ್ಬೋದು. ಆದರೆ ಒಂದ್ಸಲ ಟೆಕ್ನಾಲಜಿಗೆ ಸ್ಟ್ಯಾಂಡರ್ಡ್ಸಿಗೆ ಬಂದರೆ ನಾವು ಏನೇನಾದರೂ ಬಿಟ್ಬಿಡುವ ಮೊದಲು, ಬಿಟ್ಬಿಡಬೇಕು ಅಂತ ವಾದಿಸೋ ಮೊದಲು ಕೆಲವು ವಿಷಯಗಳನ್ನ ಆಲೋಚನೆ ಮಾಡಬೇಕಂದ್ರೆ, ನಮ್ಮಲ್ಲಿ ಒಂದಷ್ಟು ಲೆಗಸಿ ಟೆಕ್ಸ್ಟ್ ಇದೆ ಈಗ ಆಲ್ರೆಡಿ ಇರುವ, ಅಥವಾ ಪಂಬನ್ ಕಾವ್ಯ ಇರ್ಬೋದು, ರನ್ನನ್ ಕಾವ್ಯ ಇರ್ಬೋದು, ಯಾವುದೇ ಇದನ್ನೆಲ್ಲವನ್ನು ನಾವು ಕಂಪ್ಯೂಟರ್ಗೆ ಹಾಕೋಷ್ಟೊತ್ತಿಗೆ ನನಗೆ ರಳಕೊಳಶಳಗಳಿಲ್ದೋದ್ರೆ ಏನು ಮಾಡಬೇಕು, ಅಥವಾ ರೂಲ್ ಇಲ್ಲದ್ರೆ ಏನು ಮಾಡಬೇಕು ಅಂತ ಈ ಪ್ರಶ್ನೆಗಳಿದೆ. ಅಂದರೆ ನಮ್ಮಲ್ಲಿ ಪ್ರತಿ ಸಾರಿಯೂ ಟೆಕ್ನಾಲಜಿಗೆ ಸಂಬಂಧಪಟ್ಟಂಗೆ, ಮಾಡರ್ನೈಸೇಷನ್ಗೆ ಸಂಬಂಧಪಟ್ಟಂಗೆ ಮಾತ್ರ ಏನೋ ಒಂದಷ್ಟು ಬಿಡೋದ್ರ ಬಗ್ಗೆ ನಾವು ವಾದ ಮಾಡ್ತೀವಿ. ಆದರೆ ಈ ತಂತ್ರಜ್ಞಾನ ಯಾವುದನ್ನು ಬಿಡದೇ ತಾನು ಬೆಳ್ಕೊಂಡು ಹೋಗ್ಲಿಕ್ಕೆ ಅದಕ್ಕೆ ಸಾಧ್ಯತೆ ಇದೆ. ಮತ್ತೊಂದು, ವಿಜಯಶಂಕರ್ ಅವರು ಭಾಳ ಇಂಪಾರ್ಟೆಂಟ್ ಆದ ಒಂದು ಪ್ರಶ್ನೆ ಎತ್ತಿದ್ದಾರೆ. ತಂತ್ರಜ್ಞಾನದ ಬದಲಾವಣೆ ಭಾಷೆಯ ಉಪಯೋಗದ ಕ್ರಮ ಮತ್ತು ರಚನೆಯನ್ನು ಬದಲಾಯಿಸ್ತದೆ ಅಂತ. ಅಂದರೆ ಇದು ಬಹಳ ಮಟ್ಟಿಗೆ ನಿಜ. ಯಾಕಂದರೆ ನಮ್ಗೆ ನಾವಲ್ ಅಥವಾ ಸಣ್ಣ ಕಥೆ ಅಂತ ಹೇಳೋದೇ ನಮ್ಗೆ ಪ್ರಿಂಟಿನ ಜೊತೆಗೆ ಬಂದದ್ದು. ಅದೇ ರೀತಿಯಾಗಿ ಈಗ ಏನಾಗಿದೆ ಅನ್ನೋದಕ್ಕೆ, ಯಾಕಂದರೆ ಇಲ್ಲಿ ಇಬ್ಬರು ಕ್ರಿಯೇಟಿವ್ ರೈಟರ್ಸ್ ನಮ್ಮ ಜೊತೆ ಇದ್ದಾರೆ, ಅವರಿಬ್ಬರು ಕೂಡ ಇಂಟರ್ನೆಟ್ ಸಂವಹನದ ಬಳಕೆಯ ಮೇಲೆ ಯಾವ ರೀತಿ ಪರಿಣಾಮ ಮಾಡಿದೆ ಅನ್ನೋದ್ರ ಬಗ್ಗೆ ಏನು ಹೇಳ್ತಾರೆ ಅನ್ನೋ ಕುತೂಹಲ ನನಗೂ ಇದೆ. ಬಹುಶಃ ವಿವೇಕ್ ಅವರು ಆನ್ಸರ್ ಮಾಡ್ತಾರೆ ಅನ್ಕೋತೀನಿ. ಇದು ಬಹುಶಃ ಇಂಟರ್ನೆಟ್ಗಿಂತ ಹೆಚ್ಚಾಗಿ ಒಂದು ತಂತ್ರಜ್ಞಾನ ಅಥವಾ ಕಂಪ್ಯೂಟರಲ್ಲಿ ಕನ್ನಡ ಬಳಸೋ ಬಗ್ಗೆ ಹೆಚ್ಚಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಯಾಕಂದರೆ ಒಂದು ಸೃಜನಶೀಲ ಲೇಖಕ ಅದನ್ನು ಹೆಂಗೆ ಬಳಸ್ತಾನೆ ಅನ್ನೋದ್ರ ಬಗ್ಗೆ ನನಗಂತೂ ಅದರಿಂದ ತುಂಬ ಪ್ರಯೋಜನ ಆಗಿದೆ. ಯಾಕಂದರೆ ಅದನ್ನು ಕನ್ನಡದಲ್ಲಿ ತುಂಬ ವರ್ಷದಿಂದ ನಾನು ಬಳಸ್ತಾ ಇದ್ದೇನೆ, ಅದೇನು ಇದಲ್ಲ. ಆದರೆ ಒಟ್ಟು ಒಂದು ಬರವಣಿಗೆಯ ಪ್ರಕ್ರಿಯೆನೇ ಇದರಿಂದ ಬದಲಾಗ್ತಾ ಇದೆ ಅಂತ ನಂಗೆ ಅನಿಸುತ್ತೆ. ಯಾಕಂದರೆ ಒಂದು ಪೇಪರ್ ಮೇಲೆ ನಾವು ಕೈಯಿಂದ ಬರೆಯೋದಕ್ಕೂ ಕಂಪ್ಯೂಟರ್ ಮೇಲೆ ಬರೆಯೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಅದನ್ನು ಹಿಂದೆ ಮುಂದೆ ಮಾಡೋದು, ಅದನ್ನು ಬೇರೆ ಕಡೆ ಮಾಡೋದು, ಅದರ ಬೇರೆ 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 ರೀತಿಯ ಆವೃತ್ತಿಗಳನ್ನು ನೋಡೋದು. ಅದರಿಂದ ಒಟ್ಟು ಒಂದು ಸೃಜನ ಕ್ರಿಯೆ ಬಗ್ಗೆ ಆ ರೀತಿಯ ಒಂದು ಯೋಚನೆಯ ಕ್ರಮವೇ ಈ ಟೆಕ್ನಾಲಜಿಯಿಂದ ಅದನ್ನು ಉಪಯೋಗಿಸೋದ್ರಿಂದ ಬದಲಾಗುತ್ತೆ ಅಂತ ನನಗೆ ತುಂಬ ಅನಿಸುತ್ತೆ. ಅದು ನನ್ನ ನೇರವಾದ ಅನುಭವ ಕೂಡ. ಇನ್ನು ಅಂತರ್ಜಾಲದಲ್ಲಿ ಈ ಕನ್ನಡದ ಬಗ್ಗೆ ಒಂದು ಸ್ವಲ್ಪ ನಾವು ನಾನು ಮೊದಲೇ ಒಂದು ಸಲ ಹೇಳ್ದಂಗೆ ಇನ್ನು ನಾವು ದೂರ ಹೋಗಬೇಕು, ಹೆಚ್ಚು ಆಳ ಹೋಗ್ಬೇಕಂತ ಅನಿಸುತ್ತೆ. ಅಂದರೆ ಒಬ್ಬ ರೈತನಿಗೆ ತಾನು ಯಾವ ಬೆಳೆ ಬೆಳೀಬೇಕು ಅನ್ನೋದು ಕೂಡ ಗೊತ್ತಾಗೋಂಗಿರಬೇಕು. ಒಬ್ಬ ಯಾವ ಮೂಲೆಯಲ್ಲಿ ಕೂತರೂ ತನ್ನ ಬ್ಯಾಂಕಿನ ವ್ಯವಹಾರಗಳನ್ನು ಮಾಡೋಂಗಿರಬೇಕು. ಆ ರೀತಿಯ ಎಲ್ಲವೂ ಈ ಕನ್ನಡದಲ್ಲಿ ಆಗಬೇಕು ಅಂತ ನಾವು ಕೇಳಬೇಕು, ಡಿಮಾಂಡ್ ಮಾಡಬೇಕು.
ಬರೀ ಇದು ಸಾಹಿತ್ಯ ಓದುಗ ಇದಕ್ಕೆ ಮಾತ್ರ ಸೀಮಿತ ಅಲ್ಲ ಅಂತ ನಾನು ತುಂಬ ಅದನ್ನು ಒತ್ತಿ ಹೇಳ್ತಾ ಇದ್ದೇನೆ. ಯಾಕಂದರೆ ಇಂಟರ್ನೆಟ್ಟಿನ ಇವತ್ತಿನ ಅದರ ರೀಚ್ ಏನಿದೆ, ಅದರ ಒಂದು ಬಾಹುಗಳು ಎಲ್ಲ ಕಡೆಗೂ ಆಗಿದ್ದಾವೆ. ಅದರ ಪ್ರಯೋಜನವನ್ನು ಎಲ್ಲ ರೀತಿಯ ಜನ ಯಾವುದೇ ಖರ್ಚಿಲ್ಲದೆ ಪಡ್ಕೊಳ್ತಾ ಇದ್ದಾರೆ. ನಾವು ಅದನ್ನು ಮಾಡಬೇಕಂದ್ರೆ ನಮ್ಮ ಕನ್ನಡ ಬೇರೆ 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 ರೀತಿಗಳಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅದು ಆಗಬೇಕು. ಅದನ್ನು ನಾವು ಒಟ್ಟಾಗಿ ಅದನ್ನು ಡಿಮ್ಯಾಂಡ್ ಮಾಡಬೇಕು. ಯಾಕಂದರೆ ನಾನು ಮೊದಲು ಹೇಳಿದಂಗೆ ಅದೊಂದು ಈ ಕನ್ಸ್ಯೂಮರಿಸ್ಟ್ ಜಗತ್ತಿನಲ್ಲಿ ಒಟ್ಟಾಗಿ ಎಷ್ಟು ಜನ ಅದನ್ನು ಉಪಯೋಗಿಸ್ತಾರೆ ಅನ್ನೋದೇ ಒಂದು ಶಕ್ತಿ. ಆ ಶಕ್ತಿ ನಾವು ಉಪಯೋಗಿಸ್ಕೊಂಡು ಕನ್ನಡವನ್ನು ಮತ್ತೆ ಅದರ ಮೂಲೆಗಳಿಗೂ ಅದನ್ನು ವಿಸ್ತರಿಸುವಂಗೆ ಉಪಯೋಗಿಸೋಂಗೆ ಮಾಡಬೇಕಂತ ಅನಿಸುತ್ತೆ. ಅಂದರೆ ನಾನು ಈ ಒಂದು ಪಾಯಿಂಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕೆಲವೊಂದು ಇದಿದೆ, ಅನುಮಾನಗಳು ವ್ಯಕ್ತಪಡಿಸ್ತಾರೆ ಕೆಲವರು. ಕೈಯಲ್ಲಿ ಬರಿಬೇಕಾಲಕ್ಕೆ ಬರೆದಷ್ಟು ಚೆಂದ ನಾನು DTP ಮಾಡೋಕ್ಕಲ್ಲ, ನಂಗೆ ಯೋಚನೆ ಮಾಡೋಕ್ಕಾಗಲ್ಲ, ನನಗೆ ಕತೆ ಹಂಗೆ ಬರೆಯೋದಕ್ಕಾಗಲ್ಲ ಅನ್ನುವಂತಹ ಒಂದು ಅನುಮಾನಗಳನ್ನು ಕೆಲವು ಲೇಖಕರು ವ್ಯಕ್ತಪಡಿಸೋದು ನೋಡಿದ್ದೀನಿ. ಇದು ಕೇವಲ ಅಭ್ಯಾಸದ ಕೊರತೆ ಅಷ್ಟೇ. ಇದು ಅಂದರೆ ಪ್ರಾಕ್ಟೀಸ್ ಅಂತ ಏನು ಹೇಳ್ತೀವಲ್ಲ, ಆ ಪ್ರಾಕ್ಟೀಸಿನ ಕೊರತೆ ಆಗಿರೋದು. ನಾನು ನನ್ನ ಮೊದಲ ಕಥೆಯಿಂದಲೂ ಇವತ್ತಿನ ತನಕನೂ ನಾನು ಕಂಪ್ಯೂಟರಲ್ಲೇ ಬರ್ತಿರೋದು ಕಥೆನ. ಸೊ ನಾನು 96ಇಂದ ಬರಿತಿದ್ದೀನಿ, ಆವಾಗಲಿಂದ ಇವತ್ತಿನ ತನಕ ನಾನು ಕಂಪ್ಯೂಟರಲ್ಲೇ ಬರ್ತಿದ್ದೀನಿ. ನಾನು ಕೈಯಿಂದ ಬರೆದಿಲ್ಲ. ಕುಮಾರವ್ಯಾಸನ ಈ ಟಕ್ಕರಂ ಮಳಪದೆ ಅಂತ ಹೇಳ್ತಾರೆ, ನಾವು ಪೆನ್ ತೊಡದೆ ಅಂತ ನಾನು ಹೇಳಬೇಕಾದ್ರೆ ಲೇಖನಿಯನ್ನು ತೊಡದೆ ಕತೆ ಬರೆದವನು ನಾನು ಅಂತ. ಸೊ ಅದು ಇದು ಮಾಡಿದ್ದೀನಿ. ಆದರೆ ಏನಂದರೆ ಆ ಅಭ್ಯಾಸವನ್ನು ನಿಮಗೆ ಬಂದುಬಿಡ್ತು ಅಂತಂದರೆ, ಆ ಸರಾಗತೆ ಬಂತು ಅಂದರೆ ಯೋಚನೆ ಮಾಡೋದು ಮತ್ತು ನಾವು ಟೈಪ್ ಮಾಡೋದು ಎರಡೂ ಬಂದುಬಿಡುತ್ತೆ ಆಟೋಮೆಟಿಕ್ಕಾಗಿ. ಸೊ ಇದು ಒಂದು 2 ತಿಂಗಳಿನ ಶ್ರಮ ಅಷ್ಟೇ. ಅದಕ್ಕೆ ಹಿಂಜರಿದೆ ಕಲ್ತ್ಕೊಳ್ಳಿ ಅಂತ. ಕಲ್ತ್ಕೊಂಡ್ರೆ ತುಂಬ ಉಪಯೋಗಗಳಿದೆ, ಸಿಕ್ಕಾಬಡೆ ಉಪಯೋಗ ಇದೆ. ನೀವು ಒಮ್ಮೆ DTPಯಲ್ಲಿ ನೀವು ಕತೆ ಬರೆಯೋದಕ್ಕೆ ಶುರು ಮಾಡಿಕೊಂಡ್ರೆ ಭಾಳಷ್ಟು ಉಪಯೋಗಗಳಿದೆ ನಿಮಗೆ. ಆ ಉಪಯೋಗದ ವಿವರಗಳು ಇಲ್ಲಿ ಬೇಡ ಅಂತ ಅನ್ಸುತ್ತೆ. ಸೊ ಅದರಿಂದ ಅದನ್ನು ಕಲಿಯೋ ಒಂದು ಅವಶ್ಯಕತೆ ಅದು. ಆ ಕಲಿಯೋದಕ್ಕೆ ಪ್ರೀತಿ ಬೇಕು. ಫಸ್ಟ್ ಟೆಕ್ನಾಲಜಿನ ಪ್ರೀತಿಸೋದು ಕಲ್ತ್ಕೊಳ್ಳಿ, ಅದನ್ನು ದ್ವೇಷಿಸೋದು ಮಾತ್ರ ಬೇಡ. ಪೂರಕವಾಗಿ ಹೇಳ್ತೀನಿ, ಕಳೆದ ವಾರ IAMAI ಅಂತ ಒಂದು ಸಂಸ್ಥೆ ಇದೆ, ಅದರ ಬಗ್ಗೆ ಸ್ವಲ್ಪ ಸೂಕ್ಷ್ಮವಾಗಿ ಕಾಮ್ಸ್ಕೋರ್ ಅಂತ ಹೇಳ್ತಾ ಇದ್ರು. IAMA ಅಂದರೆ ಇಂಟರ್ನೆಟ್ ಆ್ಯಂಡ್ ಮೊಬೈಲ್ ಅಸೋಸಿಯೇಷನ್ ಆಫ್ ಇಂಡಿಯಾ ಅಂತ ಅಂದ್ಕೊಳ್ಳಿ. ಅವರು ಒಟ್ಟಾರೆ ಭಾರತದಲ್ಲಿ ಇಂಟರ್ನೆಟ್ಟಲ್ಲಿ ಚಟುವಟಿಕೆಗಳು ಹೇಗೆ ನಡೀತವೆ, ಜನ ಏನು ಓದ್ತಾ ಇದ್ದಾರೆ, ಮಾರ್ಕೆಟ್ ಹೇಗಿದೆ, ಪ್ರತಿಯೊಂದನ್ನು ಸ್ಟಡಿ ಮಾಡ್ತಾರೆ, ಲೇಯರ್ ಬೈ ಲೇಯರ್. ಕಳೆದ ವಾರ ಬಂದಿರೋ ರಿಪೋರ್ಟ್ ಪ್ರಕಾರ ಭಾರತದಲ್ಲಿ ಭಾರತೀಯ ಭಾಷೆಗಳನ್ನ ಇಂಟರ್ನೆಟ್ಟಲ್ಲಿ ಓದುವವರ ಸಂಖ್ಯೆ 45 ಮಿಲಿಯನ್. ಅಂದರೆ 4.5 ಕೋಟಿ ಜನ ಓದ್ತಾರೆ. ಅದರಲ್ಲಿ ತಮಿಳು ಇದೆ, ತೆಲುಗು ಇದೆ, ಜಾಸ್ತಿ ತಮಿಳಿದೆ, ಆಮೇಲೆ ತೆಲುಗಿದೆ, ಆಮೇಲೆ ಹಿಂದಿ, ಕನ್ನಡ ಎಕ್ಸೆಟ್ರಾ. ಕನ್ನಡದ ಒಟ್ಟು ಕನ್ಸ್ಯೂಮರ್ ನಮ್ಮ ಪರ್ಸೆಂಟೇಜು ಇಡೀ ಇಂಡಿಯಾದಲ್ಲಿ ಹೋಲಿಸಿದರೆ 6%. ಈ 6%ಅಲ್ಲಿ ನಾನು ಅಂದ್ಕೊಂಡಿದ್ದೀನಿ, ವಿಶ್ವಾಸ ಇದೆ, ಇಸ್ಮಾಯಿಲು, ನಾನು, ವಸುಧೇಂದ್ರ ಮತ್ತು ಶಾನ್ಬಾಬ್ 4 ಜನ ಉಪಯೋಗಿಸ್ತೀವಿ. ನಿಮ್ಮಲ್ಲಿ ಯಾರ್ಯಾರು ಉಪಯೋಗಿಸ್ತೀರಾ ಇಂಟರ್ನೆಟ್ಟಲ್ಲಿ ಕನ್ನಡ, ಅವರೆಲ್ಲ ದಯವಿಟ್ಟು ಕೈ ಎತ್ತಿ. ಥ್ಯಾಂಕ್ ಯು. ಅಂದರೆ ನಾವು ಇಂಟರ್ನೆಟ್ಟಲ್ಲಿ ಕನ್ನಡ ಬಳಸ್ತಾ ಇಲ್ಲ ಅನ್ನೋದಕ್ಕೆ ನಮ್ಮ ಗಿರಿಡಿ ಗೋವಿಂದರಾಜರ ಈ ಸಭೆಯೇ ಸಾಕ್ಷಿ ಆಯಿತು. ಮತ್ತು ಎಲ್ಲ ಕಡೆ ತಲುಪಬೇಕು, ಬೇಡಿಕೆಗಳಿರುತ್ತೆ. ಈಗ ನಮ್ಮ ತೆಂಗಿನ ಮರಕ್ಕೆ ಇರೋ ಒಂದು ಕಾಯಿಲೆ ಬಂದಿದೆ, ಅದಕ್ಕೆ ಔಷಧಿ ಹಾಕಬೇಕು, ಇದಿಲ್ಲ, ಡಾಕ್ಟ್ರ್ ಇಲ್ಲ. ನಮ್ಮಲ್ಲಿ ಪೆಟ್ಟು ನಾಯಿ ಸಾಕಿರ್ತೀವಿ, ಅದು ವಾಂತಿ ಮಾಡ್ಕೋತಾ ಇದೆ, ವೆಟರ್ನರಿ ಡಾಕ್ಟ್ರು ಸಿಗ್ತಾ ಇಲ್ಲ. ಇಂಥವೆಲ್ಲ ಬಂದಾಗ ಇಮ್ಮಿಡಿಯೇಟಾಗಿ ಇಂಟರ್ನೆಟ್ಟಲ್ಲಿ ಚೆಕ್ ಮಾಡ್ಕೋತೀವಿ ನಾವೆಲ್ಲ. ಈ ಥರದ್ದು ಎಲ್ಲ ಸಿಗಬೇಕು ಅಂತ, ರೈತರಿಗೂ ಸಿಗಬೇಕು ಅಂತ ಹೇಳ್ತಾಯಿದ್ರು. ಆದರೆ ಮಿತ್ರರೇ, ಕನ್ನಡ ಪತ್ರಿಕೋದ್ಯಮಗಳೆಲ್ಲ ನೀವು ಓದ್ಕೊಂಡು ಬಂದಿದ್ದೀರಾ, ಒಂದು 5-6 ಪತ್ರಿಕೆಗಳು, 8-10 ಪತ್ರಿಕೆಗಳಿದೆ. ಅಲ್ಲೆಲ್ಲ ರೈತರಿಗೆ ಸಲಹೆ ಅಂತ ಒಂದು ಕಾಲಂ ಬರ್ತಾಯಿತ್ತು. ಕೆಲವರು ನಮ್ಮಂಥವ್ರಿಗೆ ಜ್ಞಾಪಕ ಇರುತ್ತೆ, ಬದುಕಿನ ಬೆನ್ನೆಲುಬು ಬೇಸಾಯ ಅಂತ ಬರ್ತಾಯಿತ್ತು. ಅದ್ರ ಜಾಗದಲ್ಲಿ TV ಲಿಸ್ಟಿಂಗ್ಸ್ ಇದೆ. ಹಾಗಾಗಿ ನಿಮಗೆ ಪತ್ರಿಕೆಗಳಲ್ಲಿ ಅವೆಲ್ಲ ರೈತರಿಗೆ ಸಿಗದೇ ಇಲ್ಲದೋರೋದ್ರಿಂದ ಇಂಟರ್ನೆಟ್ಟಲ್ಲಿ ನೀವು ಹುಡುಕಿ ಸಿಗುತ್ತೆ. ಸಿಗುವಂಥ ಮಾಹಿತಿನ ನಮ್ಮ ಅಗ್ರಿಕಲ್ಚರ್ ಯೂನಿವರ್ಸಿಟೀಸು ಮತ್ತು ಈ ಥರ ಸಂಸ್ಥೆಗಳು, ಆ ಸಂಸ್ಥೆಗಳೇ ಮಾಡಬೇಕು. ಈಗ ಬೇಕಾದಷ್ಟು, ಈಗ ನಮ್ಮ ಕರ್ನಾಟಕದ ಬಿಡಿ ಸರ್ಕಾರದ ಬಗ್ಗೆ ನಾವು ಬೈತಾ ಕೂತ್ಕೋಬೇಕಾಗುತ್ತೆ, ಬೈಯಲ್ಲ. 34 ಏನೋ ಇದೆ ಅವ್ರದ್ದು, ಇದು ಬೆಲ್ಲದೂರಿದ್ದಾರೆ, ಬೈಯೋಂಗಿಲ್ಲ. 34 ಅವರು ಡಿಪಾರ್ಟ್ಮೆಂಟ್ ಹೆಂಗೆ ವರ್ಕ್ ಮಾಡತ್ತಪ್ಪ, ಅಲ್ಲಿ ಹೇಗೆ ವರ್ಕ್ ಮಾಡಿ, ಐ ಡೋಂಟ್ ನೋ ಆನೆಸ್ಟ್ಲಿ. BBMP ಹೌ ಇಟ್ ವರ್ಕ್ಸ್ ಐ ಡೋಂಟ್ ನೋ. ಐ ವಾಂಟ್ ಟು ಗೋ ಟು ಇಂಟರ್ನೆಟ್ ಆ್ಯಂಡ್ ಚೆಕ್. ನನ್ನ ಆಸ್ತಿ ತೆರಿಗೆ 20% ಜಾಸ್ತಿ ಅಂತ ಹೇಳ್ತಾ ಇದ್ದಾರೆ, ಟ್ರೂ ಆರ್ ಫಾಲ್ಸ್? ಸೊ ಆಲ್ ದೋಸ್ ಥಿಂಗ್ಸ್ ಐ ವಾಂಟ್ ಟು ಚೆಕ್ ಇನ್ ಇಂಟರ್ನೆಟ್. ಅದು ಕನ್ನಡದಲ್ಲಿ ಸಿಕ್ಕರೆ ಎಷ್ಟು ಸವಿಯಾಗಿರುತ್ತೆ, ಬೆಲ್ಲದ ಥರ ಇರುತ್ತೆ. ಅದನ್ನು ಆ ಥರ ಯೋಚನೆ ಮಾಡೋರು ಎಲೆಕ್ಟ್ ಆಗಿ ಬರಲಿ ಅಂತ ಹೇಳಿ ನಾನು ಮೈಕನ್ನ ನಿಮಗೆ ಕೊಡ್ತೀನಿ. ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಕನ್ನಡದಲ್ಲಿ ಅಂದರೆ ಒಂದು SMS ಜನಪದ ನಮ್ಮ ಮಧ್ಯೆ ಇದೆ. ಅಂದರೆ ಅದು ಮೊಬೈಲ್ ಫೋನಲ್ಲಿ ಸಂಪೂರ್ಣವಾಗಿ ಕನ್ನಡ ಬರ್ತಾಯಿದ್ರು, ನಮ್ಮಲ್ಲಿ ಕನ್ನಡದ ಕಂಗ್ಲೀಷ್ನಲ್ಲಿ ಅಥವಾ ಇಂಗ್ಲೀಷ್ ಸ್ಕ್ರಿಪ್ಟ್ನಲ್ಲಿ ಕನ್ನಡವನ್ನು ಬರೆಯೋ ಒಂದು SMS ಜನಪದ ನಮ್ಮಲ್ಲಿದೆ. ಯಾಕಂದರೆ ಈ ಜೋಕ್ಗಳನ್ನು ಮತ್ತು ಈ ಹೇಳಿಕೆಗಳನ್ನು, ಈ ರೀತಿ ತಮಾಷೆಗಳನ್ನು ಇದನ್ನು ಕ್ರಿಯೇಟ್ ಮಾಡೋರು ಯಾರು ಅಂತಲೇ ನಮ್ಗೆ ಗೊತ್ತಿಲ್ಲ. ಆದರೆ ಬಹಳ ವ್ಯಾಪಕ ಸಂಖ್ಯೆಯಲ್ಲಿ, ಅಂದರೆ ಮೊಬೈಲ್ ಅಂತ ಹೇಳೋದು ಕೂಡ ಬಹಳ ಇಂಪಾರ್ಟೆಂಟ್ ಆದ ಮತ್ತೊಂದು ಪ್ಲಾಟ್ಫಾರ್ಮ್. ಕರ್ನಾಟಕದ ಅಂಕಿ ಸಂಖ್ಯೆಯನ್ನು ತಗೊಂಡ್ರೆ ಪ್ರತಿ 1,000 ಮಂದಿಗೆ 535 ಮೊಬೈಲ್ ಫೋನ್ ಇರುವ ರಾಜ್ಯ ನಮ್ಮದು.
ಅಂದರೆ ಇದು ಬಹುಶಃ ಈ ರೀಚನ್ನು ನಾವು ಯಾವುದೇ ರೀತಿ ಯಾವ ಮಾಧ್ಯಮದಲ್ಲೂ ತಲುಪಲಿಕ್ಕಾಗುವಷ್ಟು ದೊಡ್ಡ ರೀಚು ಇವತ್ತು ಮೊಬೈಲ್ ಫೋನಿಗಿದೆ. ಅಂದರೆ ಅಲ್ಲಿ ಅಂದರೆ ಆಗಲೇ ವಿಜಯಶಂಕರ್ ಅವರು ಎತ್ತಿದ ಪ್ರಶ್ನೆಗೆ ಪೂರಕವಾಗಿ ಇದು ವಿಷಯ ಅಂದರೆ ಆ ಪ್ಲಾಟ್ಫಾರ್ಮ್ನ ನಾವು ಒಂಥರ ಬಳಸ್ಕೊಳ್ತಿದ್ದೀವಿ. ಆದರೆ ಏನಾಗಿದೆ ಅಂತಂದರೆ ಇಂಥ ವೇದಿಕೆಗಳಲ್ಲಿ ನಾವು ಚರ್ಚೆ ಮಾಡಲಿಕ್ಕೆ ಶುರು ಮಾಡಿದಾಗ ಏನಾಗಿದೆ ಅಂತಂದರೆ ಇವು ಯಾವನ್ನೂ ನಾವು ಪರಿಗಣಿಸ್ತಿಲ್ಲ. ಇವತ್ತಿಗೂ ಯಾವುದಾದ್ರೂ ಒಂದು ಯೂನಿವರ್ಸಿಟಿಯ ಯಾರಾದರೂ MPhil ಸ್ಟೂಡೆಂಟು ಕನ್ನಡದ ಬ್ಲಾಗ್ಗಳ ಬಗ್ಗೆ ಒಂದು MPhil ಮಾಡಿದ್ದಾರೆ ಅಂತಂದರೆ ಕೊನೆಗೆ ನಾವು ಅದು ಇಲ್ಲ ಅಂತವೇ ಹೇಳಬೇಕಾಗುತ್ತೆ. ಯಾಕಂದರೆ ಒಂದು ರೀತಿಯಲ್ಲಿ ಕನ್ನಡದ ಬೌದ್ಧಿಕ ಲೋಕಕ್ಕೆ ಈ ರೀತಿಯ ಯಾವುದು ತಂತ್ರಜ್ಞಾನದ ಪ್ಲಾಟ್ಫಾರ್ಮನ್ನು ಇಟ್ಕೊಂಡು ಮಾಡ್ತಾ ಇರೋ ಯಾವುದು ಕೂಡ, ಅಥವಾ SMS ಬರ್ತಿರೋ SMS ಜಾನಪದ, ಅಥವಾ ಇಮೇಲ್ನಲ್ಲಿ ಫಾರ್ವರ್ಡ್ ಆಗುವ ಜೋಕುಗಳ, ಅಥವಾ ಫೇಸ್ಬುಕ್ನಲ್ಲಿ ಬರ್ತಿರುವ ಮೇಲಿನ ಮೇಲೆ ಚಿತ್ರಗಳಾಗಿ ಮತ್ತೊಂದಾಗಿ ಬರ್ತಿರುವ ಜೋಕ್ಗಳು, ಮತ್ತೊಂದೊಂದು ಬೇರೆ ಬೇರೆ ರೀತಿಯ ಅಭಿವ್ಯಕ್ತಿಗಳನ್ನು ಗಂಭೀರವಾಗಿ ಪರಿಗಣಿಸಿ ಅದನ್ನೊಂದು ಚರ್ಚೆ ಮಾಡಬೇಕು. ಅಥವಾ ಅದನ್ನು ನಮ್ಮ ಜಾನಪದದ ಪರಿಭಾಷೆಯ ಒಳಗಡೆ, ಅಥವಾ ನಮ್ಮ ಆಂಥ್ರೋಪಾಲಜಿಯ ಪರಿಭಾಷೆ ಒಳಗೆ, ಅಥವಾ ನಮ್ಮ ಕನ್ನಡ ಸಾಹಿತ್ಯದ ಚರ್ಚೆಯ ಒಳಗಡೆ, ಅಥವಾ ಕನ್ನಡದ ಚರ್ಚೆಯ ಒಳಗಡೆ ತಗೊಳ್ಬೇಕು ಅಂತ ಹೇಳೋ ಒಂದು ಇದೇ ಇಲ್ಲದಿರೋದ್ರಿಂದ ಇವತ್ತು ನಾವು ಈ ಪ್ಲಾಟ್ಫಾರ್ಮ್ನಲ್ಲಿ ಮತ್ತೆ ನಾವು ಅದರ ನಮ್ಮ ಅಭಿವ್ಯಕ್ತಿಯ ಸಾಧ್ಯತೆಗಳಿಗಿಂತ ಹೆಚ್ಚಾಗಿ ಅದರ ಟೆಕ್ನಿಕಲ್ ಎಲಿಮೆಂಟ್ಸ್ ಮೇಲೆ, ಅದರ ಮೇಲಿನ ಮೇಲೆ ಚರ್ಚೆ ಮಾಡಬೇಕಾದ ಸ್ಥಿತಿ ಬಂದಿದೆ. ಬಹುಶಃ ಇದಕ್ಕೆ ನಾವು ಒಂಥರ ಬೌದ್ಧಿಕ ಕರ್ನಾಟಕ ಅಂತ ಏನು ಕರಿತೀವಿ, ಇಂಟೆಲೆಕ್ಚುಯಲ್ ಕರ್ನಾಟಕ ಏನಿದೆ ಅದು ಇದರ ಬಗ್ಗೆ ಒಂದಿಷ್ಟು ಸೆನ್ಸಿಟಿವ್ ಆಗಿಲ್ಲ. ಯಾಕಂದರೆ ಸರ್ಕಾರ ಹೆಂಗೆ ಸೆನ್ಸಿಟಿವ್ ಆಗಿಲ್ವೋ ಅದು ಕೂಡ ಇದ್ರ ಬಗ್ಗೆ ಸೆನ್ಸಿಟಿವ್ ಆಗಿಲ್ಲ ಅಂತ ಭಾಳ ಬೇಸರದಿಂದವೇ ಹೇಳಬೇಕಾಗ್ತದೆ. ಇದಕ್ಕೆ ಪೂರಕವಾಗಿ ಇರ್ಬೋದು ಅಂತ ಅಂದ್ಕೊಂಡು ಎರಡು ಮಾತಾಡ್ತೇನೆ. ನಾನು ಸುಮಾರು ಕನ್ನಡ ಸಮ್ಮೇಳನಗಳನ್ನ ಅಟೆಂಡ್ ಮಾಡಿದ್ದೇನೆ, ನೀವು ಮಾಡಿರ್ತೀರಾ, ನನಗಿಂತ ದೊಡ್ಡವರು ಭಾಳ ಇದ್ದೀರಾ ಅಲ್ಲಿ. ಫಸ್ಟು ನಾನು ಕನ್ನಡ ಸಾಹಿತ್ಯ ಸಮ್ಮೇಳನ, ಅಖಿಲ ಭಾರತ ಸಮ್ಮೇಳನ ಸಿರಿಸಿನಲ್ಲಿ ಅಟೆಂಡ್ ಮಾಡಿದ್ದೆ. ಗುರು ರಾಮಸಾಂಗಾರ್ ಅದರ ಅಧ್ಯಕ್ಷರಾಗಿದ್ದರು. ಆನಂತರ ಮೊನ್ನೆ ಬೆಂಗಳೂರಲ್ಲಿ ನಡೀತು, ಹೋದ ವರ್ಷ ಬೆಳಗಾಮಲ್ಲಿ ನಡೀತು, ಮೂಡುಬಿದಿರೆಯಲ್ಲಿ ನಡೀತು, ಅಮೇರಿಕಾದಲ್ಲಿ ಅಕ್ಕ ಸಮ್ಮೇಳನಗಳು ನಡೆಯುತ್ತೆ, ಸಿಂಗಪೂರು, ಗಲ್ಫು ಎಲ್ಲ ಕಡೆ ನಾನು ಟ್ರಾವೆಲ್ ಮಾಡಿದ್ದೀನಿ. ಅಲ್ಲೆಲ್ಲ ಹೋದಾಗ ಅಲ್ಲಿ ಸಾಹಿತ್ಯಕ್ಕೆ ಆಸಕ್ತಿ ಇರೋದಿಲ್ಲ, ಸಂಭ್ರಮಕ್ಕೆ ಆಸಕ್ತಿ ಜಾಸ್ತಿ ಇರುತ್ತೆ. ಈ ಸಮ್ಮೇಳನ ಒಂದು ಸಪ್ರೇಟ್ ಆಗಿ ನಿಲ್ಲುತ್ತೆ ಅನ್ನೋದು ಯಾಕೆ ಅಂತಂದರೆ ಇಲ್ಲಿ ಸಾಹಿತ್ಯ ಜಾಸ್ತಿ ಇದೆ, ಸಂಭ್ರಮವೂ ಇದೆ. ಡೆಟ್ರಾಯ್ಟಲ್ಲಿ ಒಂದು ಕನ್ನಡ ಸಮ್ಮೇಳನಕ್ಕೆ ಹೋಗಿದೆ. ಅಲ್ಲಿ ಒಂದು ಕೋಬೋ ಕನ್ವೆನ್ಷನ್ ಹಾಲ್ ಅಂತ ಇದೆ. ಇಡೀ ನಮ್ಮ ಕರ್ನಾಟಕ ಯೂನಿವರ್ಸಿಟಿ ಎಷ್ಟು ದೊಡ್ಡದಿದೆಯೋ ಅಷ್ಟು ದೊಡ್ಡ ಒಂದು ಬಿಲ್ಡಿಂಗ್ ಇದೆ. ಅಲ್ಲಿ ಆಟೋ ಶೋ ಅಂತ ನಡೀತಿದೆ, ಡೆಟ್ರಾಯ್ಟ್ ಆಟೋ ಶೋ ಅಂತ, ಭಾಳ ದೊಡ್ಡ ಬಿಲ್ಡಿಂಗ್. ಅಲ್ಲಿ ಒಂದು ಸಮ್ಮೇಳನ, ಕನ್ನಡ ಸಮ್ಮೇಳನ ಮಾಡಿಬಿಡ್ತು. ಎಲ್ಲರೂ ಡ್ಯಾನ್ಸ್ ಮಾಡೋದು, ಹಾಡು ಎಲ್ಲ ಮಜವಾಗಿದ್ರು, ಜಾಲಿಯಾಗಿದ್ದರು, ಫ್ಯಾಂಟಾಸ್ಟಿಕ್. ಕನ್ನಡ ಸಾಹಿತ್ಯಕ್ಕೆ ಚರ್ಚೆ ಮಾಡೋಕ್ಕೆ ಅಂತಲೇ ಇಂಥ ದೊಡ್ಡ ವೇದಿಕೆ ಪಕ್ಕ ಒಂದು ಸ್ಕ್ರೀನ್ ಪಕ್ಕ ಹಾಕಿದ್ದೀನಿ. ಅಲ್ಲಿ ನಾವು 7 ಜನ ಕವಿಗಳು, ನಾನಲ್ಲ 7 ಜನ ಬೇರೆಯವರು ಕೂತ್ಕೊಂಡಿದ್ರು. ಅಲ್ಲಿ ಯಾರು ಕೇಳೋರೇ ಇಲ್ಲ. ಅಂದರೆ ಅದಕ್ಕೆ ಜನ ಬರೋದೆಲ್ಲ ಒಂದು ಪಬ್ಲಿಕ್ಕಲ್ಲಿ ಹೇಗೆ ಒಂದು ಮೇನ್ ಸ್ಟೇಜಲ್ಲಿ ಏನು ನಡೀತಾ ಇದೆ ಅದ್ರ ಕಡೆಗೆ ಎಲ್ಲ ಆಕರ್ಷಣೆ ಇರುತ್ತೆ. ಆದ್ದರಿಂದ ಮಿತ್ರರೇ, ಕೇವಲ ಸಾಹಿತ್ಯದಲ್ಲಿ ಅಭಿರುಚಿ ಇರೋರು ಮತ್ತು ಅದ್ರ ಬಗ್ಗೆ ಚರ್ಚೆ ಮಾಡೋವಂಥವ್ರು ಅಂಥವರೇ ಬಂದರೆ ಚೆನ್ನಾಗಿರುತ್ತೆ. ಆದರೆ ಒಂದು ವಿಷಾದ ಇದೆ ಈ ಸಮ್ಮೇಳನದ ಬಗ್ಗೆ ನನಗೆ, ಅದನ್ನು ನಾನು ಖುಲ್ಲಾ ಮಾಡಬೇಕಾಗುತ್ತೆ. ನಿನ್ನೆ ಚಂಪಾ ಅವರು ಭಾಳ ಸ್ವಾರಸ್ಯವಾಗಿತ್ತು, ಎಷ್ಟು ಚೆನ್ನಾಗಿತ್ತು ಅಂದರೆ ಅವ್ರ ಬಿಟ್ಟು ಅವ್ರ ಹ್ಯೂಮರು, ಕಾಲೆಳೆಯೋದು, ಕೈ ಎಳೆಯೋದು ಭಯಂಕರ ಮಜಾ ಆಯಿತು. ಆದರೆ ಅನಂತಮೂರ್ತಿಯವರು ಮತ್ತು ಚಿದಾನಂದ ಮೂರ್ತಿಯವರು ಅವ್ರನ್ನ ಅಷ್ಟು ಚಿಂತಾಜನಕ ಮೂರ್ತಿ ಅಂತ ಕರೆದ್ರು. ಇಡೀ ಸಭೆಯಲ್ಲಿ ಒಬ್ಬರು ಎದ್ದು ಅವ್ರಿಗೆ ಮಾತಾಡೋಕ್ಕೆ ಯಾರಿಗೂ ಅಂಶನೇ ಇಲ್ವಾ ಅಂತ ನನಗೆ ಅನಿಸ್ತು. ಅಂದರೆ ಇನ್ ದ ಸೆನ್ಸ್ ಭಿನ್ನಾಭಿಪ್ರಾಯಗಳಿರಬೇಕು ಅಂತ ನಿನ್ನೆ ಇವ್ರು ಹೇಳ್ತಾರೆ. ಇದು ಎಲ್ಲರೂ ನಮ್ಮ ಆರಂಭಿಕ ಭಾಷೆಗಿದ್ದವ್ರು ಹೇಳ್ತಾರೆ, ಅಮೂರ್ ಅವ್ರು ಹೇಳ್ತಾ ಇದ್ರು. ಭಿನ್ನಾಭಿಪ್ರಾಯ ಅಂದರೆ ಜಗಳ ಅಲ್ಲ, ಧಾರವಾಡ ಮಂದಿ ಜಗಳ ಇರ್ಬೋದು, ಆ ಪ್ರಶ್ನೆ ಬೇರೆ. ಬಟ್ ಅದ್ರ ಬಗ್ಗೆ ಏನೋ ಒಂದು ಸಂವಾದ, ಒಂದು ಚರ್ಚೆ ಆ ಥರ ಇನ್ನೂ ಸ್ವಲ್ಪ ಬೆಳೆಯೋದಾಗಿತ್ತು ಅಂತ ನನ್ನ ಅಪೇಕ್ಷೆ ಇತ್ತು. ಆದರೆ ಚಂಪಾ ಅವ್ರಿಗೆ ನಿನ್ನೆ ವಾಕ್ ಓವರ್ ಕೊಟ್ಟಿದ್ದಕ್ಕೆ ಕಂಗ್ರ್ಯಾಚುಲೇಷನ್. ಕೆಲವು ಪ್ರಶ್ನೆಗಳಿದ್ದಾವೆ. ಬಹುಶಃ ಈ ಪ್ರಶ್ನೆಗಳಲ್ಲಿ ಕೆಲವು ಈ ಗೋಷ್ಠಿಯ ವ್ಯಾಪ್ತಿಯಿಂದ ಹೊರಗಿರೋದ್ರಿಂದ ನಾನು ತಗೊಳ್ತಿಲ್ಲ. ಆದರೆ ವೃಷಭೇಂದ್ರ ಸ್ವಾಮಿಯವರು ಒಂದು ಪ್ರಶ್ನೆ ಕೇಳಿದರೆ, ಟೆಲಿಗ್ರಾಫ್ನವರು ಕನ್ನಡ ಗ್ರೀಟಿಂಗ್ಸನ್ನು ಕನ್ನಡ ಅಕ್ಷರದಲ್ಲಿ ಸಂಬಂಧಿಸಿದವರಿಗೆ ತಲುಪಿಸಿರುವ ತೊಂದರೆಗಳೇನು, ಪರಿಹಾರ ಸೂಚಿಸಿ. ಬಹುಶಃ ಇದು ಪೋಸ್ಟಲ್ ಡಿಪಾರ್ಟ್ಮೆಂಟ್ನವ್ರು ಕೊಡಬೇಕಾದ ಉತ್ತರ. ಪರಿಹಾರ ಅಂತಂದರೆ ಈಗಂತೂ ಗ್ರೀಟಿಂಗ್ಗಳನ್ನ ಟೆಲಿಗ್ರಾಮಲ್ಲಿ ಯಾರಾದರೂ ಕಳಿಸ್ತಿದ್ದಾರಾ ಅನ್ನೋದ್ರ ಬಗ್ಗೆನೇ ನನಗೆ ಅನುಮಾನ ಇದೆ. ಬಹುಶಃ ಅದು ಮೊದಲು ಕೂಡ ಅವ್ರ ಫೋನಲ್ಲಿ ಅದನ್ನು ಕಮ್ಯುನಿಕೇಟ್ ಮಾಡ್ತಿದ್ರು ಮತ್ತು ಅದನ್ನು ಯಾರೋ ಒಬ್ರು ಬರ್ಕೊಂಡೋಗಿ ಕೊಡ್ತಿದ್ರು. ಬಹುಶಃ ಕನ್ನಡದಲ್ಲಿ ಬರ್ಕೊಂಡೋಗಿ ಕೊಡ್ಲಿಕ್ಕೆ ಏನೂ ತೊಂದರೆ ಇರಲಿಕ್ಕಿಲ್ಲ. SMS ಬಂದಮೇಲೆ ಇವೆಲ್ಲ ಬೇಕೇ ಆಗಿಲ್ಲ. ಹೌದು, SMS ಬಂದಮೇಲೆ ಎಲ್ಲರೂ SMS ಬಳಸ್ತಾ ಇದ್ದೀವಿ ನಾವು. ಸೊ SMS ಅಲ್ಲಿ ಕನ್ನಡ ಬರೋದನ್ನು ಯೋಚನೆ ಮಾಡ್ಕೊಳ್ಳೋಣ, ಇದು ಇದಕ್ಕಿಂತ ಮುಂದೆ ಉಪಯೋಗ ಆಗುತ್ತೆ ಅಂತ. ಮತ್ತೊಂದು ಕೆ ಗಣೇಶ್ ಅನ್ನೋರು ಒಂದು ಪ್ರಶ್ನೆ ಕೇಳಿದ್ದಾರೆ. ಇದು ಕೂಡ ಅಂದರೆ
ಸ್ವಲ್ಪ ಗೋಷ್ಠಿಯ ಹೊರಗಿದೆ ಆದರೂ ಕೇಳ್ತೀನಿ. ಸಾಹಿತಿಗಳಿಗೆ ಏಕೆ ದೂರದರ್ಶಿತ್ವವಿಲ್ಲ? ಹೊಸದನ್ನು ಒಪ್ಪಿಕೊಳ್ಳುವಲ್ಲಿ ವಿರೋಧ, ಪ್ರತಿಷ್ಠೆ, ಅಸಡ್ಡೆ ಇವೆಲ್ಲ ಏಕೆ ಅಡ್ಡ ಬರ್ತಿದೆ? ಇಂಟರ್ನೆಟ್ಗೆ ಸಂಬಂಧಿಸಿದಂತೆ ಸಾಹಿತ್ಯ ಸಮ್ಮೇಳನದಲ್ಲಿ ಸೇರಿಸಲಿಕ್ಕೆ ಈ ಅಸಡ್ಡೆ ಏಕೆ? ವಿಜಯಪುರ ಸಾಹಿತ್ಯ ಸಮ್ಮೇಳನದಲ್ಲಿ ಸೇರಿಸಲಿಕ್ಕೆ ಕೂಡ ಸಕಾರಾತ್ಮಕ ಸ್ಪಂದನೆ ಸಿಕ್ಕಿಲ್ಲ ಅಂತ. ಬಹುಶಃ ಇದನ್ನು ನಾನು ಆಗಲೇ ಹೇಳಿದೆ. ಅಂದರೆ ಇದು ಒಟ್ಟಾರೆಯಾಗಿ ತಂತ್ರಜ್ಞಾನದ ಬಗ್ಗೆ ಸಾಹಿತ್ಯ ಅಥವಾ ಸಾಹಿತಿಗಳು ಅಂತ ಇರೋರಿಗೆ ಇರೋ ಒಂದು ಅದು ಭಯವೋ ಅವರ್ಷಣ ಏನೋ ಗೊತ್ತಿಲ್ಲ. ಅಂದರೆ ಅದನ್ನು ಒಂದು ನೆಗೆಟಿವ್ ಆಗಿ ನೋಡ್ತಿರುವ ಅದರ ಒಂದು ಸಣ್ಣ ಮ್ಯಾನಿಫೆಸ್ಟೇಷನ್ ಅಷ್ಟೇ ಇದು. ಬಹುಶಃ ಇದಕ್ಕೆ ವಸುಧೇಂದ್ರ ಅಥವಾ ವಿವೇಕ್ ರೆಸ್ಪಾಂಡ್ ಮಾಡೋಂಗಿದ್ರೆ ಚೆನ್ನಾಗಿ. ಏನಾಗುತ್ತೆ ಅಂದರೆ ಅಪರಿಚಿತತೆ, ಅಂದರೆ ಯಾವುದು ನಮಗೆ ಗೊತ್ತಿಲ್ವೋ ಅದನ್ನು ದ್ವೇಷಿಸೋಕೆ ಶುರು ಮಾಡ್ತೀವಿ ಸಾಮಾನ್ಯವಾಗಿ. ಸೊ ಎಲ್ಲಿ ನನಗೆ ಕಂಪ್ಯೂಟರ್ ಗೊತ್ತಿಲ್ಲ ಅಂದ ತಕ್ಷಣ ಕಂಪ್ಯೂಟರ್ನ ದ್ವೇಷ ಮಾಡೋಕ್ಕೆ ಶುರು ಮಾಡ್ತೀನಿ. ಸೊ ಅದರಿಂದ ಅದನ್ನು ದೂರ ಇಡೋಕ್ಕೆ ಪ್ರಯತ್ನ ಪಡ್ತೀವಿ ನಾವು. ಸೊ ಅದರಿಂದ ಮಾಡಬೇಕಾಗಿರೋದೇನೆಂದರೆ ಪರಿಚಯ ಮಾಡಿಕೊಡ್ಬೇಕಷ್ಟೇ ಎಲ್ಲರಿಗೂ. ತಂತ್ರಜ್ಞಾನ ಪರಿಚಯ ಕೊಟ್ಟರೆ ಅವರಾಗೆ ಬರ್ತಾರೆ ಅದ್ರ ಮುಖಾಂತರ. ಇದು ಪರಿಚಯದ ಕೊರತೆ, ಅದರಿಂದಾಗಿ ಇದಾಗ್ತದೆ. ಮುಂದಿನ ಜನ್ರೇಷನಿಗೆ ಪರಿಚಯದವ್ರು ಇದು ಬಂದೇ ಬರ್ತಾರೆ ಬಿಡಿ, ಇವತ್ತೆಲ್ಲ ನಾಳೆ ಹಾಗೆ ಆಗತ್ತೆ ಅಂತ ನಂಗೆ ಅನಿಸುತ್ತೆ. ಸೊ ಮುಖ್ಯ ಏನೇ ಸಂಗತಿ ಇದೆ ಅದನ್ನು ಪರಿಚಯ ಮಾಡಿಕೊಡಿ, ಅದ್ರ ಭಯ ಹೋಗುತ್ತೆ, ಪ್ರೀತಿ ಹುಟ್ಟುತ್ತೆ. ನಾನು ಶಶಿಧರ್ ಅಂತ ಇಂಜಿನಿಯರಿಂಗ್ ಕಲಿಸ್ತೀನಿ. ಬೆಳೆಗಳಿಗೆ ನೀರಿನ ಪ್ರಮಾಣ ಎಷ್ಟು ಕೊಡಬೇಕು ಅಂತ ಒಂದು ಸಾಫ್ಟ್ವೇರ್ ಮಾಡಿದ್ದೀವಿ. ಅದು ಇಂಗ್ಲೀಷ್ನಲ್ಲಿತ್ತು. ಅದು ಜನರಿಗೆ ತಿಳಿಯೋಕ್ಕೆ ಕನ್ನಡದೊಳಗೆ ಒಂದೇನೋ ಮಲ್ಟಿಮೀಡಿಯಾ ಮಾಡಿದ್ದೀವಿ. ಆದರೆ ಇದು ಸಾಫ್ಟ್ವೇರೇ ಕನ್ನಡ ಮಾಡಬೇಕಾದ್ರೆ ನಾವು ಯಾರನ್ನು ಸಂಪರ್ಕಿಸ್ಬೇಕು, ಅಥವಾ ಒಂದೇನೋ ಸಾಂಸ್ಥಿಕವಾದಂಥ ಒಂದು ಸಪೋರ್ಟ್ ಯಾರ ಕಡೆ ಸಿಗುತ್ತಾ, ಯಾರನ್ನು ಸಂಪರ್ಕಿಸ್ಬೋದು, ಯಾರಿಂದ ಸಹಾಯ ತಗೋಬೋದು. ನಾವು ಮಲ್ಟಿಮೀಡಿಯಾ ಮಾತ್ರ ಮಾಡಿದ್ದೀವಿ, ಸಾಫ್ಟ್ವೇರ್ ಕನ್ನಡದಲ್ಲಿ ಮಾಡಿಲ್ಲ. ಅಂದರೆ ನೀವೀಗ ನೀವು ಹೇಳ್ತಾ ಇರುವ ಪ್ರಶ್ನೆಯು ನನಗೆ ಹೆಚ್ಚು ಅರ್ಥ ಆಗಲಿಲ್ಲ. ಸಾಫ್ಟ್ವೇರ್ ಕನ್ನಡದಲ್ಲಿ ಮಾಡೋದು ಅಂದ್ರೆ ಏನು? ಕನ್ನಡದಲ್ಲಿ ರೈತರಿಗೆ ಕನ್ನಡದಲ್ಲಿ ಅದನ್ನು ಬಳಕೆ ತರೋ ಹಂಗೆ ಮಾಡೋದು. ಅಂದರೆ ನಿಮ್ಮ ಗ್ರಾಫಿಕ್ ಯೂಸರ್ ಇಂಟರ್ಫೇಸ್ ಏನಿದೆ ಅದು ಕನ್ನಡದಲ್ಲಿ ಇರುವಂಥದ್ದು. ಅದಕ್ಕೆ ನಿಮಗೆ ಏನಾದರೂ ಸಾಂಸ್ಥಿಕವಾದ ಸಪೋರ್ಟ್ ಏನು ಬೇಕಾಗಲ್ಲ ಅಂತ ಕಾಣಿಸ್ತದೆ. ನೀವು ಅಲ್ಲಿ ಏನು ಇಂಗ್ಲೀಷಲ್ಲಿ ಬರೆದಿದ್ದೀರೋ ಟೆಕ್ನಿಕಲ್ ಸಪೋರ್ಟ್ ಅಂದರೆ ಟೆಕ್ನಿಕಲ್ ಸಪೋರ್ಟ್ ಅಂದರೆ ಇವಾಗ ನಿಮಗೆ ಯೂನಿಕೋಡ್ ಬಳಸೋದಾದ್ರೆ ಅದಕ್ಕೆ ಬೇಕಾದ ನಿಮಗೆ ಅಂತರ್ಜಾಲದಲ್ಲಿ ಬೇಕಾದಷ್ಟು ಮಾಹಿತಿ ಇದೆ. ನೀವು ಹೇಗೆ ಅದನ್ನು ಬಳಸ್ಕೊಳ್ಬೋದು ನಿಮ್ಮ ಕೋಡಲ್ಲಿ ಅಂತ. ಸರ್ಕಾರದ ಒಂದು ಸಂಸ್ಥೆ ಅಥವಾ ನಮ್ಮ ವಸುಧೇಂದ್ರ ಅವರು ಯಾವುದೋ ಸಂಸ್ಥೆ ಅಲ್ಲಿ ಹೋಗಿ ನಾವು ಕೂತ್ಕೊಂಡು ನಾವು ಮಾಡ್ಕೊಂಡಂಥ ಕೆಲಸ ಬೇಕಾದಂತಹ ಸಹಾಯ ಪಡೆಯೋದು. ಇದು ಅನಂತರ ಮಾತಾಡ್ಬೋದು ಅನಿಸುತ್ತೆ. ನನಗೆ ಗೊತ್ತಿರೋಂಥ ಸ್ನೇಹಿತರಿದ್ದಾರೆ, ಅವರು ಕನ್ನಡದ ಬಗ್ಗೆ ಸಾಕಷ್ಟು ಟೆಕ್ನಾಲಜಿ ಬಗ್ಗೆ ವರ್ಕ್ ಮಾಡಿದಂಥವ್ರು. ಸೊ ಅವರ ಪರಿಚಯನ ನಾನು ನಿಮಗೆ ಮಾಡಿಕೊಡ್ಬಲ್ಲೆ. ಅವರು ನಿಮಗೆ ಸಹಾಯವನ್ನು ಮಾಡ್ಬೋದು ಅನಿಸುತ್ತೆ. ಅಷ್ಟು ಇದೇನು ಕಷ್ಟ ಏನಾಗಲ್ಲ. ಈಗ ಕನ್ನಡದ ಮಾಹಿತಿಯನ್ನು ಡೇಟಾಬೇಸ್ನಲ್ಲಿ ಇಡೋದಾಗಲಿ, ಅದನ್ನು ರಿಟ್ರೈವ್ ಮಾಡೋದಾಗಲಿ, ಅಥವಾ ಅದನ್ನು ಯೂಸರ್ ಇಂಟರ್ಫೇಸಾಗಿ ಮಾಡ್ಕೊಳ್ಳೋದಕ್ಕಾಗಲಿ ನಮ್ಮ ಅಪ್ಲಿಕೇಶನಲ್ಲಿ ಅಷ್ಟೊಂದು ಸಮಸ್ಯೆ ಏನಿಲ್ಲ. ಕನ್ನಡವನ್ನು ಕಂಪ್ಯೂಟರ್ ತೋರ್ಸೋಕ್ಕೆ ಆ ಥರ ಸಮಸ್ಯೆಗಳಿರೋದು ಬೇರೆ ಅಡ್ವಾನ್ಸ್ ಸಾಫ್ಟ್ವೇರ್ಗೆ. ನಾನು ಹೇಳಿ ಲರ್ನ್ ಟು ಸ್ಪೀಕ್, ಟೆಕ್ಸ್ಟ್ ಟು ಸ್ಪೀಕ್ ಟು ಟೆಕ್ಸ್ಟು, ಅಥವಾ ಲ್ಯಾಂಗ್ವೇಜ್ ಪ್ರಾಸೆಸರು, OCP ಅಂತ ಏನು ಕರಿತೀವಿ, ಇವು ಬೇಕಾಗಿದೆ ನಮಗೆ. ಬಟ್ ಈ ವಿಷಯ ಕಷ್ಟ ಆಗಲ್ಲ, ಮಾಡ್ಬೋದು. ನೀವು ಪ್ರಕಾಶಕರಾಗಿರೋದ್ರಿಂದ ನಾನು ಕೇಳ್ತಾ ಇದ್ದೀನಿ. ತುಮಕೂರಲ್ಲಿ ಒಂದು ಶಿಬಿರದಲ್ಲಿ ಮೈ ಲೈಬ್ರರಿ ಅಂತ ಸಂಬಂಧಪಟ್ಟಾಗಿ ಒಂದು ಬುಕ್ಕ ನೀವು ಕೊಡ್ಬೋದು, ನಾನು ವೆಬ್ಸೈಟಲ್ಲಿ ಫೀಡ್ ಮಾಡ್ತೀನಿ ಅಂತ ಒಬ್ಬರು ಬಂದರು. ಆವಾಗ ನೀವು 25% ಬೇಡ ಏನು ಆನರ್ ಕೊಡ್ತೀವಿ ಅಂತ ಹೇಳಿದ್ರು. ಮುಂದೆ ಒಂದು ತಿಂಗಳಲ್ಲಿ ಧಾರವಾಡದಲ್ಲಿ ಬಂದು 50% ನಿಮಗೆ ಕೊಡ್ತೀವಿ ಅಂತ ಹೇಳಿದ್ರು. ಆ ನಂಬರ್ ಆಫ್ ರೀಡರ್ಸ್ ಎಷ್ಟು ಜನ ಓದ್ತಾರೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ ಅಂತ. ನೀವು ಪ್ರಕಾಶಕರಾಗಿ ಅದು ಎಷ್ಟು ಮಟ್ಟಿಗೆ ಯೋಗ್ಯ ಅನ್ನೋದು ನನಗೆ ಹೇಳಬೇಕು. ನಾನೊಂದು ಬುಕ್ಕನ್ನ ಕೊಡೋದು ವೆಬ್ಸೈಟಲ್ಲಿ ಫೀಡ್ ಮಾಡೋದಕ್ಕೆ. ಪುಸ್ತಕವನ್ನು ವೆಬ್ಸೈಟಲ್ಲಿ ಮಾಡುವಂಥದ್ದು ಏನಿದೆ ಅಂತಂದರೆ, ಇವಾಗ ಬರ್ತಿರೋ ಟೆಕ್ನಾಲಜಿ ಬಂದುಬಿಟ್ಟು ಬುಕ್ಸ್ ಅಂತ ಕರಿತೀವಿ ನಾವು. ಓಕೆ, ಈ ಬುಕ್ಸಿನ ವಿಶೇಷತೆ ಏನಂದರೆ, ಈಗಾಗಲೇ ನಿಮ್ಮಲ್ಲಿ ಟೆಕ್ಸ್ಟ್ ಇರೋದನ್ನು ಒಂದು ಫಾರ್ಮೇಟ್ಸ್ ಇರುತ್ತೆ ಸಾಮಾನ್ಯವಾಗಿ, ಅದಕ್ಕೆ EPUB ಫಾರ್ಮೇಟ್ ಅಂತ ಕರಿತೀವಿ ನಾವು ಅದನ್ನು. ಆ EPUB ಫಾರ್ಮೇಟ್ಗೆ ಮಾಡಿಬಿಟ್ಟು ಅದನ್ನು ಓದೋದಕ್ಕೆ ಕೊಡೋದಕ್ಕೆ ಅಂತಂದು ಹೇಳಿರೋದು. ಇದು ವಿಶೇಷ ಏನಂದರೆ, ಇದಕ್ಕೆ ಯಾವುದೇ ಮೊದಲು ಅದನ್ನು ಕನ್ವರ್ಷನ್ ಮಾಡೋದಕ್ಕೆ ಬೇಕಾದಂಥ ಒಂದು ಏನು ಹೇಳ್ತೀರಾ ಎನರ್ಜಿ ಅಥವಾ ಎಫರ್ಟ್ ಬಿಟ್ಟರೆ ಬೇರೆ ಯಾವ ಹಣಗಳು ಇಲ್ಲ. ಸೊ 1000 ಕಾಪಿ ಆದರೂ ಮಾಡ್ಬೋದು, 2000 ಕಾಪಿ ಆದರೂ ಮಾಡ್ಬೋದು, 10,000 ಕಾಪಿ ಆದರೂ ಮಾಡ್ಬೋದು. ಅದರಿಂದ ಏನಾಗ್ತಾ ಇದೆ ಅಂದರೆ, ಇವಾಗ ಬರ್ತಾ ಇದ್ದಾರಲ್ಲ ಫ್ಲಿಪ್ಕಾರ್ಟ್ನವ್ರು ಕೇಳ್ತಾ ಇದ್ದಾರೆ ನಿಮ್ಮ ಪುಸ್ತಕಗಳನ್ನ ಕನ್ನಡಲ್ಲಿ ಮಾಡ್ತೀವಿ ಅಂತ. ಪವನಜ ಅವರು ಓಡಾಡ್ತಾ ಇದ್ದಾರೆ ಅದ್ರ ಬಗ್ಗೆ. ಸೊ ಅವ್ರು ಸಾಕಷ್ಟು ಜನ ಬರ್ತಾ ಇದ್ದಾರೆ. ಬುಕ್ಸ್ ಬೇಕು ನನಗೆ, ಕನ್ನಡಕ್ಕೆ ಬೇಕಾಗುತ್ತೆ, ಬುಕ್ಸ್ ಬೇಕಾಗುತ್ತೆ. ನಾನು ಸಾಕಷ್ಟು ವರ್ಕ್ ಮಾಡ್ತಾ ಇದ್ದೀನಿ ಆ ವಿಷಯ. ನಮ್ಮ ಚಂದ ಪುಸ್ತಕಗಳೆಲ್ಲ EPUB ಫಾರ್ಮೇಟ್ನಲ್ಲಿ ಅವೈಲಬಲ್ ಆಗಬೇಕು ಅಂತ ನಾನು ವರ್ಕ್ ಮಾಡ್ತಾ ಇದ್ದೀನಿ ಅದ್ರ ಸಲುವಾಗಿ. ಅಲ್ಲಿ ಏನಾಗುತ್ತೆ ಅಂತಂದರೆ, ಇನ್ನೂ ಅದು ಡಿಬೇಟ್ನಲ್ಲಿದೆ. ಎಷ್ಟು ಪರ್ಸೆಂಟೇಜು ಲೇಖಕರಿಗೆ ಹೋಗಬೇಕು, ಎಷ್ಟು ಪರ್ಸೆಂಟೇಜು ಮಾರಾಟಗಾರರಿಗೆ ಹೋಗಬೇಕು, ಎಷ್ಟು ಪರ್ಸೆಂಟೇಜು ಪ್ರಕಾಶಕರಿಗೆ ಹೋಗಬೇಕು.
ಒಂದು ಪುಸ್ತಕ ಪ್ರಕಟ ಮಾಡಿದ ಮೇಲೆ ಆ ಪ್ರಕಟಣೆಯ ಹಕ್ಕು ಅಂದರೆ ಈ ಪಬ್ಲಿಷಿಂಗ್ ಹಕ್ಕು ಅದು ಲೇಖಕರಿಗೆ ಸಂಬಂಧಪಟ್ಟಿದ್ದೋ ಪ್ರಕಾಶಕರಿಗೆ ಸಂಬಂಧಪಟ್ಟಿದ್ದೋ ಅನ್ನೋ ಡೌಟ್ಸ್ಗಳು ಕೂಡ ಇನ್ನೂ ನಡೀತದೆ. ಯಾಕೆಂದರೆ ನಮ್ಮ ಅಗ್ರಿಮೆಂಟ್ನಲ್ಲಿ ಈ ಪಬ್ ಬಗ್ಗೆ ಹೆಚ್ಚು ನಾವು ಡಿಸ್ಕಸ್ಸೇ ಮಾಡಿಲ್ಲ. ನಮ್ಮ ಏನು ಅಗ್ರಿಮೆಂಟ್ ಮಾಡ್ಕೊಳ್ತೀವೋ ಲೇಖಕರ ಜೊತೆ ಎಲ್ಲ, ಅದರಲ್ಲಿ ಈ ಪಬ್ ಜೊತೆಯಲ್ಲಿ ಇದು ಮಾಡಿಲ್ಲ. ಇನ್ನು ಮುಂದೆ ಬರುತ್ತೆ ಅನಿಸುತ್ತೆ. ಆ ಪರ್ಸಂಟೇಜ್ ಬಗ್ಗೆ ಐ ಥಿಂಕ್ ಈ ಆಫೀಸ್ನ ಇದು ನಂತರ ಮಾತಾಡೋಣ ಅಂತ, ಅದು ವ್ಯವಹಾರದ ಸಂಬಂಧಿತ ಇದು. ಆದರೆ ಒಂದು ತಿಳ್ಕೊಳ್ಳಿ, ಮಾರಾಟ ಮಾಡೋನಿಗೆ 1 ಪೈಸೆಯ ಖರ್ಚು ಇಲ್ಲ ಇಲ್ಲಿ ಈ ಪಬ್ ಫೈಲ್ನ ಫಾರ್ಡ್ ಮಾಡೋಕ್ಕೆ. ಓನ್ಲಿ ಥಿಂಗ್ ವಿ ಹ್ಯಾವ್ ಟು ಸಿ ಈಸ್ ಪೈರಸಿ ಆಗದೆ ಇರೋಂತೆ ನೋಡಬೇಕು. ಇವಾಗ ಒಬ್ಬ ವ್ಯಕ್ತಿ ಅದನ್ನು ಕೊಂಡ್ಕೊಂಡ ಮೇಲೆ ಅದನ್ನ ಎಲ್ಲರಿಗೂ ಇಮೇಲ್ ಮಾಡದೇ ಇರುವಂತೆ ನೋಡ್ಕೋಬೇಕು. ಅಂದರೆ ನೋಡ್ಕೋಬಾರ್ದು ಅನ್ನೋದು ನಿಮಗೆ ಬಿಟ್ಟಿದ್ದು. ನನ್ನ ಪುಸ್ತಕ ಹಂಗನ್ನ 100 ಜನ ಓದ್ಲಪ್ಪ ಅನ್ನೋಂಥ ಆಸೆ ಇತ್ತು ಅಂತಂದರೆ ಪೈರಸಿ ಆದರೆ ನಾನು ಖುಷಿ ಪಡ್ತೀನಿ ಅಂತ ಹೇಳ್ಕೊಬೋದು. ಸೊ ಇಲ್ಲ, ನನ್ನ ಪುಸ್ತಕದಿಂದ ನಾನು ಹಣವನ್ನು ನಿರೀಕ್ಷೆ ಮಾಡ್ತಿದ್ದೀನಿ ಅಂದರೆ ಪೈರಸಿ ಆಗದೆ ಇರೋಂತೆ ನೋಡ್ಕೊಳ್ಳೋವಂಥದ್ದು ನಿಮಗೆ ಬಿಟ್ಟಿದ್ದಂಥದ್ದು. ಅದು ಈ ಪಿಪ್ ತುಂಬ ಇದು ಬರುತ್ತೆ. ನಮ್ಮ ಸಮಯಾವಕಾಶ ಮುಗಿದಿದೆ. ಇನ್ನು ಪ್ರಶ್ನೆಗಳಂತ ಖಂಡಿತವಾಗೂ ಹೊಸದೇಂದ್ರ ಅವರು, ವಿವೇಕ್ ಅವರು, ನಾನು ಎಲ್ಲರೂ ಹೊರಗಡೆ ಸಿಗ್ತೀವಿ. ಮತ್ತೆ ನಿಮ್ಮ ಪ್ರಶ್ನೆ ಕೇಳ್ಬೋದು. ನಮ್ಮ ಸಮಯ ಮುಗಿದಿದೆ, ಇಲ್ಲೇ ಮುಗಿಸ್ತೀವಿ. ಇಷ್ಟು ಈ ಥರ ಒಂದು ಜಾಮ್ ಪ್ಯಾಕ್ಟ್ ಆಡಿಟೋರಿಯಮಲ್ಲಿ ಒಂದು ಟೆಕ್ನಾಲಜಿಗೆ ಸಂಬಂಧಪಟ್ಟ ಒಂದು ಸೆಷನ್ನು ನಾನು ಫಸ್ಟ್ ಟೈಮ್ ನಾನು ಭಾಗವಹಿಸಿದ್ದೆ. ಅದಕ್ಕಾಗಿ ಭಾಳ ಸಂತೋಷ ಆಗ್ತಿದೆ. ಧಾರವಾಡ ಸಾಹಿತ್ಯ ಸಂಭ್ರಮಕ್ಕೆ ಮತ್ತು ನನ್ನ ಜೊತೆ ಸೇರಿದ 3 ಗೆಳೆಯರಿಗೆ ವಂದನೆಗಳು ತಿಳಿಸಿ ಈ ಗೋಷ್ಠಿ ಮುಗಿದಿದೆ ಅಂತ ಘೋಷಣೆ.